ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯ 3ನೇ ಕಂತಿನ 2ನೇ ದಿನವಾಗಿರ್ತಕ್ಕಂಥ ಇಂದು ನಿನ್ನೆ ನಾನು ನಿಲ್ಲಿಸಿರ್ತಕ್ಕಂತಹ ಭಾಗದಿಂದ ಮುಂದುವರಿಸ್ತಾ ಇದ್ದೀನಿ. ಮೋಕ್ಷಕ್ಕೆ ಸಾಧನ ಕರ್ಮವೋ ಜ್ಞಾನವೋ, ಎರಡೂ ಅವಶ್ಯಕವೋ? ಈ 3 ಪಕ್ಷದಲ್ಲಿ ಯಾವುದಾದರೂ ಒಂದನ್ನು ನಿರ್ಧಾರ ಮಾಡಿ ಹೇಳಿ. ವಾಸ್ತವವಾಗಿ ಮೋಕ್ಷಕ್ಕೆ ಕಾರಣ ಯಾವುದು ಎಂಬುದನ್ನು ಪ್ರತಿಪಾದನೆ ಮಾಡಿ ಎಂಬುದಾಗಿ ಸುತೀಕ್ಷ್ಣ ಅಗಸ್ತ್ಯ ಮಹರ್ಷಿಯನ್ನು ಕೇಳಿದ ಪ್ರಶ್ನೆಗೆ ಅಗಸ್ತ್ಯರು ಉತ್ತರ ಕೊಡ್ತಾ ಇದ್ದಾರೆ. ಪಕ್ಷಿಗಳು ಆಕಾಶದಲ್ಲಿ ಉಡ್ಯಾಣ ಮಾಡುವುದಕ್ಕೆ 2 ರೆಕ್ಕೆಗಳು ಹೇಗೆ ಅವಶ್ಯಕವೋ ಹಾಗೆ ಪರಮಪದ ಪ್ರಾಪ್ತಿಗಾಗಿ ಜ್ಞಾನಕರ್ಮಗಳೆರಡೂ ಕೂಡ ಅಗತ್ಯ. ಈ ವಿಷಯದಲ್ಲಿ ಒಂದು ಪ್ರಾಚೀನ ಇತಿಹಾಸವನ್ನು ನಿನಗೆ ತಿಳಿಸುತ್ತೇನೆ ಎಂಬುದಾಗಿ ಹಿಂದೆ ನಡೆದಿರತಕ್ಕಂಥ ಘಟನೆಯನ್ನು ನಿರೂಪಣೆ ಮಾಡ್ತಾರೆ. ಹಿಂದೆ ಅಗ್ನಿವೇಶ್ಯ ಎಂಬತಕ್ಕಂತಹ ಮುನಿ ಇದ್ದ. ಅವನಿಗೆ ಕಾರುಣ್ಯ ಎಂಬತಕ್ಕಂತಹ ಮಗ ಇದ್ದ. ಕಾರುಣ್ಯ ಸಂಪೂರ್ಣ ವೇದಗಳ ಅಧ್ಯಯನವನ್ನು ಮಾಡಿದ್ದ. ವೇದಾಂಗ ಶಾಸ್ತ್ರಗಳಲ್ಲಿ ಅವನು ಪಾರಂಗತನಾಗಿದ್ದ. ಬರೀ ವೇದಗಳಷ್ಟೇ ಅಲ್ಲದೆ ವೇದಾಂಗಗಳ ಜ್ಞಾನವೂ ಕೂಡ ಇರಬೇಕು ಅನ್ನೋದು ತುಂಬ ಮುಖ್ಯ. ಅದಕ್ಕೆ ಷಡಂಗ ವೇದಾಧ್ಯಾಯಿ ಅಂತ ಹಿಂದೆ ಬಿರುದುಕೊಡ್ತಾ ಇದ್ರು. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ಜ್ಯೋತಿಷ್ಯ, ಈ 6 ಕೂಡ 6 ವೇದಾಂಗಗಳು. ಶಿಕ್ಷಾ, ವ್ಯಾಕರಣಂ, ಛಂದಃ, ನಿರುಕ್ತಃ, ಜ್ಯೋತಿಷಂತತ, ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ. ಆ ದೃಷ್ಟಿಯಿಂದ 4 ವೇದಗಳ ಜೊತೆಗೆ ಈ 6 ವೇದಾಂಗಗಳ ಜ್ಞಾನವೂ ಕೂಡ ಅತ್ಯಂತ ಅವಶ್ಯಕವಾಗಿತ್ತು. ಯಾಕೆಂದರೆ ವೇದಕ್ಕೆ ಹೇಗೆ ಅರ್ಥ ಹೇಳಬೇಕು ಅನ್ನೋದಕ್ಕೆ ನಿರುಕ್ತ ನಮಗೆ ತುಂಬ ಸಹಕಾರವಾಗುತ್ತೆ. ನಿಶ್ಚಯೇನ ಉಕ್ತಂ ನಿರುಕ್ತಂ, ಇದನ್ನು ಹೀಗೇ ಹೇಳಬೇಕು ಎಂಬುದಾಗಿ ಖಚಿತವಾಗಿ ನಮಗೆ ತೋರಿಸ್ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಯಾಸ್ಕರು ನಮಗೆ ಕೊಟ್ಟಿರ್ತಕ್ಕಂತಹ ನಿರುಕ್ತವೇ ಪ್ರಮಾಣ. ಅದಕ್ಕೆ ವೇದದಲ್ಲಿ ಯಾರಿಗಾದರೂ ಅರ್ಥ ಹೇಳುವಾಗ ಏನಾದರೂ ತೊಂದರೆ ಆದರೆ ನಿರುಕ್ತ ನೋಡ್ಕೊಂಬನ್ನಿ ಅಂತ ಹೇಳೋದು. ಈಗ ನಿಮ್ಮಲ್ಲಿ ಕೆಲವರು ನೋಡಿರ್ತೀರ, ಜಯಚಾಮರಾಜೇಂದ್ರ ವೇದರತ್ನ ಗ್ರಂಥಮಾಲ, ಜಯಚಾಮರಾಜ ಒಡೆಯರು ಪೂರ್ತಿ ಋಗ್ವೇದ ಸಂಹಿತೆಯನ್ನು 36 ಸಂಪುಟಗಳಲ್ಲಿ ಒಂದೊಂದು 1000 ಸಂಪುಟ ಇರೋ ಹಾಗೆ ಮಾಡಿಸಿ 4 ಆಣಿಗೆ 62 ವರ್ಷದ ಕೆಳಗೆ ಕೊಟ್ರಂತೆ. ಆಗಿನ 4 ಆಣಿ ಬೆಲೆ ಬೇರೆ, ಆದರೂ ಕೂಡ 1000 ಪುಟ ಇರತಕ್ಕಂಥ 36 ವಾಲ್ಯೂಮು ಆ ಮಟ್ಟಕ್ಕೆ ಜನಗಳಿಗೆ ತಲುಪಬೇಕು ಅಂತ ಕೊಡಬೇಕಾದ್ರೆ ನಿಜವಾಗ್ಲೂ ಕೂಡ ರಾಜ ಮಹಾರಾಜರಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅನ್ನೋದು ನಮಗೆ ಅರ್ಥವಾಗುತ್ತೆ. ಪುರಾಣಗಳನ್ನು ಅನುವಾದ ಮಾಡಿಸಿದ್ರು, ವೇದಗಳನ್ನು ಅನುವಾದ ಮಾಡಿಸಿದ್ರು. ಇದನ್ನೆಲ್ಲವೂ ಕೂಡ ಸಾರ್ವಜನಿಕರಿಗೆ ತಲುಪಬೇಕು ಎಂಬತಕ್ಕಂಥ ಕಾಳಜಿ ಜಯಚಾಮರಾಜ ಒಡೆಯರಿಗಿತ್ತು. ಅವರೇ ದತ್ತಾತ್ರೇಯರ ಮೇಲೆ ಪುಸ್ತಕನೂ ಬರೆದಿದ್ದಾರೆ, ಮೀನ್ಸ್ ಆ್ಯಂಡ್ ಗೋಲ್ ಆಫ್ ದತ್ತಾತ್ರೇಯ ಅಂತ. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಗ್ರಂಥ. ಅದು ಕನ್ನಡಕ್ಕೂ ಕೂಡ ಅನುವಾದ ಆಗಿದೆ. ಆ ವೇದಾಂಗಗಳ ಜ್ಞಾನ ಇಲ್ಲದೆ ಹೋದರೆ ವೇದಕ್ಕೆ ಸರಿಯಾಗಿ ಅರ್ಥ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಗುರುಕುಲದಿಂದ ಮರಳಿದ ಬಳಿಕ ಸಂಧ್ಯಾವಂದನಾದಿ ಯಾವ ಕರ್ಮಗಳನ್ನೂ ಮಾಡದೆ ಸ್ವಸ್ಥನಾಗಿ ಕುಳಿತುಕೊಳ್ಳತೊಡಗಿದ. ನೋಡಿ, ಗುರುಕುಲ ವಾಸದಿಂದ ವಾಪಸ್ ಬರೋದಕ್ಕೆ ಸಮಾವರ್ತನ ಅಂತ ನಮ್ಮಲ್ಲಿ ಒಂದು ಕ್ರಿಯೆ ಇದೆ. ನಮ್ಮಲ್ಲಿ 16 ಸಂಸ್ಕಾರಗಳಲ್ಲಿ ಸಮಾವರ್ತನ ಅನ್ನೋದು ಒಂದು ಸಂಸ್ಕಾರ. 8ನೇ ವಯಸ್ಸಿಗೆ ಗುರುಕುಲಕ್ಕೆ ಹೋಗಿ ಸಮಸ್ತವಾಗಿರ್ತಕ್ಕಂಥ ವೇದಾಧ್ಯಯನವನ್ನು ಮಾಡಿಕೊಂಡು ತನ್ನ ಮನೆಗೆ ಹಿಂತಿರುಗತಕ್ಕಂಥದ್ದಕ್ಕೆ ಸಮಾವರ್ತನ ಅಂತ ಕರೆಯೋದು. ಸಾಮಾನ್ಯವಾಗಿ 20ನೇ ವಯಸ್ಸಿಗೆ ಅವನು ಹಿಂತಿರುಗ್ತಾ ಇದ್ದ. ಅಂಥದಕ್ಕೆ ಸಮಾವರ್ತನ ಕ್ರಿಯೆ ಎಂಬುದಾಗಿ ಕರೀತಾರೆ. ಬಾಣನು ಕೂಡ ಚಂದ್ರಾಪೀಡ ಯಾವ ರೀತಿಯಾಗಿ ಸಮಾವರ್ತನ ಕ್ರಿಯೆ ಮಾಡಿಕೊಂಡು ಮನೆಗೆ ಬಂತ ಅಂತ ವರ್ಣನೆ ಮಾಡ್ತಾರೆ. ಶುಕನಾಸ ಎಂಬತಕ್ಕಂಥ ಮಂತ್ರಿ ರಾಜನಾಗಿರ್ತಕ್ಕಂಥ ತಾರಾಪೀಡನ ಹತ್ತಿರ ಇರೋವನು ಚಂದ್ರಾಪೀಡನಿಗೆ ಒಂದು ಕಿವಿ ಮಾತನ್ನು ಹೇಳ್ತಾನೆ. ನೋಡಪ್ಪ ಚಂದ್ರಾಪೀಡ, ಒಂದೊಂದು ಸಾಕು ಮನುಷ್ಯನನ್ನು ಹಾಳು ಮಾಡೋಕ್ಕೆ. ಯೌವನ, ಧನ ಸಂಪತ್ತಿ, ಅವಿವೇಕ, ಪ್ರಭುತ್ವ, 4 ಒಬ್ಬರಲ್ಲೇ ಇದ್ಬಿಟ್ರೆ ಏನು ಗತಿ?
ಆಗರ್ಭ ಶ್ರೀಮಂತತ್ವಂ, ಅಭಿನವ ಯೌವನತ್ವಂ, ಅಮಾನುಷ ಶಕ್ತಿತ್ವಂ, ಅಪ್ರತಿಮ ರೂಪತ್ವಂ. ನಿನ್ನಲ್ಲಿ 4 ಇದೆಯಪ್ಪ, ಹುಷಾರಾಗಿರು. ಜನಗಳು ನಿನ್ನನ್ನು ಸವಿ ಮಾತಾಡಿಬಿಟ್ಟು ತಮ್ಮ ಕಡೆ ಸೆಳೆಕೊಂಡು ನಿನ್ನನ್ನು ದುರುಪಯೋಗ ಪಡಿಸ್ಕೋತಾರೆ, ಹುಷಾರಾಗಿರು ಅಂತ ತಾರಾಪೀಡನ ಮಂತ್ರಿ ಆಗಿರ್ತಕ್ಕಂಥ ಶುಕನಾಸ ಚಂದ್ರಾಪೀಡನಿಗೆ ಉಪದೇಶ ಕೊಡ್ತಾನೆ. ಅಂತಹ ಆದರ್ಶಪ್ರಾಯವಾಗಿರ್ತಕ್ಕಂಥ ಮಂತ್ರಿಗಳಿದ್ದರು ಆಗಿನ ಕಾಲದಲ್ಲಿ. ರಾಜನಿಗೆ ಎಲ್ಲಿ ದಾರಿ ತಪ್ಪಿಬಿಡ್ತಾರೋ ಅನ್ನೋಷ್ಟು ಮಟ್ಟಿಗೆ ಕಾಳಜಿ ಇಟ್ಕೊಂಡು ಸ್ವಂತ ಮಕ್ಕಳಿಗೆ ಉಪದೇಶ ಮಾಡೋ ಹಾಗೆ ರಾಜನ ಮಕ್ಕಳಿಗೆ ಉಪದೇಶ ಮಾಡಿ ಸನ್ಮಾರ್ಗದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅದು ಗುರುಕುಲ ವಾಸದಿಂದ ಬರೋದಕ್ಕೆ ಸಮಾವರ್ತನ ಕ್ರಿಯೆ ಅಂತ ಕರೀತಾರೆ. ಅವನ ಮನೆಗೆ ಬರೋವಾಗ ತಂದೆಯಾಗಿರ್ತಕ್ಕಂಥ ಚಂದ್ರಾಪೀಡ ಮಗನಿಗೆ ರಾಜ್ಯಾಭಿಷೇಕ ಮಾಡೋದಕ್ಕೆ ಸಮಸ್ತವಾಗಿರ್ತಕ್ಕಂಥ ನದಿಗಳ ನೀರಿನಿಂದ, ಸಮಸ್ತ ಮೃತ್ತಿಕೆಗಳಿಂದ ತಂದು ತನ್ನ ಜೊತೆಗೆ ತನ್ನ ಆನಂದ ಬಾಷ್ಪದ ಕಣ್ಣೀರು ಸೇರಿಸ್ಕೊಂಡು ಅವನಿಗೆ ಅಭಿಷೇಕ ಮಾಡ್ದ ಅಂತ ವರ್ಣನೆ ಮಾಡ್ತಾನೆ. ತತಃ ಕತಪೈ ದಿವಸಾಪಗಮೇ ಚ ರಾಜ ಸ್ವಯಮುತ್ಕ್ಷಿಪ್ತ ಮಂಗಲ ಕಲಶ ಸಹ ಶುಕನಾಸೇನ ಪುಣ್ಯೇಯ ಹನಿ ಪುರೋದಸ ಸಂಪಾದಿತ ಅಶೇಷ ರಾಜ್ಯಾಭಿಷೇಕ ಮಂಗಲಂ ಅನೇಕ ನರಪತಿ ಸಹಸ್ರ ಪರಿವೃತೇಭ್ಯ ಸರ್ವಾಭ್ಯೋ ನದೀಭ್ಯ ಸರ್ವೇಭ್ಯ ಸಾಗರೇಭ್ಯ ಸಮಾಹೃತೇನ ಸರ್ವೌಷಧಿಭಿಃ ಸರ್ವಮೃದ್ಭಿಃ ಸರ್ವಫಲೈಃ ಸರ್ವರತ್ನೈಶ್ಚ ಪರಿಗೃಹೀತೇನ ಆನಂದ ಬಾಷ್ಪಜಲಮಿಶ್ರೇಣ ಮಂತ್ರಪೂತೇನ ವಾರಿಣ ಸುತಂ ಅಭಿಷೇಚ. ತಂದೆ ಮಗನಿಗೆ ಹೇಗೆ ಅಭಿಷೇಕ ಮಾಡ್ದ ಅನ್ನೋದಕ್ಕೆ ನಮ್ಮನ್ನು ನೋಡಿ, ಅಭಿಷೇಕ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಸುಪ್ರಸಿದ್ಧವಾಗಿರ್ತಕ್ಕಂಥ ಮಾತು. ಶಿವನಿಗೆ ಎಷ್ಟು ಅಭಿಷೇಕ ಮಾಡಿದ್ರೂ ಕೂಡ ಸಂತೋಷ, ವಿಷ್ಣುಗೆ ಹಾಗೆ ಎಷ್ಟು ಅಲಂಕಾರ ಮಾಡಿದ್ರೂ ಮಾಡಿಸ್ಕೋತಾನೆ. ಅದು ಮುಖ್ಯವಾಗಿ ನಮ್ಮಲ್ಲಿರ್ತಕ್ಕಂಥದ್ದು. ಶಾಸ್ತ್ರೋಕ್ತ ಕರ್ಮಗಳನ್ನು ತ್ಯಜಿಸಿದ ಮಗನಿಗೆ ಉಪದೇಶ ಮಾಡಬೇಕೆಂದು ಯೋಚಿಸಿ ಅಗ್ನಿವೇಶ್ಯ ಮಗನ ಬಳಿಗೆ ಬಂದ. ನೋಡಿ, ಶಾಸ್ತ್ರೋಕ್ತ ಕರ್ಮಗಳನ್ನು ಬಿಡಬಾರ್ದು. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂತ್ವಯಿ ನಾಣ್ಯತೆ ಹಿತೋಸ್ತಿ ನ ಕರ್ಮ ಲಿಪ್ಯತೆ ನರೇ. 100 ವರ್ಷ ಬದುಕಿದ್ರೂ ಕೂಡ ನೀನು ನಿತ್ಯ ಕರ್ಮವನ್ನು ಬಿಡೋಕ್ಕಾಗಲ್ಲ. ಯಾಕೆಂದರೆ ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಮಗ್ನಿಹೋತ್ರಂ ಜುಹುಯಾತ್, ಇದೆಲ್ಲ ವಿಧಿವಾಕ್ಯಗಳು. ಪ್ರತಿ ಆನ್ಹಿಕವನ್ನು ನೀನು ಮಾಡಬೇಕು, ಅದೇ ರೀತಿಯಾಗಿ ನೀನು ಅಗ್ನಿ ಕಾರ್ಯವನ್ನು ಮಾಡಬೇಕು ಎಂಬತಕ್ಕಂಥದ್ದು. ಆ ಅಗ್ನಿ ಕಾರ್ಯವನ್ನು ಮಾಡ್ತಕ್ಕಂಥವರಿಗೆ ಅಗ್ನಿರ್ಮಾಣವಕಃ ಆ ರೀತಿಯಾಗಿರ್ತಕ್ಕಂಥ ಬಿರುದು ಕೊಡ್ತಾಯಿದ್ರು. 8ನೇ ವಯಸ್ಸಿಗೆ ಉಪನೀತನಾಗಿರ್ತಕ್ಕಂಥ ವಟು ನಡ್ಕೊಂಬರ್ತಾ ಇದ್ರೆ ಅಗ್ನಿ ಪ್ರವೇಶ ಆಗತ್ತೋ ಅನ್ನೋಷ್ಟು ಕಳಕಳಿಯಿಂದ ಅವರು ಕಾಣ್ತಾ ಇದ್ರು ಅನ್ನೋ ಮಾತು ಬರುತ್ತೆ. ಹಿಂದೆ ಒಂದು ಸಲ ನಡೆದಿರೋ ಘಟನೆ, ಮೈಸೂರು ಮಹಾರಾಜರು ಯಾರೋ ಒಬ್ಬರಿಗೆ ಈ ಥರ ಜರಿ ಶಾಲು ಕೊಟ್ರಂತೆ. ಆ ಪಂಡಿತರು ಎಡಗೈಯಲ್ಲಿ ಇಸ್ಕೊಂಡ್ರಂತೆ. ಮಹಾರಾಜರು ಹೇಳಿದ್ರಂತೆ, ಸಾಮಾನ್ಯವಾಗಿ ಏನೇ ಒಳ್ಳೆಯದು ಕೊಟ್ಟರೂ ಕೂಡ ಬಲಗೈಯಲ್ಲಿ ಇಸ್ಕೋಬೇಕು ಅನ್ನೋದು ಸಾಮಾನ್ಯ ಧರ್ಮ, ನೀವೆಲ್ಲ ಗೊತ್ತಿರತಕ್ಕಂಥವ್ರು ಎಡಗೈಯಲ್ಲಿ ಇಸ್ಕೋತಾ ಇದ್ದಾರಲ್ಲ, ಏನು ಸಮಾಚಾರ ಅಂತ. ಪಂಡಿತರು ಹೇಳಿದ್ರಂತೆ, ಬಲಗೈಯಲ್ಲಿ ತೆಗೆದುಕೊಳ್ಳಕ್ಕೆ ನನಗೇನು ಅಭ್ಯಂತರ ಇಲ್ಲ, ಪರಿಣಾಮ ಏನಾಗತ್ತೆ ಅನ್ನೋದನ್ನು ನೀವು ಸ್ವಂತ ನಿಮ್ಮ ಕಣ್ಣು ಮುಂದೆ ನೋಡ್ತೀರಾ ಅಂತ. ಯಾವಾಗ ಎಡಗೈಯಿಂದ ಬಲಗೈಗೆ ಟ್ರಾನ್ಸ್ಫರ್ ಆಯಿತೋ ಆ ಶಾಲು ಊರಿದ ಕೆಳಗೆ ಬಿದ್ದೋಯ್ತಂತೆ. ಅಗ್ನಿ ಕಾರ್ಯ ಮಾಡ್ತಕ್ಕಂಥ ಕೈ ಅದು. ಆ ಅಗ್ನಿ ಅನ್ನೋದು ಆ ರೀತಿಯಾಗಿ ಸ್ಫುರಿಸ್ತಾ ಇರುತ್ತೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಯಾವಾಗಲೂ ಕೂಡ ಅಗ್ನಿರ್ಜ್ವಲತಿ, ಸುಡ್ತಕ್ಕಂಥದ್ದೇ ಒಂದು ಅಗ್ನಿಯ ಸ್ವಭಾವ. ಯಾವತ್ತೂ ಕೂಡ ಆ ರೀತಿಯಾಗಿ ಕಂಗೊಳಿಸ್ತಾ ಇರ್ತಾರೆ. ನಿಜವಾಗಿ ಅವರಲ್ಲಿ ಕಳೆ ಇರ್ತಕ್ಕಂಥವರು ಆ ರೀತಿಯಾಗಿರ್ತಾರೆ ಅನ್ನೋದಕ್ಕೆ ಅದಕ್ಕೆ ಅಲ್ಲಿ ಹೇಳ್ತಕ್ಕಂಥದ್ದು. ಇವನು ಗುರುಕುಲದಿಂದ ಮರಳಿದ ಬಳಿಕ ಏನು ಮಾಡ್ದ, ಸಂಧ್ಯಾವಂದನಾದಿ ಯಾವ ಕರ್ಮಗಳನ್ನೂ ಮಾಡದೆ ಸ್ವಸ್ಥನಾಗಿ ಕುಳಿತುಕೊಳ್ಳತೊಡಗಿದ. ನಾನು ಜ್ಞಾನಿ ಅನ್ನೋ ಅಹಂಕಾರ ಬಂದ್ಬಿಡ್ತಾ ಅವನಿಗೆ. ನಾನು ಯಾಕೆ ಕರ್ಮ ಮಾಡಬೇಕು, ಕರ್ಮ ಮಾಡೋದೆಲ್ಲ ಕೆಳಮಟ್ಟದವರಿಗೆ, ನಾನು ಶ್ರೇಷ್ಠ, ನಾನು ಜ್ಞಾನಿ, ನಾನು ಅದಕ್ಕೆಲ್ಲ ಅತೀತ, ನಾನು ಅದನ್ನೆಲ್ಲ ದಾಟಿರ್ತಕ್ಕಂಥವನು ಎಂಬತಕ್ಕಂಥ ಅಹಂ. ಸೊ ಆವಾಗ ಅಗ್ನಿವೇಶ್ಯ ಮಗನ ಬಳಿಗೆ ಬಂದ. ಹೇಳ್ದ, ವತ್ಸ, ನೀನು ನಿನ್ನ ಕರ್ತವ್ಯ ಕರ್ಮಗಳನ್ನು ನೆರವೇರಿಸುತ್ತಾ ಇಲ್ಲ, ಯಾಕೆ? ಸತ್ಕರ್ಮಗಳ ಅನುಷ್ಠಾನ ಮಾಡದೇ ಹೋದರೆ ನೀನು ಪರಮಸಿದ್ಧಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುವೆ? ಶಾಸ್ತ್ರೋಕ್ತ ಕರ್ಮಗಳ ಪರಿತ್ಯಾಗ ಮಾಡುವುದು ನಿಂದನೀಯ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಕರ್ಮವನ್ನು ಬಿಡ್ತಕ್ಕಂಥದ್ದು ಅತ್ಯಂತ ದೊಡ್ಡ ಪಾಪ ಅಂತ. ಇದಕ್ಕೆ ಸಂವಾದಿಯಾಗಿ ನಮಗೆ ಬರ್ತಕ್ಕಂಥದ್ದು 6ನೇ ಅಧ್ಯಾಯ ಛಾಂದೋಗ್ಯೋಪನಿಷತ್ತಲ್ಲಿ ಬರ್ತಕ್ಕಂತಹ ಶ್ವೇತಕೇತು ದೃಷ್ಟಾಂತ. ಶ್ವೇತಕೇತು ಗುರುಕುಲ ಮನೆಗೆ ಹೋಗಿ ಎಲ್ಲ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೇಗೆ ಮನೆಗೆ ಬಂದ ಅಂದರೆ ತಲೆನೇ ನಿಲ್ತಾ ಇಲ್ಲ ಅವನಿಗೆ, ಅಂತಹ ಅಹಂಕಾರದಿಂದ ಬಂದ. ಮಹಾಮನ ಅನೂಚಾನಮಾನಿ ಸ್ತಬ್ಧಯೇಯಾಯ. ತಂದೆ ಒಂದೇ ಒಂದು ಪ್ರಶ್ನೆ ಕೇಳಿದ,
ಯಾವ ಒಂದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥವಾಗುತ್ತೋ ಅದು ನಿನಗೆ ಗೊತ್ತಾ ಅಂತ. ಅವನು ಕೊಟ್ಟ ಉತ್ತರ ಏನೋ, ನನ್ನ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳಿದ. ನನಗೆ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನನ್ನ ಗುರುಗಳಿಗೆ ಗೊತ್ತಿಲ್ಲ ರೀ, ಅವ್ರಿಗೆ ಗೊತ್ತಿದ್ದರೆ ನನಗೆ ಹೇಳ್ಕೊಡ್ದೆ ಇನ್ಯಾರಿಗೆ ಹೇಳ್ತಾ ಇದ್ರು. ಐ ಆಮ್ ದ ಬೆಸ್ಟ್ ಸ್ಟೂಡೆಂಟ್, ನನಗೆ ಹೇಳಿಲ್ಲ ಅಂದಮೇಲೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ. ಆವಾಗ ತಂದೆಗೆ ಅನ್ನಿಸ್ತು, ಓಹೋ ಯಾಕೋ ದಾರಿ ತಪ್ಪು ಹೋಗ್ತಾ ಇದ್ದಾನೆ ಮಗ ಅಂದ್ಬಿಟ್ಟು ತಾನೇ ಅವನಿಗೆ 9 ದೃಷ್ಟಾಂತಗಳಿಂದ ತತ್ವಮಸಿ ವಾಕ್ಯಾರ್ಥವನ್ನು ಬೋಧನೆ ಮಾಡ್ತಾನೆ. ತತ್ ತ್ವಂ ಅಸಿ, ನೀನೇ ಆ ಬ್ರಹ್ಮಸ್ವರೂಪ ಅಂತ ಹೇಳೋದಕ್ಕೆ ಎಷ್ಟು ಸುಲಭವಾಗಿರ್ತಕ್ಕಂಥ ಉದಾಹರಣೆ ಕೊಡ್ತಾನೆ ನೋಡಿ. ನೋಡು ಮಗು, ಒಂದು ಲೋಟ ತಗೊಂಬ, ಲೋಟ ತುಂಬ ನೀರು ಹಾಕು, ಒಂದು ಚಿಟಿಕೆ ಉಪ್ಪು ಹಾಕು, ನೀರು ಕರಗೋದಕ್ಕೆ ಬಿಡು, ಆಮೇಲೆ ನೀರನ್ನು ಕುಡಿ. ಮೇಲ್ಗಡೆ ಭಾಗ ಕುಡಿ, ನೀರು ಹೇಗಿದೆ, ಉಪ್ಪಾಗಿದೆ. ಮಧ್ಯಭಾಗ ನೀರು ಕುಡಿ, ಹೇಗಿದೆ, ಉಪ್ಪಾಗಿದೆ. ಕೆಳಗಡೆ ಭಾಗ ನೀರು ಕುಡಿ, ಹೇಗಿದೆ, ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ, ಕಾಣಿಸ್ತಾ ಇಲ್ಲ. ನೀರು ಉಪ್ಪಾಗಿದೆ ಅಂತ ಹೇಗಪ್ಪ ಹೇಳ್ತಾ ಇದೆಯಾ, ರುಚಿ ನಾಲಿಗೆಗೆ ಅನುಭವಕ್ಕೆ ಬರ್ತಾ ಇದೆ. ನೀನು ಸ್ವಂತ ಕಣ್ಮುಂದೆ ಕಾಣ್ತಕ್ಕಂಥ ನೀರನ್ನೇ ಉಪ್ಪು ನೀರು ಅಂತ ಅನುಭವದಿಂದ ತಿಳ್ಕೋಬೇಕಾದ್ರೆ ಬ್ರಹ್ಮ ಅಥವಾ ಆತ್ಮವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ತಿಳ್ಕೋತೀಯ? ನೋಡಿ, ನೀರನ್ನು ಯಾರು ನೋಡಿಲ್ಲ, ಲೋಟನ ಯಾರು ನೋಡಿಲ್ಲ, ಉಪ್ಪನ್ನು ಯಾರು ನೋಡಿಲ್ಲ, ನೀರನ್ನು ಯಾರು ಕುಡಿದಿಲ್ಲ. ಎಲ್ಲರೂ ನೋಡಿರ್ತಕ್ಕಂತಹ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತಗೊಂಡು ಅಲೌಕಿಕವಾಗಿರ್ತಕ್ಕಂಥ ತತ್ವಮಸಿ ವಾಕ್ಯಾರ್ಥವನ್ನು ಅಹಂಕಾರದಿಂದ ಮನೆಗೆ ಬಂದಿರತಕ್ಕಂತಹ ಮಗನಿಗೆ ತಂದೆ ವಿನೀತವಾಗಿ ತೋರಿಸ್ಕೊಡ್ತಾನೆ. ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಎಷ್ಟೇ ವಿದ್ಯಾವಂತರಾದರೂ ಕೂಡ ತಂದೆ ಮಗನಿಗೆ ಹೇಳ್ತಾ ಇರಲಿಲ್ಲ. ಯಾಕೆಂದರೆ ಮಮಕಾರ ಬಂದ್ಬಿಡುತ್ತೆ. ಅಯ್ಯೋ ನನ್ನ ಮಗ, ಇವನಿಗೆ ದಂಡಿಸಬಾರ್ದು, ಇವನಿಗೆ ಹೊಡಿಬಾರ್ದು, ಇವನಿಗೆ ಶಿಕ್ಷೆ ಕೊಡಬಾರ್ದು ಅಂತ ಬಂದ್ಬಿಡುತ್ತೆ. ಅದಕ್ಕೆ ತನ್ನ ಫ್ರೆಂಡ್ ಮನೆಗೆ ಕಳಿಸೋನು, ಅವನು ಇವನಿಗೆ ಹೊಡೀಲಿ ಅಂತ. ಆ ಫ್ರೆಂಡ್ ಅವನ ಮಗನ ಇವನ ಮನೆಗೆ ಕಳಿಸೋನು. ಈ ರೀತಿಯಾಗಿ ನಡೀತಾ ಇದ್ದಿದ್ದು. ಏಕೆಂದರೆ ಒಂದು ಸಲ ಮಮಕಾರ ಬಂದುಬಿಟ್ರೆ ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗಳು, ಇವರಿಗೆ ಹೀಗಾಗ್ಬಿಡತ್ತಲ್ಲ ಅಂತ ಆವಾಗ ವಿದ್ಯೆಗೆ ಅದು ಬಾಧಕವಾಗುತ್ತೆ. ಅದಕ್ಕೆ ನಮ್ಮಲ್ಲೊಂದು ಸುಭಾಷಿತ ಇದೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತ್ ಷೋಡಶೇ ವರ್ಷೇ ಪುತ್ರ ಮಿತ್ರವದಾಚರೇತ್. ಲಾಲಯೇತ್ ಪಂಚವರ್ಷಾಣಿ, 5 ವರ್ಷ ಮಕ್ಕಳನ್ನು ಚೆನ್ನಾಗಿ ಮುದ್ದು ಮಾಡಿ ಬೆಳೆಸಿ. ದಶವರ್ಷಾಣಿ ತಾಡಯೇತ್, 10 ವರ್ಷದ ತನಕ ಅವರಿಗೆ ಹೊಡೆದು ಬಡ್ದು ಬುದ್ಧಿ ಕಲಿಸ್ಬೇಕು. ಯಾಕಂದರೆ ಆವಾಗ ಅವ್ರು ಏನಾದರೂ ದಾರಿ ತಬ್ಬಿಟ್ರೆ ಮತ್ತೆ ವಾಪಸ್ ಬರಲ್ಲ. ಪ್ರಾಪ್ತೇತ್ ಷೋಡಶೇ ವರ್ಷೆ, 16ನೇ ವಯಸ್ಸು ತುಂಬಿದಾಗ ಪುತ್ರ ಮಿತ್ರವದಾಚರೇತ್, ಮಕ್ಕಳನ್ನು ಸ್ನೇಹಿತರ ತನಕ ಕಾಣಬೇಕು ಅಂತ. ಯಾಕೆಂದರೆ ಆವಾಗ ಅವ್ರು ತಿರುಗಿ ಬಿದ್ದರೆ ತಟ್ಕೊಳ್ಳೋ ಶಕ್ತಿ ಇವರಿಗಿರಲ್ಲ. ಯಾಕೆಂದರೆ ಪ್ರಾಕ್ಟಿಕಲ್ ವಿಸ್ಡಮ್ ಆ್ಯಸ್ ವೆಲ್ ಆ್ಯಸ್ ಏನ್ಷಂಟ್ ವಿಸ್ಡಮ್ ಆಲ್ಸೋ, ಬೋತ್ ವೈಸ್ ಇಟ್ ಈಸ್ ವಿಸ್ಡಮ್, ವರ್ಲಿ ವೈಸ್ ಆ್ಯಸ್ ವೆಲ್ ಆಸ್ ಅದರ್ ವರ್ಲಿ ವೈಸ್. ಸೊ ಈ ದೃಷ್ಟಿಯಿಂದ ನಮ್ಮ ಒಂದು ಲಿಮಿಟೇಷನ್ಸ್ ನಾವು ನೋಡ್ಕೋಬೇಕು. ನೋಡಿ, ಯಾವಾಗಲೂ ದೇಹದಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಶಕ್ತಿ ಇರಲ್ಲ. ನೈತಿಕ ಶಕ್ತಿಯೂ ಇರೋದಿಲ್ಲ, ಮಾನಸಿಕ ಶಕ್ತಿಯೂ ಇರಲ್ಲ, ದೈಹಿಕ ಶಕ್ತಿ ಮೊದಲೇ ಇರಲ್ಲ. ಆ ದೃಷ್ಟಿಯಿಂದ ಇಲ್ಲಿ ವತ್ಸ, ನೀನು ನಿನ್ನ ಕರ್ತವ್ಯ ಕರ್ಮಗಳನ್ನು ನೆರವೇರಿಸುವುದಿಲ್ಲಬೇಕೆ? ಯಾರೂ ಕೂಡ ಕರ್ತವ್ಯ ಲೋಪ ಮಾಡಬಾರ್ದು. ಅದು ತುಂಬ ಹಿಂದಿನ ಕಾಲದಲ್ಲಿ ಅವರು ಇಟ್ಕೊಂಡಿದ್ದಂತಹ ಒಂದು ಒಳ್ಳೆ ಧ್ಯೇಯವಾಕ್ಯ ಮತ್ತು ಮಾನಸಿಕವಾಗಿರ್ತಕ್ಕಂಥ ನಿಲುವು. ಅದು ಹಿರಿಯದಾದದ್ದು ಕಿರಿಯದಾದದ್ದು ಅಂತಲ್ಲ ಪ್ರಶ್ನೆ. ಏನೇ ಕರ್ತವ್ಯ ಕೊಟ್ಟರೂ ಕೂಡ ಅದನ್ನು ನಿಸ್ವಾರ್ಥವಾಗಿ ನಮಗೆ ಗೊತ್ತಿರೋಷ್ಟು ಎಷ್ಟು ಪ್ರಾಮಾಣಿಕವಾಗಿ ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋದು ಆಗ ಇದ್ದಂತಹ ಒಂದು ನಿಯಮ. ಸತ್ಕರ್ಮಗಳ ಅನುಷ್ಠಾನ ಮಾಡದೇ ಹೋದರೆ ಪರಮಸಿದ್ಧಿ ಹೇಗೆ ಪ್ರಾಪ್ತವಾಗುತ್ತದೆ? ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಸಿದ್ಧಿ ಬರುತ್ತೆ, ಒಳ್ಳೆಯ ಕರ್ಮ ಮಾಡದೇ ಹೋದರೆ ಇನ್ನು ಹೇಗಪ್ಪ ಸಿದ್ಧಿ ಉಂಟಾಗತ್ತೆ? ಶಾಸ್ತ್ರೋಕ್ತ ಕರ್ಮಗಳ ಪರಿತ್ಯಾಗ ನಿಂದನೀಯ, ನೀನು ಅದನ್ನು ಮಾಡಬಾರ್ದು, ಅದು ಬಹಳ ನಿಂದೆಗೆ ಕಾರಣವಾಗತ್ತೆ. ಅದಕ್ಕೆ ಕಾರುಣ್ಯ ಉತ್ತರ ಕೊಡ್ತಾನೆ ಮಗ, ಪೂಜ್ಯನಾದ ತಂದೆಯೇ, ಆಜೀವನ ಅಗ್ನಿಹೋತ್ರವನ್ನು ಪ್ರತಿನಿತ್ಯ ಸಂಧ್ಯೋಪಾಸನೆಯನ್ನು ಜರುಗಿಸಬೇಕೆಂದು ಶ್ರುತಿ ಸ್ಮೃತಿಗಳು ಪ್ರತಿಪಾದನೆ ಮಾಡಿದೆ. ಕರ್ಮಗಳನ್ನು ಮಾಡದೆ, ಸಂತಾನವನ್ನು ಪಡೆಯದೆ, ಧನ ಸಂಪಾದನೆ ಮಾಡದೆ ಮೋಕ್ಷ ದೊರೆಯುವುದು ಎಂದು ಬೇರೆ ಶ್ರುತಿಯಲ್ಲಿ ಹೇಳಿದೆಯಲ್ಲ. ಹೀಗಿರುವಾಗ 2 ಶ್ರುತಿಗಳಿಗೆ ವಿರುದ್ಧ ಬಂದರೆ ನಾನು ಏನು ಮಾಡಬೇಕು? ಪ್ರಶ್ನೆ ಕೇಳ್ತಾನೆ. ಅದು ಶ್ರುತಿನೇ, ಇದು ಶ್ರುತಿನೇ. ಶ್ರುತಿಗೂ ಸ್ಮೃತಿಗೂ ವಿರೋಧ ಬಂದರೆ ಸ್ಮೃತಿ ಬಿದ್ದೋಗುತ್ತೆ, ಶ್ರುತಿ ನಿಲ್ಲತ್ತೆ. 2 ಶ್ರುತಿಗಳಿಗೆ ವಿರೋಧ ಬಂದರೆ ನಿರ್ಗುಣ ಶ್ರುತಿ ಗೆಲ್ಲತ್ತೆ, ಸಗುಣ ಶ್ರುತಿ ಬಿದ್ದೋಗುತ್ತೆ. ಶ್ರುತಿಗೂ ಅನುಭವಕ್ಕೂ ವಿರೋಧ ಬಂದರೆ ಅನುಭವ ನಿಲ್ಲತ್ತೆ ಹೊರತು ಶ್ರುತಿ ನಿಲ್ಲಲ್ಲ. ಅದರಿಂದ ಪರಮ ಪ್ರಮಾಣ ಯಾವುದು ಅಂದರೆ ಸ್ವಾನುಭವ. ನಿನ್ನ ಅನುಭವ ಏನಪ್ಪ ಹೇಳ್ತಾ ಇದೆ? 100 ವೇದವಾಕ್ಯ ಬಂದು ಹೇಳಿ ಬೆಂಕಿ ತಣ್ಣಗಿದೆ 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 ಅಂತ, ನಿನಗೇನಾಗ್ತಾ ಇದೆ? ಹತ್ರ ಹೊರಕೊಳ್ಳೆ ಬೆಂಕಿ ಸುಡುತ್ತಾ ಇಲ್ವೋ ಕೈಯನ್ನು? ಸೊ ಅದರಿಂದ ನಹಿ ಶೀತಃ ಇತಿ ಶ್ರುತಿ ಶತೇನಾಪಿ ಅಭ್ಯುಪಗಂತುಂ ಶಕ್ಯತೆ. ಭಾಷ್ಯವಾಕ್ಯ. 100 ವೇದವಾಕ್ಯಗಳು ಬಂದು ಬೆಂಕಿ ತಣ್ಣಗಿದೆ ಅಂದರೂ ಕೂಡ ನೀನು ಒಪ್ಪಬೇಕಾಗಿಲ್ಲ. ನಿನ್ನ ಅನುಭವಕ್ಕೆ ಏನು ಬರ್ತಾ ಇದೆ?
ಈ ದೃಷ್ಟಿಯಿಂದ ಅಗಸ್ತ್ಯ ಹೇಳ್ತಾನೆ, ಸುತೀಕ್ಷ್ಣ, ನೀನು ಹೇಳಿರ್ತಕ್ಕಂಥ ಮಾತಿಗೆ ಉತ್ತರ ಕೊಡ್ತೀನಿ. ನಾನು ನಿನಗೆ ಒಂದು ಕಥೆಯ ಮುಖಾಂತರ ಉತ್ತರ ಕೊಡ್ತೀನಿ. ಅದನ್ನು ನೀನು ಸಂಪೂರ್ಣವಾಗಿ ಕೇಳು. ತಾತ್ಪರ್ಯವನ್ನು ಮನದಲ್ಲಿ ತಿಳಿದುಕೊಂಡು ಆಮೇಲೆ ನಿನ್ನ ಇಚ್ಛೆ ಇದ್ದಂತೆ ಮಾಡು. ಸುರುಚಿ ಎಂಬ ದೇವಲೋಕದ ಸ್ತ್ರೀ ಇದ್ದಳು. ಅವಳು ಅಪ್ಸರೆಯರಲ್ಲಿ ಅತ್ಯಂತ ಶ್ರೇಷ್ಠಳು. ಒಂದು ದಿನ ಅವಳು ನವಿಲುಗಳ ಹಿಂಡಿನಿಂದ ವ್ಯಾಪ್ತವಾದ ಹಿಮಾಲಯದ ಶಿಖರದಲ್ಲಿ ಕುಳಿತಿದ್ದಳು. ಆಗ ಅವಳು ಅಂತರಿಕ್ಷದಲ್ಲಿ ಸಂಚರಿಸತಕ್ಕಂತಹ ದೇವದೂತರನ್ನು ಕಂಡಳು. ಸುರುಚಿ, ಮಹಾಶಯ ದೇವದೂತ, ನೀನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೊರಟಿರುವೆ, ಇದನ್ನು ಕೃಪೆ ಮಾಡಿ ನನಗೆ ತಿಳಿಸು. ದೇವದೂತ ಉತ್ತರ ಕೊಡ್ತಾನೆ, ಅರಿಷ್ಟನೇಮಿ ಎಂಬ ರಾಜನು ವೀತರಾಗನಾಗಿ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ಗಂಧಮಾದನ ಪರ್ವತದಲ್ಲಿ ತಪಶ್ಚರಣೆ ಮಾಡತೊಡಗಿದನು. ಅವನ ಘೋರ ತಪಸ್ಸಿನಿಂದ ದೇವರಾಜ ಇಂದ್ರ ಭಯಗೊಂಡು ಅವನ ತಪೋಭಂಗ ಮಾಡಲು ಅಪ್ಸರೆಯರನ್ನು ನನ್ನನ್ನು ವಿಮಾನದಲ್ಲಿ ಗಂಧಮಾದನ ಪರ್ವತಕ್ಕೆ ಕಳುಹಿಸಿದನು. ನೋಡಿ, ಯಾರೇ 90 ಯಾಗ ಮಾಡಲಿ ಅಥವಾ ಯಾರೇ ಘೋರವಾಗಿರೋ ತಪಸ್ಸು ಮಾಡಲಿ, ತಕ್ಷಣ ಇಂದ್ರ ಅದನ್ನು ಕೆಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಯಾಕೆಂದರೆ 100 ಯಾಗ ಯಾರಾದರೂ ಮಾಡಿಬಿಟ್ರೆ ಅವ್ರಿಗೆ ಇಂದ್ರ ಪದವಿ ಬಂದ್ಬಿಡುತ್ತೆ. ಶತಕ್ರತು ಅಂತ ಒಂದು ಪರ್ಯಾಯ ಪದ ಇಂದ್ರನಿಗೆ. ಕ್ರತು ಅಂದರೆ ಯಾಗ. ಸವ, ಕ್ರತು, ಮಖ, ಸಪ್ತತಂತು, ಯಜ್ಞ, ಯಾಗ ಇದೆಲ್ಲವೂ ಕೂಡ ಪರ್ಯಾಯ ಪದಗಳು. ಆಮೇಲೆ ಹೇಳ್ತೀನಿ, ಯಜ್ಞ ಅನ್ನೋದಕ್ಕೆ ಬರುತ್ತೆ ಪ್ರಾಯಶಃ ನಾಳೆನೋ ನಾಳಿದ್ದೋ. ಸೊ ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ರತು ಅನ್ನೋದು ಕೂಡ ಯಾಗಕ್ಕಿರ್ತಕ್ಕಂಥ ಒಂದು ಮಾತು. ಕಾಳಿದಾಸ ನಾಟ್ಯ ಅಥವಾ ನೃತ್ಯಕ್ಕೆ ಕಣ್ಣಿಂದ ಮಾಡ್ತಕ್ಕಂಥ ಯಾಗ ಅಂತ ವರ್ಣನೆ ಮಾಡಿದ್ದಾನೆ. ದೇವಾನಾಮಿದಮಾಮನಂತಿ ಮುನಯ ಕಾಂತಂ ಕ್ರತುಂ ಚಾಕ್ಷುಷಂ ರುದ್ರೇಣೇದ ಮುಮಾಕೃತ ವ್ಯತಿಕರೆ ಸ್ವಾಂಗೇ ವಿಭಕ್ತನ್ವಿದ ತ್ರೈಗುಣ್ಯೋದ್ಭವಮತ್ರ ಲೋಕಚರಿತಂ ನಾನಾರ ಸಂದೃಶ್ಯತೆ ನಾಟ್ಯಂ ಭಿನ್ನ ರುಚೈರ್ಜನಸ್ಯ ಬಹುಧಾ ಏಕಂ ಸಮಾರಾಧನಂ. 14ನೇ ಶ್ಲೋಕ, ಮೊದಲನೇ ಅಂಕ, ಮಾಲವಿಕಾಗ್ನಿಮಿತ್ರ ನಾಟಕ. ಕಾಳಿದಾಸ ಅವನ ಲೇಖನಿಯಿಂದ ಹೊರಹೊಮ್ಮಿರತಕ್ಕಂಥ ಮೊದಲನೇ ನಾಟಕ. Immature Kalidasa is writing in immature Agnimitra, in his immature play Malvika Agnimitra ಅಂತ ಆಲನ್ ಬೆರ್ಡೆಲ್ ಕೀತು ಹಿಸ್ಟ್ರಿ ಆಫ್ ಸಂಸ್ಕೃತ್ ಡ್ರಾಮಾನಲ್ಲಿ ಕಾಮೆಂಟ್ ಮಾಡ್ತಾನೆ. ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಲ್ಲಿ ಬಂದಿರತಕ್ಕಂಥದ್ದೇನು ಕ್ರತೂನ ಶಬ್ದವನ್ನು ಬಳಸಿದ್ದಾನೆ ಕಾಳಿದಾಸ ಕಣ್ಣಿಂದ ಮಾಡ್ತಕ್ಕಂಥ ಯಾಗಕ್ಕೆ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಜ್ಞಾನ ಯಜ್ಞ. ನೋಡಿ, ಯಜ್ಞದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಯಜ್ಞ, ದ್ರವ್ಯ ಯಜ್ಞ, ತಪೋ ಯಜ್ಞ, ಈ ರೀತಿಯಾಗಿ ಹೇಳ್ತಾ ಗೀತಾ ಜ್ಞಾನ ಯಜ್ಞ ಅಂತ ಹೇಳ್ತೀವಿ. ಸೊ ಅದು ಒಂದು ಜ್ಞಾನ ಯಜ್ಞವೇ. ಯಜ್ಞ ಅಂದರೆ ಆಚೆ ಕಡೆ ಮಾಡ್ತಕ್ಕಂಥದ್ದು ಯಜ್ಞ ಅಂತ ನಾವು ಇಟ್ಕೋಬೇಕಾಗಿಲ್ಲ. ಇದೂ ಕೂಡ ಒಂದು ಯಜ್ಞವೇ, ಜ್ಞಾನ ಯಜ್ಞ ಅನ್ನೋ ದೃಷ್ಟಿಯಿಂದ. ಯಾರೇ ತಪಸ್ಸು ಕೂತ್ರೂ ಅದನ್ನು ಹಾಳು ಮಾಡೋದು ಇಂದ್ರನ ಪದವಿ. ಈಗ ಏನು ಗತಿ ಆಯಿತು ನೋಡಿ. ಅವನು ವಿಶ್ವಾಮಿತ್ರ ಒಂದೊಂದು ದಿಕ್ಕಲ್ಲಿ ಕೂತ್ಕೊಂಡಾಗಲೂ ಒಬ್ಬೊಬ್ಬ ಅಪ್ಸರೆಯನ್ನು ಕರೆಸ್ಬಿಟ್ಟು ತಪಸ್ಸು ಭಂಗ ಮಾಡಿಬಿಟ್ಟು, ಕೊನೆಗೇನಾಯಿತು, ಮೇನಕೆಯನ್ನು ಕಳಿಸಿದಾಗ ಮೇನಕೆಗೆ ಅವನು ಇನ್ವಾಲ್ವ್ ಆಗಿದ್ದರಿಂದ ವಿಶ್ವಾಮಿತ್ರ ಮತ್ತು ಮೇನಕೆಯರಲ್ಲಿ ಶಕುಂತಲೆ ಹುಟ್ಟಿದ್ಲು. ಶಕುಂತಲೆ ಹುಟ್ಟಿದ್ರಿಂದ ವ್ಯಾಸ ಮಹರ್ಷಿಗಳು ಶಕುಂತಲೋಪಾಖ್ಯಾನವನ್ನು ಇಟ್ಟುಕೊಂಡು ಮಹಾಭಾರತದಲ್ಲಿ ಸೇರಿಸಿದರು. ಆ ವ್ಯಾಸರ ಶಕುಂತಲೋಪಾಖ್ಯಾನದ ಆಧಾರದ ಮೇಲೆ ಕಾಳಿದಾಸ ಅಭಿಜ್ಞಾನ ಶಾಕುಂತಲ ಬರೆದ. ಅಭಿಜ್ಞಾನ ಶಾಕುಂತಲ ಬರೆದಿದ್ದರಿಂದ ಅದು ಪ್ರಿಂಟ್ ಆಯಿತು. ಪ್ರಿಂಟ್ ಆದ್ದರಿಂದ ಪಬ್ಲಿಷ್ ಆಯಿತು. ಪಬ್ಲಿಷ್ ಆಗೋದ್ರಿಂದ ಪ್ರಿಸ್ಕ್ರೈಬ್ ಆಯಿತು. ಪ್ರಿಸ್ಕ್ರೈಬ್ ಆಗಿದ್ದರಿಂದ ಮಕ್ಕಳು ಇವತ್ತು ಓದೋ ಹಾಗಾಯಿತು. ಅದಕ್ಕೆ ನಾನು ಹೇಳೋದು ಮಕ್ಕಳಿಗೆ, ನಿಮಗೇನಾದರೂ ಕೋಪ ಇದ್ದರೆ ಇಂದ್ರನ ಬೈರಿ, ಪರಂಪರಾ ಸಂಬಂಧ. ಈಗ ಶಾಕುಂತಲ ನಾಟಕ ಪಬ್ಲಿಷ್ ಆಗದೆ ಆದರೆ ಪ್ರಿಸ್ಕ್ರೈಬ್ ಆಗ್ತಾ ಇರಲಿಲ್ಲ. ಪ್ರಿಸ್ಕ್ರೈಬ್ ಆಗೋದಕ್ಕೆ ಏನು ಕಾರಣ? ಬರೆಯೋದು. ಬರೆದಿದ್ದು ಯಾರ್ದು ಹಿಂದಕ್ಕೆ ಹೋಗುತ್ತೆ? ಕಾಳಿದಾಸ. ಕಾಳಿದಾಸನ ಯಾರು ಇನ್ಸ್ಪಿರೇಷನ್ನು? ವ್ಯಾಸ. ವ್ಯಾಸರಿಗೆ ಯಾರು ಇನ್ಸ್ಪಿರೇಷನ್ನು? ಇಂದ್ರ. ಹೋಗಿ ಹಿಂದಕ್ಕೆ. ನಿಮಗೆ ಶಾಕುಂತಲನ ಬೈಬೇಕು ಅಂತ ನನ್ನನ್ನೆಲ್ಲ ಬೈಬೇಕಾಗಿರೋದು, ಇಂದ್ರನ ಬೈಕೊಂಡು ಬನ್ನಿ ಅಂತ. ಹಿಂದಿಂದಕ್ಕೆ ಹೋದರೆ ಆ ತರಹ ಇದರಿಂದ ಆ ರೀತಿಯಾಗಿ ವರ್ಕೌಟ್ ಆಗತ್ತೆ ನೋಡಿ. ಆ ದೃಷ್ಟಿಯಿಂದ ಘೋರ ತಪಸ್ಸಿನಿಂದ ದೇವರಾಜ ಇಂದ್ರನು ಭಯಗೊಂಡು ತಪೋಭಂಗ ಮಾಡಲು ಶತಕ್ರತು ಅಂತ ಪದ ಇದೆ ನೋಡಿ. ಇಂದ್ರ ಮರುತ್ವಾನ್ ಮಗವ ಬಿಡೋಜ ಪಾಕಶಾಸನ ವೃದ್ಧಶ್ರವಾ ಸುನಾಸೀರ ಪುರುಹೂತ ಪುರಂದರ ಜಿಷ್ಣು ಲೇಕರ್ಷವ ಶಕ್ರ ಶತಮನ್ಯು ದಿವಸ್ಪತಿ ಸುತ್ರಾಮ ಗೋತ್ರವಿದ್ವಜ್ರಿ ವಾಸವೋ ವೃತ್ರ ವೃಷ ವಾಸ್ತೋಷ್ಪತಿ ಸುರಪತಿ ಬಲಾರಾತಿ ಶಚೀಪತಿ. 24 ಪರ್ಯಾಯ ಪದಗಳು ಇಂದ್ರನಿಗಿರೋದು. ಸೊ ಅಂದರೆ ಶತಕ್ರತು ಅಂದರೆ 100 ಯಾಗ ಮಾಡಿರ್ತಕ್ಕಂಥವನು ಅನ್ನೋ ಅರ್ಥದಲ್ಲಿ ಬಂದಿರತಕ್ಕಂಥ ಮಾತು. ಅಪ್ಸರೆಯರನ್ನು ನನ್ನನ್ನು ವಿಮಾನದಲ್ಲಿ ಗಂಧಮಾದನ ಪರ್ವತಕ್ಕೆ ಕಳಿಸಿದನು. ಅವನನ್ನು ಮೋಹಗೊಳಿಸಿ ಅಮರಾವತಿಗೆ ಕರೆತರಬೇಕೆಂದು ದೇವರಾಜನು ಆದೇಶವಿತ್ತ. ನಾನು ಅರಿಷ್ಟನೇಮಿಯ ಆಶ್ರಮಕ್ಕೆ ಹೋದೆ.
ಅವನೆದುರು ಅಪ್ಸರೆಯರು ನಿರುಪಯುಕ್ತರಾದರು. ಅವನನ್ನು ನಾನು ಸ್ವರ್ಗಕ್ಕೆ ಆಹ್ವಾನಿಸಿದೆ. ಅವನ ಕೇಳಿಕೆಯಂತೆ ಸ್ವರ್ಗದ ಗುಣದೋಷಗಳನ್ನು ವಿವರಿಸಿದೆ. ಅಸಹಿಷ್ಣುತೆ, ಸ್ಪರ್ಧೆ, ಈರ್ಷೆ ಮೊದಲಾದವುಗಳಿಂದ ಯುಕ್ತವಾದ ಸ್ವರ್ಗಕ್ಕೆ ಆಗಮಿಸಲು ರಾಜ ಒಪ್ಪಲಿಲ್ಲ. ನೋಡಿ, ಬರೀ ಭೂಲೋಕದಲ್ಲಿ ಮಾತ್ರ ಅಲ್ಲ ಈರ್ಷೆ ಅಸೂಯೆ ಇರೋದು, ಸ್ವರ್ಗದಲ್ಲಿ ಇದಕ್ಕಿಂತ ಜಾಸ್ತಿ. ಯಾಕೆ ಅಂತ ಹೇಳಿದರೆ, ನಮಗೆ ಇಲ್ಲಿಂದ ದೂರದ ಬೆಟ್ಟ ಅಷ್ಟೇ. ಸ್ವರ್ಗ ಅಂದರೆ ಏನೋ ಅದು ಪರ್ಮನೆಂಟು, ಏನೋ ಶಾಶ್ವತ ಅನ್ನೋ ಒಂದು ಭ್ರಮೆ ಅದು. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ರಾಕೇಶ್ ಶರ್ಮಾ ಮೂನ್ ಮೇಲೆ ಲ್ಯಾಂಡ್ ಆದಾಗ ಅಲ್ಲಿಂದ ಒಂದು ಮೆಸೇಜ್ ಕಳಿಸ್ದ ಅವನು, ಅರ್ತ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಫ್ರಮ್ ಹಿಯರ್ ಅಂತ. ನಮಗೆ ಇಲ್ಲಿಂದ ಮೂನ್ ಲುಕ್ಸ್ ವೆರಿ ಬ್ಯೂಟಿಫುಲ್, ಬಟ್ ವೆನ್ ಯು ಲ್ಯಾಂಡ್ ಆನ್ ದ ಮೂನ್ ಅರ್ತ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಫ್ರಮ್ ದೇರ್. ಹಾಗೆ ಯಾವಾಗಲೂ ಕೂಡ ದೂರದಲ್ಲಿರೋದೇ ನಮಗೆ ಚೆನ್ನಾಗಿರೋ, ಹತ್ತಿರ ಬಂದುಬಿಟ್ರೆ ಅಯ್ಯೋ ಇಷ್ಟೇನಾ ಅದು ಅಂತ ಆಗ್ಬಿಡುತ್ತೆ. ಸೊ ಅದರಿಂದ ಯಾವಾಗಲೂ ಕೂಡ ದೂರ ಇರ್ತಾ ಇದ್ದರೆ ಅಂಥವ್ರಿಗೆ ತುಂಬ ಗೌರವ. ಅತಿ ಪರಿಚಯಾದ ಅವಜ್ಞ ಅಂತ ನಮ್ಮಲ್ಲಿ ಒಂದು ಮಾತಿದೆ, ತುಂಬ ಪರಿಚಯ ಜಾಸ್ತಿ ಆಗಿಬಿಟ್ರೆ ತಾತ್ಸಾರಕ್ಕೆ ಕಾರಣ ಆಗತ್ತೆ ಅಂತ. ಹಾಗೆ ನಾನು ಸ್ವರ್ಗಕ್ಕೆ ಆಹ್ವಾನಿಸಿದೆ. ಸ್ವರ್ಗದಲ್ಲಿ ಎಲ್ಲಿ ತನಕ ಇರ್ತೀಯಪ್ಪ? ನೀನು ಮಾಡಿರೋ ಪುಣ್ಯ ಇರೋ ತನಕ ಸ್ವರ್ಗದಲ್ಲಿ ಇರ್ಬೋದು. ಪುಣ್ಯ ಖರ್ಚಾದರೆ ಭೂಲೋಕನೇ ಗ್ಯಾರಂಟಿ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಬ್ಯಾಂಕ್ ಬ್ಯಾಲೆನ್ಸ್ ತರಹ ಎಲ್ಲಿ ತನಕ ಡ್ರಾ ಮಾಡ್ತೀರಾ, ನಿಮ್ಮ ಅಕೌಂಟಲ್ಲಿ ಎಲ್ಲಿ ತನಕ ದುಡ್ಡು ಇರುತ್ತೋ ಡ್ರಾ ಮಾಡ್ತಾ ಇರ್ತೀರಾ, ಆಮೇಲೆ ಏನಾಗುತ್ತೆ, ಚೆಕ್ ಬೌನ್ಸ್ ಆಗುತ್ತೆ ಅಷ್ಟೇ. ಸೊ ಹಾಗೆ ನಾವು ಮಾಡಿರೋ ಪುಣ್ಯ ಇರೋ ತನಕ ಸ್ವರ್ಗದಲ್ಲಿರ್ಬೋದು. ಪುಣ್ಯ ಖರ್ಚಾದ ಮೇಲೆ ಸ್ವರ್ಗದಲ್ಲಿ ಇರೋಕ್ಕಾಗಲ್ಲ. ಇದು ಕರ್ಮಭೂಮಿ, ಅದು ಭೋಗಭೂಮಿ. ನೆನಪಿರಲಿ, ಭೋಗಕ್ಕೆ ಯಾವತ್ತೂ ಕೊನೆ ಇಲ್ಲ. ಭೋಗಾನ ಭುಕ್ತ ವಯಮೇವ ಭುಕ್ತಾ, ತಪೋ ನ ತಪ್ತಂ ವಯಮೇವ ತಪ್ತಾ, ಕಾಲೋ ನ ಯಾತೋ ವಯಮೇವ ಯಾತಾ, ತೃಷ್ಣಾ ನ ಜೀರ್ಣ ವಯಮೇವ ಜೀರ್ಣಾ. ಭರ್ತೃಹರಿ ಸ್ಪಷ್ಟವಾಗಿ ಹೇಳ್ತಾನೆ ವೈರಾಗ್ಯ ಶತಕದಲ್ಲಿ, ಭೋಗಗಳಿಗೆ ಕೊನೆ ಇಲ್ಲ, ಭೋಗವನ್ನು ಅನುಭವಿಸ್ತಕ್ಕಂಥ ದೇಹಕ್ಕೆ ಕೊನೆ ಇದೆ ಅಂತ. ಆ ದೃಷ್ಟಿಯಿಂದನೇ ಆ ಭೋಗ ಎಂಬತಕ್ಕಂಥದ್ದು ಕೂಡ ನಶ್ವರ ಅನ್ನೋದು ನಮಗೆ ಅನುಭವದಿಂದ ಕೂತ್ಕೋಬೇಕು. ಬರೀ ಬಾಯಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ, ಅನುಭವದಲ್ಲಿ ಕೂತ್ಕೋಬೇಕದು. ಬೇರೆಯವ್ರಿಗೆ ಉಪದೇಶ ಮಾಡೋದ್ರಲ್ಲಿ ಪ್ರತಿಯೊಬ್ಬರೂ ಪಂಡಿತರೆ. ಸ್ವಂತ ಆಚರಣೆಗೆ ತರುವಾಗ ಋಷಿಮುನಿಗಳಿಗೂ ಕಷ್ಟ ಆಗತ್ತೆ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳೋದು, ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾ, ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾ. ಆ ದೃಷ್ಟಿಯಿಂದ ಇಂದ್ರಿಯ ನಿಗ್ರಹ ಅಷ್ಟು ಸುಲಭವಾಗಿ ಬರತಕ್ಕಂಥದ್ದಲ್ಲ. ನೋಡಿ, ಎಷ್ಟು ಕಷ್ಟ ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಇಂದ್ರಿಯಗಳು ನಾವು ಅಂದ್ಕೊಳ್ತಾ ಇರೋವಾಗಲೇ ಎಲ್ಲೋ ದಾರಿ ತಪ್ಪಿಸ್ಬಿಡುತ್ತೆ ನಮ್ಮನ್ನು. ಯಾವಾಗಲೂ ಮೋಸ ಮಾಡ್ತಕ್ಕಂಥದ್ದೇ ಇಂದ್ರಿಯಗಳ ಧರ್ಮ. ವಿಶ್ವಾಮಿತ್ರ, ಪರಾಶರ ಮುಂತಾದ ಋಷಿಮುನಿಗಳು ಸೊಪ್ಪು ಸದೆ ತಿನ್ಕೊಂಡು ಗಾಳಿ ನೀರು ಕುಡ್ಕೊಂಡು ಅವ್ರಿಗೆ ಇಂದ್ರಿಯ ನಿಗ್ರಹ ಆಗದೆ ಹೋದ್ಮೇಲೆ ನಮಗೇನಾದರೂ ಇಂದ್ರಿಯ ನಿಗ್ರಹ ಆಗಿಬಿಟ್ರೆ ವಿಂಧ್ಯ ಪರ್ವತ ಸಮುದ್ರದಲ್ಲಿ ಮುಳುಗೋಗೋದು ಗ್ಯಾರಂಟಿ ಅಂತ ವರ್ಣನೆ ಮಾಡ್ತಾನೆ ಭರ್ತೃಹರಿ. ವಿಶ್ವಾಮಿತ್ರ ಪರಾಶರ ಪ್ರಭೃತಯ ವಾತಾಂಬು ಜೀರ್ಣಾಶನಾ, ತೇಪಿ ಸ್ತ್ರೀ ಮುಖಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾ, ಶಾಲ್ಯನ್ಯಂ ಸಗೃತಂ ಪಯೋ ದದಿಯುತಂ ಯೇ ಭುಂಜತೆ ಮಾನವಾ, ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯ ಪ್ಲವೇತ್ ಸಾಗರೆ. ಅಷ್ಟು ಕಷ್ಟ ಇಂದ್ರಿಯ ನಿಗ್ರಹ ಮಾಡಿ. ಇಂದ್ರನನ್ನು ಬೇಕಾದರೂ ಗೆಲ್ಬೋದು, ಇಂದ್ರಿಯವನ್ನು ಗೆಲ್ಲಕ್ಕಾಗಲ್ಲ. ಅದೇ ಮಾತನ್ನೇ ಆಧುನಿಕ ಕವಿಗಳಾದಂತಹ ಅಭಿರಾಜ ರಾಜೇಂದ್ರ ಮಿಶ್ರ ಎಂಬತಕ್ಕಂಥವರು ಜಾನಕಿ ಜೀವನಂ ಎಂಬತಕ್ಕಂಥ ಆಧುನಿಕ ಮಹಾಕಾವ್ಯದ 21ನೇ ಸರ್ಗದ 21ನೇ ಶ್ಲೋಕದಲ್ಲಿ ರಾವಣಾಸುರನಿಗೆ ಸೀತೆ ಮಾಡ್ತಕ್ಕಂಥ ಪ್ರಶ್ನೆ. ರಾವಣಾಸುರ ಬಂದು ಜಂಬ ಕೊಚ್ಕೋತಾನೆ, ಸೀತೆ ನನ್ನನ್ನೇನು ಅಂದ್ಕೊಂಡಿದ್ಯಾ, ಇಂದ್ರನನ್ನೇ ಗೆದ್ದಂತಹ ಮಹಾನುಭಾವ. ಸೀತೆ ವಾಪಸ್ ತಿರ್ಕೊಂಡು ಕೇಳ್ತಾಳೆ, ಇಂದ್ರನ್ ಗೆದ್ರೆಷ್ಟು ಬಿಟ್ರೆಷ್ಟಪ್ಪ, ನಿನ್ನ ಇಂದ್ರಿಯವನ್ನೇ ನಿನ್ನ ಗೆಲ್ಲಿಲ್ವಲ್ಲಪ್ಪ, ನಿನ್ನ ಇಂದ್ರಿಯವನ್ನು ಗೆದ್ದರೆ ನೀನು ಯಾಕೆ ನನ್ನ ಹತ್ರ ಬರ್ತಾ ಇದ್ದೆ? ನಿನ್ನ ಹೆಂಡತಿ ಮಂಡೋದ್ರಿ ನನ್ನಷ್ಟೇ ಪತಿವ್ರತೆ. ಅಹಲ್ಯ ದ್ರೌಪದಿ ತಾರ ಸೀತಾ ಮಂಡೋದ್ರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. 5 ಜನ ಮಹಾಪತಿವ್ರತೆಯರು, ಮಂಡೋದ್ರಿಯು ಅಷ್ಟೇ ಪತಿವ್ರತೆ. ಅದಕ್ಕೆ ನೋಡಿ, ಸೀತಾಮಾತೆಯನ್ನು ಹುಡುಕ್ತಾ ಹನುಮಂತ ಅಂತಃಪುರದಲ್ಲೆಲ್ಲ ಓಡಾಡ್ತಾ ಇರುವಾಗ ಮಲಕ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಮಂಡೋದ್ರಿಯನ್ನೇ ಸೀತೆಯನ್ನು ಭ್ರಮಿಸಿಬಿಡ್ತಾನೆ. ಯಾಕಂದ್ರೆ ಅಷ್ಟು ಸಾಮ್ಯ ಇತ್ತು ಇಬ್ಬರಲ್ಲಿ ಅಂತ. ಆಸ್ಫೋಟಯಾಮಾಸ ಚುಚುಂಬ ಪುಚ್ಚಂ ನನಂದ ಚಿಕ್ರೀಡ ಜಗೌ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಗತಿಂ ಕಪೀನಾಂ. ವಾಲ್ಮೀಕಿ ರಾಮಾಯಣ ಸುಂದರಕಾಂಡ 11ನೇ ಸರ್ಗ 121ನೇ ಶ್ಲೋಕ. ಸೊ ಆ ದೃಷ್ಟಿಯಿಂದ ಅಲ್ಲಿ ನೆಗೆದ, ಜಿಗಿದ, ಕುಣಿದ, ಕುಪ್ಪಳಿಸಿದ, ಸಿಕ್ಕಿದ್ಲು ಸೀತೆ ಅಂತ. ಕೊನೆಗೆ ಯಾರದು? ಮಂಡೋದರಿ. ಸೀತೆ ಅಲ್ವೇ ಅಲ್ಲ. ರಾಮನ ಹೆಂಡತಿಯಾಗಿ ರಾವಣನ ಅಂತಃಪುರದಲ್ಲಿ ನಿಶ್ಚಿಂತೆಯಾಗಿ ಮಲಕ್ಕೊಂಡು ಎಲ್ಲಾದರೂ ಸೀತೆ ಇರೋಕ್ಕೆ ಸಾಧ್ಯನಾ? ಇವಳಲ್ಲ ಅಂದ್ಕೊಂಡು ಮುಂದಕ್ಕೆ ಹೋದ. ಆಮೇಲೆ ತನಗೆ ತಾನೇ ಪ್ರಶ್ನೆ ಮಾಡ್ದ, ಅಯ್ಯೋ ಇಷ್ಟು ಜನ ಮಲ್ಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಹೆಂಗಸರನ್ನು ನೋಡ್ಬಿಟ್ನಲ್ಲ, ನಾನು ಬ್ರಹ್ಮಚಾರಿ, ನನ್ನ ಬ್ರಹ್ಮಚರ್ಯಕ್ಕೆ ಎಲ್ಲಿ ಕುಂದು ಬಂತೋ ಏನೋ ಅಂತ. ಆಗ ಅವನು ಸಮಾಧಾನ ಮಾಡ್ಕೋತಾನೆ,
ಹೆಂಗಸಾಗಿರ್ತಕ್ಕಂಥ ಸೀತೆಯನ್ನು ಹೆಂಗಸರ ಮಧ್ಯ ಹುಡುಕಬೇಕೇ ಹೊರತು ಇನ್ನೆಲ್ಲಿ ಹುಡುಕಕ್ಕೆ ಸಾಧ್ಯ ಅಂತ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ದೋಷ ಇಲ್ಲ ಅಂತ ಮುಂದುವರಿಸ್ತಾನೆ. ಯಾವಾಗಲೂ ಮಹಾತ್ಮರಿಗೆ ಸಂದೇಹ ಬಂದರೆ ಪ್ರಮಾಣ ಯಾವುದು ಅಂದರೆ ಅಂತಃಕರಣ ಅಂತ ಕಾಳಿದಾಸ ಹೇಳಿಸ್ತಾನೆ. ದುಷ್ಯಂತನಿಗೆ ಅದೇ ಡೌಟ್ ಬಂದಿರೋದು, ಮದುವೆ ಮಾಡ್ಕೊಂಡಿರೋ ಹೆಂಡ್ತಿನ ಬಿಡೋದು ಹೆಚ್ಚು ಪಾಪನ, ಮದುವೆನೇ ಆಗದೆ ಇರೋಳನ್ನ ಹೆಂಡ್ತಿನ ಇಟ್ಕೊಳ್ಳೋದು ಹೆಚ್ಚು ಪಾಪನ. ಎರಡೂ ದೊಡ್ಡ ಅನಾಹುತಾನೆ. ಈಗೇನು ಮಾಡಲಿ, ಏನೇ ಮಾಡಿದ್ರೆ ನನಗೆ ಹೊಳಿತಾ ಇಲ್ವಲ್ಲ. ಆಗ ಹೇಳ್ಕೊತಾನೆ, ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ. ಸತ್ಪುರುಷರಿಗೆ ಸಂದೇಹ ಬಂದರೆ ಅವರ ಅಂತಃಕರಣ ಸರಿಯಾಗಿದ್ದರೆ ಸಾಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳ್ತಾರೆ, ಎಲ್ಲಿ ಎದೆ ಮುಟ್ಕೊಂಡು ಹೇಳು ನೀನು. ಈಗ ಎದೆನೂ ಮುಟ್ಕೋತಾರೆ, ತಲೆನೂ ಮುಟ್ಕೋತಾರೆ. ಹೇಳೋದು ಒಂದು ಮಾಡೋದು ಒಂದು ಅಷ್ಟೇ ಹೊರತು ಅದಕ್ಕೆ ಯಥಾವತ್ ಸಂಬಂಧವೇ ಇರೋದಿಲ್ವಲ್ಲ. ಸೊ ಪ್ರಾಮಿಸು, ಗಾಡ್ ಪ್ರಾಮಿಸು ಎಲ್ಲ ಮಾಡ್ಕೊಂಡು ಹೇಳೋದು ಕೊನೆಗೆ ಸುಳ್ಳೆ. ಅದರಿಂದ ಅದಕ್ಕೆ ಅರ್ಥವೇ ಹೋಗ್ಬಿಟ್ಟಿದೆ. ನೋಡಿ, ಸ್ವರ್ಗವೂ ಕೂಡ ಈರ್ಷೆ ಇತ್ಯಾದಿಗಳಿಗಿಂತ ಏನು ಹೊರತಲ್ಲ. ಏಕೆಂದರೆ ದೇವಾದಿದೇವನಿಗೆ ಎಲ್ಲರಿಗಿಂತ ಈರ್ಷೆ ಜಾಸ್ತಿ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಈರ್ಷೆ ಮತ್ತು ಅಸೂಯಿಗಳು ಸ್ವರ್ಗಕ್ಕೆ ಹೋದ ಮೇಲೆ. ಸೊ ಈ ದೃಷ್ಟಿಯಿಂದನೇ ಇಲ್ಲಿ ಯುಕ್ತವಾದ ಸ್ವರ್ಗಕ್ಕೆ ಆಗಮಿಸಲು ರಾಜರು ಒಪ್ಪಲಿಲ್ಲ. ನಾನು ಮರಳಿ ಇಂದ್ರನ ಬಳಿಗೆ ಬಂದು ಎಲ್ಲ ಸಂಗತಿಯನ್ನು ಹೇಳಿದೆ. ಆ ವಿರಕ್ತ ರಾಜನನ್ನು ವಾಲ್ಮೀಕಿ ಮಹರ್ಷಿಗಳ ಬಳಿಗೆ ಕಳುಹಿಸಿ ಅವನಿಗೆ ಆತ್ಮಜ್ಞಾನ ಪ್ರಾಪ್ತವಾಗುವಂತೆ ಮಾಡಬೇಕೆಂದು ಹೇಳಿ ಇಂದ್ರನು ನನ್ನನ್ನು ಮತ್ತೆ ರಾಜನ ಬಳಿಗೆ ಕಳುಹಿಸಿದನು. ನಾನು ಅವನಿಗೆ ದೇವರಾಜನ ಸಂದೇಶವನ್ನು ಹೇಳಿ ವಾಲ್ಮೀಕಿ ಮಹರ್ಷಿಯ ಆಶ್ರಮಕ್ಕೆ ಕರೆತಂದೆ. ಆಗ ರಾಜ ಮೋಕ್ಷ ಸಾಧನೆ ಉಪಾಯವನ್ನು ಹೇಳಬೇಕೆಂದು ವಾಲ್ಮೀಕಿಯನ್ನು ಪ್ರಾರ್ಥಿಸಿದರು. ಇಷ್ಟು ಕೂಡ ಹಿನ್ನೆಲೆ ನಮಗೆ ಅರ್ಥ ಆಗಬೇಕು. ಇನ್ನು ರಾಮನ ಪಾತ್ರವೇ ಪ್ರವೇಶವಾಗಿಲ್ಲ. ರಾಮ ವಸಿಷ್ಠರನ್ನು ಕೇಳೋದಿರಲಿ, ಈಗ ಅದಕ್ಕೆ ಹಿನ್ನೆಲೆ ಕಲ್ಪಿಸ್ತಾ ಇದ್ದಾರೆ ಪ್ರಾರಂಭದಲ್ಲಿ ವಾಲ್ಮೀಕಿಗಳು. ರಾಜ, ನಿನಗೆ ನಾನು ಪಾವನಕರವಾದ ರಾಮಾಯಣ ಕಥೆಯನ್ನು ಹೇಳುತ್ತೇನೆ. ಅದನ್ನು ನೀನು ಹೃದಯದಲ್ಲಿ ಧಾರಣೆ ಮಾಡಿದರೆ ಜೀವನ್ಮುಕ್ತನಾಗುವೆ. ಮುಖ್ಯವಾಗಿ ಧಾರಣೆ ಮಾಡಬೇಕು. ಎಲ್ಲಕ್ಕಿಂತ ಬೇಕಾಗಿರೋದು ಧ್ಯಾನ, ಧಾರಣ, ಸಮಾಧಿ. ನೋಡಿ, ಅಷ್ಟಾಂಗ ಯೋಗದಲ್ಲಿ ಮೊದಲ 5 ಬಾಹ್ಯಯೋಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳು ಬಾಹ್ಯಯೋಗ. ಧಾರಣ, ಧ್ಯಾನ, ಸಮಾಧಿ ಅನ್ನೋದು ಅಂತರ್ಯೋಗ. ಆ ಧಾರಣೆ ಇಲ್ಲದೆ ಹೋದರೆ ವಾಪಸ್ ಒಪ್ಸೋದಕ್ಕಾಗೋದಿಲ್ಲ. ಅದಕ್ಕೆ ನೋಡಿ, ವಿವೇಕಾನಂದರೆ ಒಂದು ಸಲ ಕೇಳಿದ್ರೆ ಅವ್ರು ಹಾಗೇ ಹೇಳ್ತಕ್ಕಂಥ ಶಕ್ತಿ ಇತ್ತು. ಏಕಸಂಧಿಗ್ರಾಹಿ ಅಂಥವ್ರಿಗೆ ಹೇಳ್ತಕ್ಕಂಥದ್ದು. ಒಂದು ಸಲ ಕೇಳಿಬಿಟ್ರೆ ಸಾಕು, 2 ಸಲ ಕೇಳಲೇಬೇಕಾಗಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಧಾರಣ ಶಕ್ತಿ ಎಂಬತಕ್ಕಂಥದ್ದು ಮುಖ್ಯವಾಗಿ ನಮಗೆ ಬರ್ತಕ್ಕಂಥದ್ದು ಆ ಮೇಧಾ ಮೇಲೆ ಡಿಪೆಂಡ್ ಆಗುತ್ತೆ. ಮೇಧಾ ಸೂಕ್ತ ಅಂತಲೇ ಒಂದು ಸೂಕ್ತ ಇದೆ ವೇದದಲ್ಲಿ. ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಯಜ್ಞಸ್ತೇಜೋ ದದಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದದಾತು ಅಂತ ಎಂಡಾಗುತ್ತೆ ಮೇಧಾ ಸೂಕ್ತ. ಅದನ್ನು ಪ್ರತಿನಿತ್ಯ ಪಠಣ ಮಾಡ್ತಾ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಜ್ಞಾಪಕ ಶಕ್ತಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಆ ದೃಷ್ಟಿಯಿಂದ ನಮ್ಮಲ್ಲಿ ಎಲ್ಲ ಇಟ್ಟಿದ್ದಾರೆ ಹಿಂದಿನವರು, ಆದರೆ ಅದನ್ನು ಸರಿಯಾಗಿ ನಾವು ಬಳಸ್ಕೋತಾ ಇಲ್ಲ. ಅದು ಬಂದಿರತಕ್ಕಂಥ ತೊಂದರೆ. ನಮಗೇನು ಇಲ್ಲದೆ ಅಲ್ಲ, ಎಲ್ಲವೂ ಇದೆ, ಆದರೆ ನಾನು ಉಪಯೋಗಿಸ್ತಾ ಇಲ್ಲ. ನೋಡಿ, ನಮ್ಮ ಹತ್ರ ಇರತಕ್ಕಂಥ ಸರಕೆ ನಮಗೆ ಮರೆತು ಬಿಟ್ಟು ಎಲ್ಲೋ ಹುಡುಕೋಕ್ಕೆ ಹೋಗ್ತಾ ಇದ್ದೀವಿ. ಅದನ್ನೇ ಮುಂದೆ ವಸಿಷ್ಠರು ರಾಮನಿಗೆ ಒಂದು ಮಾತು ಹೇಳ್ತಾರೆ. ಸಂತ್ಯಜ್ಯ ಹೃದ್ಗುಹೇಶಾನಂ ದೇವಮನ್ಯಂ ಪ್ರಯಾಂತಿತೆ ತೇ ರತ್ನಮಭಿವಾಂಛಂತಿ ತ್ಯಕ್ತಹಸ್ತಸ್ಯ ಕೌಸ್ತುಭಾ. ಸಂತ್ಯಜ್ಯ ಹೃದ್ಗುಹೇಶಾನಂ, ಹೃದಯದ ಒಳಗಡೆ ಇರತಕ್ಕಂಥದ್ದು ಪರಮಾತ್ಮನನ್ನು ಮರೆತು ಎಲ್ಲೋ ಹುಡುಕಕ್ಕೆ ಹೋದರೆ ಹೇಗಾಗತ್ತೆ ಅಂದರೆ, ಕೈಯಲ್ಲಿ ಚಿನ್ನವನ್ನು ಇಟ್ಕೊಂಡು ಎಲ್ಲೋ ಇರತಕ್ಕಂಥ ಬೆಳ್ಳಿಗೆ ಪರದಾಡ್ದಂಗೆ ಅಂತ. ಇಲ್ಲೇ ಇದೆ ಕೈಯಲ್ಲೇ, ಆದರೆ ಇದ್ದರೂ ಕೂಡ ನಾವು ಮರೆತು ಬಿಟ್ಟಿದ್ದೀವಿ. ಇಲ್ಲದೇ ಇರೋ ಕಡೆ ಎಲ್ಲ ಹುಡುಕ್ತೀವಿ. ಹಾಗೆ ನಾವು ಬೆಳಗ್ಗೆ ಹಲ್ಲುಜ್ಜೋದಕ್ಕೆ ಬಚ್ಚಲ ಮನೆಗೆ ಹೋಗಿ ಕನ್ನಡಕ ತೆಗೆದು ಕಿಟಕಿಲಿ ಇಟ್ಬಿಟ್ಟು ಕಣ್ಣೊರೆಸ್ಕೊಂಡು ವಾಪಸ್ ಬಂದು ಮನೇಲಿರೋರ್ನೆಲ್ಲ ಕೇಳ್ತೀವಿ, ನನ್ನ ಕನ್ನಡಕ ನೋಡಿದ್ರೆ, ನನ್ನ ಕನ್ನಡಕ ನೋಡಿದ್ರೆ. ಅಲ್ಲೇ ಇರುತ್ತೆ ಕಿಟಕಿನಲ್ಲೇ. ಇರೋ ಜಾಗ ಬಿಟ್ಟು ಇಲ್ಲದೇ ಇರೋ ಜಾಗ ಎಲ್ಲ ಹುಡುಕ್ತೀವಿ ನಾವು. ಅದೇ ಬಂದಿರತಕ್ಕಂತಹ ಒಂದು ದೊಡ್ಡ ಸಮಸ್ಯೆ. ಸೊ ಅದಕ್ಕೆ ಹೇಳ್ತಾರೆ, ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ರಮಣಗೀತ. ಹೃದಯ ಕುಹರ ಮಧ್ಯೆ ಇಲ್ಲೇ ಇದೆ, ಒಳಗಡೆನೇ ಅದು. ಆ ದೃಷ್ಟಿಯಿಂದನೇ ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೆ ಬಭಸ್ವರ ನೀವಾರ ಶೂಕವತ್ತನ್ವಿ ಪೀತಾಭಾಸ್ವತ್ಯನೂಪಮ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸಬ್ರಹ್ಮ ಸಶಿವಸ್ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಇಲ್ಲೇ ಇದ್ದಾನೆ ಪರಮಾತ್ಮ, ಇನ್ನೆಲ್ಲೂ ಕೂಡ ದೂರದಲ್ಲಿಲ್ಲ. ಆದರೆ ನಾವು ಇರೋ ಜಾಗ ಬಿಟ್ಟು ಮಿಕ್ಕ ಕಡೆ ಎಲ್ಲ ಹುಡುಕ್ತಾ ಇದ್ದೀವಿ. ಅದನ್ನೇ ಆತ್ಮಬೋಧ ಗ್ರಂಥದ 44ನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರು ಕೊಡ್ತಕ್ಕಂಥ ಉದಾಹರಣೆ. ಒಬ್ಬಳು ಹೆಣ್ಣುಮಗಳು
ಕುತ್ತಿಗೆಯಲ್ಲಿ ಸರ ಹಾಕ್ಕೊಂಡಿಲ್ಲ ಅನ್ನೋ ಭ್ರಮೆಯಿಂದ ಮನೆಯವರು ಇರೋರೆಲ್ಲ ಕೇಳಿಲ್ಲಂತೆ, ನನ್ನ ಸರ ಕಳೆದೋಯ್ತು. ಕುತ್ತಿಗೆಲೇ ಇದೆ ಸರ, ಎಲ್ಲೂ ಹೋಗಿಲ್ಲ. ಇರೋ ಜಾಗ ಬಿಟ್ಟು ಇಲ್ಲದೇ ಇರೋ ಜಾಗ ಎಲ್ಲ ಹುಡುಕ್ತೀವಿ. ಆತ್ಮಾತು ಸತತಂ ಪ್ರಾಪ್ತ ಅಪ್ರಾಪ್ತವತ್ ಅವಿದ್ಯೆಯ ತನ್ನಾಶೆ ಪ್ರಾಪ್ತವದ್ ಭಾತಿ ಸ್ವಕಂಠಾಭರಣಂ ಯಥಾ. ಆತ್ಮಬೋಧ ಗ್ರಂಥದಲ್ಲಿ ಅವರು ಕೊಡ್ತಕ್ಕಂಥ ಉತ್ತರ ಅದು. ಸ್ವಕಂಠಾಭರಣ ಇಲ್ಲೇ ಇದೆ, ಅದು ಇನ್ನೆಲ್ಲೂ ದೂರ ಇಲ್ಲ. ರಾಮಾಯಣವು ವಸಿಷ್ಠ ಶ್ರೀರಾಮರ ಸಂವಾದ ರೂಪದಲ್ಲಿ ವರ್ಣಿತವಾಗಿದೆ. ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ವಾದೇ ವಾದೇ ಜಾಯತೆ ತತ್ವಬೋಧ. ನಮ್ಮಲ್ಲಿರ್ತಕ್ಕಂಥ ಮಾತು, ವಾದದಿಂದ ತತ್ವಬೋಧವಾಗಬೇಕೇ ಹೊರತು ತತ್ವ ಹಾನಿ ಆಗಬಾರ್ದು. ಆ ದೃಷ್ಟಿಯಿಂದಲೇ ದುಸ್ತರ್ಕ ಸುವಿರಮ್ಯತಾಂ ಶ್ರುತಿಮತಸ್ತರ್ಕೋನು ಸಂಧೀಯತಾಂ. ಸ್ಪಷ್ಟವಾಗಿ ಸೋಪಾನ ಪಂಚಕದಲ್ಲಿ ಶಂಕರಾಚಾರ್ಯರು ಹೇಳಿರ್ತಕ್ಕಂಥದ್ದು. ವೇದೋ ನಿತ್ಯಮಧೀಯತಾಂ ತದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೋಗ ಪರಿಧೂಯತಾಂ ಬವಸುಕೆ ದೋಷೋನು ಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜ ಗೃಹಾತ್ ತೂರ್ಣಂ ನಿನಿರ್ಗಮ್ಯತಾಂ. ಎಲ್ಲ ಹೇಳ್ತಾ ಬಂದು ಭಗವತೋ ಭಕ್ತಿ ದೃಢಾದೀಯತಾಂ. ಭಗವಂತನಲ್ಲಿ ಭಕ್ತಿ ಚೆನ್ನಾಗಿ ಇಡೀಪ. ಅದರಿಂದಾನೇ ಮುಖ್ಯವಾಗಿ ಆಗೋದು. ಭಕ್ತಿ ಬೇರೆಯಲ್ಲ, ಜ್ಞಾನ ಬೇರೆಯಲ್ಲ. ಜ್ಞಾನವೇ ಭಕ್ತಿ, ಭಕ್ತಿಯೇ ಜ್ಞಾನ ಅನ್ನೋದನ್ನು ರಾಜಾಜಿ ಅವರು MS ಸುಬ್ಬಲಕ್ಷ್ಮಿ ಹಾಡಿರ್ತಕ್ಕಂತಹ ಭಜಗೋವಿಂದ ಸ್ತೋತ್ರದ ಇಂಗ್ಲಿಷ್ ಕಾಮೆಂಟ್ರಿ ಆಡಿಯೋ ಕ್ಯಾಸೆಟ್ಟಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಜ್ಞಾನ ಇಸ್ ಭಕ್ತಿ, ಭಕ್ತಿ ಇಸ್ ಜ್ಞಾನ ಅಂತ. ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ. ವಿವೇಕ್ ಚೂಡಾಮಣಿ ಕೂಡ ಅದಕ್ಕೆ ಪೂರಕವಾಗಿಯೇ ಮಾತಾಡ್ತಾ ಇದೆ. ನಮ್ಮ ಸ್ವರೂಪವನ್ನು ನಾವು ಅನುಸಂಧಾನ ಮಾಡ್ತಕ್ಕಂಥದ್ದೇ ಭಕ್ತಿ. ಭಕ್ತಿ ಹೀಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ. ಶಿವಾನಂದ ಲಹರಿ. ಭಕ್ತಿ ಏನು ತಾನೇ ಮಾಡಲಾರ್ದು, ಎಲ್ಲವನ್ನೂ ಕೂಡ ತಂದುಕೊಡುತ್ತೆ. ಕಲವು ಭಕ್ತಿ ಕಲವು ಯುಗೆ. ಅದಕ್ಕೆ ಭಾಗವತ ಮಹಾತ್ಮ್ಯದಲ್ಲಿ ಆ ಮಾತು ಬಂದಿರೋದು. ಕಲಿಯುಗದಲ್ಲಿ ಭಕ್ತಿಯೇ ಪ್ರಧಾನವಾಗಿರ್ತಕ್ಕಂಥದ್ದು. ಭಗವಂತನನ್ನು ಭಕ್ತಿಯಿಂದ ನಾವು ಧ್ಯಾನ ಮಾಡಿಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ತಪಸ್ ಬೇಕಾಗಿಲ್ಲ, ಇನ್ಯಾವುದು ಬೇಕಾಗಿಲ್ಲ. ಒಂದು ಭಕ್ತಿ ಇಟ್ಕೊಳ್ಳಿಪ್ಪ ಸಾಕು. ಅದಕ್ಕೆ ನೋಡಿ 12ನೇ ಅಧ್ಯಾಯ ಭಗವದ್ಗೀತೆ ಪೂರ್ತಿ 20 ಶ್ಲೋಕಗಳು ಭಕ್ತಿಗೋಸ್ಕರನೇ ಹೊರಟಿರ್ತಕ್ಕಂಥದ್ದು. ಎಷ್ಟು ಸುಲಭವಾಗಿ ಹೇಳ್ತಾರೆ ನೋಡಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ ಭಕ್ತಿಯ ಪ್ರಯಚ್ಛತಿ. ಅಷ್ಟೇ ಬೇಕಾಗಿರೋದು. ಭಗವಂತ ಇನ್ನೇನು ಜಾಸ್ತಿ ಡಿಮಾಂಡ್ಸ್ ಇಟ್ಕೊಂಡೇ ಇಲ್ಲ. ನಮ್ಮ ಭಕ್ತಿಯನ್ನು ನೋಡ್ತಾ ಇದ್ದಾನೆ ಅಷ್ಟೇ. ಯಾವ ರೀತಿ ನಾವು ಕೊಡ್ತೀವಿ, ಏನು ಕೊಡ್ತೀವಿ ಅನ್ನೋದೆಲ್ಲ ಮುಖ್ಯ, ಯಾವ ರೀತಿ ಕೊಡ್ತಾ ಇದ್ದೀವಿ. ಪತ್ರಂ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು. ಇಲ್ವಾ ಪುಷ್ಪಂ ಒಂದು ಹೂ ಬಿಡು, ಇದೆಯಾ ಫಲಂ ಒಂದು ಹಣ್ಣಿಡು, ಅದು ಇಲ್ವಾ ತೋಯಂ ಒಂದು ಉದಾಹರಣೆ ನೀರು ಬಿಟ್ಬಿಡು. ಅಷ್ಟಕ್ಕೆ ಭಗವಂತ ತೃಪ್ತಿ. ಅಲ್ಪ ತೃಪ್ತ ಅವನು. ನಾವು ಅದನ್ನೂ ಮಾಡೋಕ್ಕಾಗದೆ ಹೋದರೆ ಇನ್ನು ಯಾತಕ್ಕೋಸ್ಕರ ನೋಡಿ, ನಾವು ಕೇಳೋದು ಮಾತ್ರ ಇಷ್ಟು, ಕೊಡೋದು ಮಾತ್ರ ಏನೂ ಇಲ್ಲ. ಎಲ್ಲ ಒನ್ ವೇ ಟ್ರಾಫಿಕ್ಕೆ. ನನಗೆ ಇದು ಕೊಡು ಏನು ಲಿಸ್ಟು ಪ್ರಿಪೇರ್ ಮಾಡಿಬಿಡ್ತೀವಿ ಹಿಂದಿನ ದಿವಸ ರಾತ್ರಿನೇ ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ. ಇದು ಕೊಡು ಅಂತ. ಆಯಿತು, ನೀನೇನು ಕೊಡ್ತಾ ಇದೆಯಾ ಭಗವಂತನಿಗೆ? ಭಕ್ತಿಯಿಂದ ಒಂದು ಹೂವನ್ನಿಡಕ್ಕೂ ಆಗದೆ ಹೋದರೆ ಏನಪ್ಪ ನೀನು ಮಾಡ್ತಾ ಇರೋದು? ಆ ದೃಷ್ಟಿಯಿಂದನೇ ಭಗವಂತ ಎಲ್ಲರನ್ನೂ ನೋಡ್ತಾ ಇದ್ದಾನೆ, ಯಾರನ್ನ ನೋಡ್ತಾ ಇಲ್ಲ ಅಂತ ಅನ್ಕೋಬೇಡಿ. ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್. ಅದಕ್ಕೆ ಹೇಳೋದು, ಹೀ ಈಸ್ ಸೀಯಿಂಗ್ ಎವ್ರಿಬಡಿ. ಡೋಂಟ್ ಥಿಂಕ್ ದಟ್ ಹೀ ಈಸ್ ಬ್ಲೈಂಡ್. ಹೀ ಸೀಸ್ ಟ್ರೂತ್ ಬಟ್ ಹಿ ವೇಟ್ಸ್ ಆ್ಯಂಡ್ ದೆನ್ ಆ್ಯಕ್ಟ್ಸ್. ಹೀ ಈಸ್ ಎ ಪರ್ಫೆಕ್ಟ್ ಕಟರ್. ಹಿ ನೋಸ್ whom to cut, when to cut and how to cut. He has got perfect scissors with him which are not visible to us. ಆ ದೃಷ್ಟಿಯಿಂದ ಮುಖ್ಯವಾಗಿ ಪ್ರತಿಯೊಬ್ಬರನ್ನು ಗಮನಿಸ್ತಾ ಇದ್ದಾನೆ ಭಗವಂತ. ಅವನು ನೋಡ್ತಾ ಇಲ್ಲ ಅನ್ನೋದು ನಮ್ಮ ಮೂರ್ಖತನ. ಹೆಂಗೆ ಅಂದರೆ, ಕಣ್ಣು ಮುಚ್ಕೊಂಡು ಬೆಕ್ಕು ಹಾಲು ಕುಡಿದ ಹಾಗೆ. ತಾನು ಕಣ್ಣು ಮುಚ್ಕೊಂಡ್ಬಿಟ್ರೆ ಮಿಕ್ಕ ಲೋಕ ಎಲ್ಲ ಕಣ್ಣು ಮುಚ್ಕೊಂಡಿದ್ಯಾ? ನೋಡಿ ಎಂತಹ ಒಂದು ಮೌಢ್ಯದಲ್ಲಿದ್ದೀವಿ ನಾವು ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾರೆ ನೋಡಿ, ಮೋಕ್ಷ ಪ್ರಾಪ್ತಿಯ ಮಂಗಳಮಯವಾದ ಕತೆ ಹೇಳುತ್ತೇನೆ. ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಮಂಗಳಮಯವಾಗಿರ್ತಕ್ಕಂಥ ಕತೆ ಯಾವುದು? ಮೊದಲು ಕಥಾರೂಪವಾಗಿ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಉತ್ತರಕಾಂಡ ಮೊದಲಾದ 7 ಕಾಂಡಗಳ ಕಥೆಯನ್ನು ಹೇಳಿ, ವಸಿಷ್ಠ ಶ್ರೀರಾಮ ಸಂವಾದ ರೂಪವಾದ ವೈರಾಗ್ಯ ಪ್ರಕರಣ, ಮುಮುಕ್ಷು ವ್ಯವಹಾರ ಪ್ರಕರಣ, ಉತ್ಪತ್ತಿ ಪ್ರಕರಣ, ಸ್ಥಿತಿ ಪ್ರಕರಣ, ಉಪಶಮ ಪ್ರಕರಣ, ನಿರ್ವಾಣ ಪ್ರಕರಣ ಎಂಬ 6 ಪ್ರಕರಣಗಳ ಅನುಶೀಲನ ಮಾಡಿದೆನು. ನಾನು 7 ಕಾಂಡಗಳ ಅಧ್ಯಯನ ಮಾಡಿದ ಬಳಿಕ ಬ್ರಹ್ಮದೇವನ ಸಮ್ಮುಖದಲ್ಲಿ ಇವುಗಳನ್ನು ವರ್ಣಿಸಿದೆ. ಭರದ್ವಾಜ ಒಮ್ಮೆ ಬ್ರಹ್ಮದೇವನ ಬಳಿಗೆ ಹೋಗಿ ಜೀವನ್ಮುಕ್ತನಾಗುವ ಉಪಾಯವನ್ನು ಕೇಳಿದಾಗ ಅವನನ್ನು ಆ ದೇವನು ನನ್ನ ಬಳಿಗೆ ಕಳುಹಿಸಿದ. ಭರದ್ವಾಜ ನನ್ನ ಆಶ್ರಮಕ್ಕೆ ಬಂದು ನನಗೆ ಪ್ರಣಾಮ ಮಾಡಿ ಬ್ರಹ್ಮದೇವನ ಆಜ್ಞೆಯನ್ನು ಅರ್ಹಿದ. ಭರದ್ವಾಜ ಶ್ರೀರಾಮಚಂದ್ರನ ಕಥೆಯನ್ನು ಕ್ರಮಶಃ ವರ್ಣಿಸಿ ಜೀವನ್ಮುಕ್ತಿಯಾಗುವ ತತ್ವವನ್ನು ಉಪದೇಶಿಸಿ.
ಪ್ರಾರಂಭದಲ್ಲಿ ಹಿನ್ನೆಲೆಯಲ್ಲೇ ಜೀವನ್ಮುಕ್ತಿ ಪ್ರಸಂಗ ಬರುತ್ತೆ ನೋಡಿ. ಜೀವನ್ಮುಕ್ತ ಅಂದರೆ ಯಾರು ಅನ್ನೋದು ಸಹಜವಾಗಿ ಬರ್ತಕ್ಕಂಥ ಪ್ರಶ್ನೆ. ಗ್ರಂಥ ಎಷ್ಟು ಅಚ್ಚುಕಟ್ಟಾಗಿದೆ ಅಂದರೆ ಪ್ರಾರಂಭದಲ್ಲಿ ಜೀವನ್ಮುಕ್ತಿ ಬಗ್ಗೆ ಇರೋ ಪ್ರಶ್ನೆಗೆ 32,000 ಶ್ಲೋಕ ಕೊನೆಯಲ್ಲಿ ಜೀವನ್ಮುಕ್ತಿಗೆ ಉತ್ತರ ಕೊಡ್ತಾರೆ. ನಮಗೆ ಮರ್ತೋಗಿರ್ಬೋದು ಕೇಳೋರಿಗೆ ಪ್ರಶ್ನೆ, ಗುರುಗಳಿಗೆ ಜ್ಞಾಪಕ ಇರುತ್ತೆ. ಹಾಗೆ ಇಲ್ಲೂ ಕೂಡ ಜೀವನ್ಮುಕ್ತಿ ಅಂದರೆ ಏನು ಅಂತ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಕೊನೆಗೆ ಉತ್ತರ ಕೊಡ್ತಾನೆ. ಉದ್ದಕ್ಕೆ ಜೀವನ್ಮುಕ್ತ ಲಕ್ಷಣಗಳನ್ನೆಲ್ಲ ವರ್ಣನೆ ಮಾಡ್ತಾನೆ. ಅದಕ್ಕೆ ಹಿನ್ನೆಲೆಯಾಗಿ ನಾವು ಈಗಲೇ ಸ್ವಲ್ಪ ತಿಳ್ಕೊಂಡ್ಬಿಡೋದು ವಾಸಿ, ಜೀವನ್ಮುಕ್ತಿ ಅಂದರೆ ಏನು ಅಂತ. ಆಮೇಲೆ ಅದರ ವಿವರಣೆ ಆಮೇಲೆ ಬಂದಾಗ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಹೇಳ್ಬೋದು. ಜೀವನ್ಮುಕ್ತೋ ನಾಮ ಸ್ವಸ್ವರೂಪ ಅಖಂಡ ಭಾವೇನ ತದ್ ಅಜ್ಞಾನ ಬಾಧನದ್ವಾರ ಸ್ವರೂಪ ಅಖಂಡ ಬ್ರಹ್ಮಣಿ ಸಾಕ್ಷಾತ್ಕೃತೆ ಅಜ್ಞಾನ ತತ್ಕಾರ್ಯ ಸಂಚಿತ ಕರ್ಮ ಸಂಶಯ ವಿಪರ್ಯಾದೀನಾಮಪಿ ಬಾಧಿತತ್ವಾತ್ ಅಖಂಡ ಬ್ರಹ್ಮರಹಿತ ಬ್ರಹ್ಮನಿಷ್ಠ. ಸದಾನಂದರು ವೇದಾಂತ ಸಾರ ಎಂಬತಕ್ಕಂಥ ಗ್ರಂಥದಲ್ಲಿ ಜೀವನ್ಮುಕ್ತನನ್ನು ಈ ರೀತಿಯಾಗಿ ಡಿಫೈನ್ ಮಾಡ್ತಾ ಇದ್ದಾರೆ. ಜೀವನ್ಮುಕ್ತ ಎಂದರೆ ತನ್ನ ಸ್ವರೂಪವೇ ಆದ, ಸ್ವರೂಪ ಅಂದ್ರೇನು, ಯಾವುದು ಯಾವುದನ್ನು ಬಿಡೋದಿಲ್ವೋ ಅದು ಸ್ವರೂಪ. ರೂಪಂ ರೂಪಂ ಪ್ರತಿರೂಪೋ ಬಭೂವ ಸ್ಪಷ್ಟವಾಗಿದೆ ಶ್ರುತಿವಾಕ್ಯ. ಈ ಕ್ರೂರವಾಗಿರೋದೇ ಹುಲಿ ಸ್ವಭಾವ. ಹುಲಿ ಹಸು ಆಗೋಕ್ಕಾಗಲ್ಲ. ಮೃದುವಾಗಿರೋದೇ ಹಸುವಿನ ಸ್ವಭಾವ. ಹಸು ಕ್ರೌರ್ಯ ತೋರ್ಸೋಕ್ಕಾಗಲ್ಲ. ಎಕ್ಸೆಪ್ಟ್ ಬಾಣನ ಕಾದಂಬರಿಯ ಕಲ್ಪನಾ ಲೋಕ ಬಿಟ್ಟರೆ ಇನ್ನೆಲ್ಲೂ ಕೂಡ ನಮ್ಗೆ ಆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ದೊರೆಯೋದೇ ಇಲ್ಲ. ಬಾಣನ ಕಲ್ಪನಾ ಲೋಕದಲ್ಲಿ ಮಾತ್ರ ಸಾಧ್ಯ ಅದು. ಜಾಬಾಲಿ ಮಹರ್ಷಿಗಳ ಆಶ್ರಮದಲ್ಲಿ ವಿರುದ್ಧ ಸ್ವಭಾವಗಳನ್ನು ಬಿಟ್ಟು ಕಾಡು ಪ್ರಾಣಿಗಳು ಸಾಧು ಪ್ರಾಣಿಗಳ ಜೊತೆಗೆ ಸೌಮನಸ್ಯದಿಂದ ಹೇಗೆ ಬಾಳ್ತಾ ಇತ್ತು ಅಂತ ವರ್ಣನೆ ಮಾಡ್ತಾನೆ. ಒಬ್ಬ ಜಾಬಾಲಿ ಋಷಿಯ ಪ್ರಭಾವದಿಂದ ವಯಸ್ಸಾಗಿರ್ತಕ್ಕಂಥವರು ರಸ್ತೆ ದಾಟೋದು ಕಷ್ಟವಾದಾಗ ಕೋತಿಗಳು ಕೈ ಹಿಡ್ಕೊಂಡು ರಸ್ತೆ ದಾಟಿಸ್ತಾ ಇತ್ತಂತೆ. ಯಜ್ಞಯಾಗಾದಿಗಳು ಮಾಡುವಾಗ ಆ ಹೋಮ ಧೂಮ ಎಂಬತಕ್ಕಂಥದ್ದು ಋಷಿಮುನಿಗಳಿಗೆ ಕಣ್ಣಿಗೆ ಬಂದು ಎಲ್ಲಿ ತೊಂದರೆ ಆಗತ್ತೋ ಅಂತ ನವಿಲುಗಳು ತಮ್ಮ ಗರಿಗಳನ್ನು ಬಿಚ್ಚಿ ಹೋಮಧೂಮ ಆ ಕಡೆ ಈ ಕಡೆ ಹೋಗೋ ಹಾಗೆ ಮಾಡ್ತಾ ಇತ್ತಂತೆ. ಆಗ್ತಾನೆ ಕರುಗೆ ಜನ್ಮ ಎತ್ತಿ ತನ್ನ ದೇಹತ್ಯಾಗ ಮಾಡಿದಂಥ ಹಸುವಿಗೆ ಹುಲಿ ತಾನು ತನ್ನ ಹಾಲನ್ನು ಕೊಟ್ಟು ಕಾಪಾಡ್ತಾ ಇತ್ತಂತೆ. ಹಾವು ಮುಂಗುಸಿ ಒಂದೇ ನೆರಳಿನ ಕಡೆಗೆ ವಿಶ್ರಾಂತಿ ಪಡೀತಾ ಇತ್ತಂತೆ. ಇದನ್ನೆಲ್ಲಾದರೂ ನೀವು ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ನೋಡೋಕ್ಕೆ ಸಾಧ್ಯನಾ? ಅದಕ್ಕೆ ಹೇಳಿದ್ರು ರವಿ ಕಾಣದಂ ಕವಿ ಕಂಡ ಅಂತ. ಸೊ ಕವಿಗೆ ಅದೆಲ್ಲವೂ ಕೂಡ ಗೋಚರವಾಗ್ತಾ ಹೋಗುತ್ತೆ. ಬರೀ ಕಣ್ಣಿಗೆ ಕಂಡಿದ್ದನ್ನು ವರ್ಣನೆ ಮಾಡ್ತಕ್ಕಂಥದ್ದು ದೊಡ್ಡ ಕವಿತ್ವ ಅಲ್ಲ. ಅವನ ಕಲ್ಪನಾ ಶಕ್ತಿ ಅನ್ನೋದು ಆ ರೀತಿಯಾಗಿರಬೇಕು. ಪೋಯೆಟ್ಸ್, ಲೂನೆಟಿಕ್ಸ್ ಆ್ಯಂಡ್ ಲವರ್ಸ್ ಆರ್ ಆಫ್ ಇಮ್ಯಾಜಿನೇಷನ್ ಆಲ್ ಕಾಂಪ್ಯಾಕ್ಟ್. ಮಿಡ್ಸಮರ್ ನೈಟ್ಸ್ ಡ್ರೀಮ್ ಆಕ್ಟ್ ಸೆಕೆಂಡ್ ಸೀನ್ ಥರ್ಡ್ ಲೈನ್ 42 ಶೇಕ್ಸ್ಪಿಯರ್. ಸೊ ಆ ದೃಷ್ಟಿಯಿಂದ ದೇ ವಿಲ್ ಬಿ ದ ಹೈಟ್ ಆಫ್ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಇಲ್ಲದೆ ಹೋದರೆ ಅವನು ಬರೆಯೋದಕ್ಕೆ ಆಗೋದಿಲ್ಲ ಆ ರೀತಿ. ಅದಕ್ಕೆ ಹೇಳ್ತಕ್ಕಂಥ ನಾನ್ ಋಷಿ ಕುರುತೆ ಕಾವ್ಯಂ ಋಷಿಕ್ಕಿಲ ದರ್ಶನಾತ್. ಋಷಿ ಅಲ್ಲದೆ ಇರೋನು ಕವಿ ಅಲ್ಲ, ಕವಿ ಅಲ್ಲದೆ ಇರೋನು ಋಷಿ ಅಲ್ಲ. ಕವಿರ್ ಮನೀಷಿ ಅನ್ನೋ ಶಬ್ದವನ್ನೇ ಉಪಯೋಗಿಸ್ತಾ ಇದೆ ಈಶಾವಾಸ್ಯೋಪನಿಷತ್ತು. ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಯಾತಾತತ್ಯತೋರ್ತಾನ್ ವೇದದ ಶಾಶ್ವತೀಭ್ಯ ಸಮಾಭ್ಯ. ಮನಸ್ಸಿನ ಮೇಲೆ ಸಂಪೂರ್ಣವಾಗಿರೋ ಹತೋಟಿ ಇರತಕ್ಕಂಥವ್ರು ಮನೀಷಾ. ಅದಕ್ಕೆ ಮಾತು ಬಂದಿರತಕ್ಕಂಥದ್ದು ನೋಡಿ. ಮನಸ್ಸಿನ ಮೇಲೆ ಹತೋಟಿ ತರ್ತಕ್ಕಂಥದ್ದು ಎಲ್ಲಕ್ಕಿಂತ ಕಷ್ಟ. ಇನ್ನು ಏನು ಬೇಕಾದರೂ ಹತೋಟಿಯಲ್ಲಿ ಇಟ್ಕೋಬೋದು. ಇಲ್ಲಿ ಕೂತಿರೋವಾಗ ದೇಹ ಕೂತಿರತ್ತೆ, ಯಾರ್ಯಾರ ಮನಸ್ಸು ಎಲ್ಲೆಲ್ಲಿ ಹೋಗಿರತ್ತೋ. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಹೇಳೋದು, ನೀವೆಲ್ಲ ಎದುರುಗಡೆನೇ ಇದ್ದೀರಪ್ಪ, ನಿಮ್ಮ ಕಣ್ಣು ನನ್ನನ್ನೇ ನೋಡ್ತಾ ಇದೆ, ಆದರೆ ನಿಮ್ಮ ಮನಸ್ಸು ಎಲ್ಲೆಲ್ಲಿ ಯಾರ್ಯಾರು ನೋಡ್ತಾ ಇದೆಯೋ ಅಂತ. ಯು ಆರ್ ವಾರ್ಮಿಂಗ್ ದ ಬೆಂಚಸ್ ಬಟ್ ಗಾಡ್ ಓನ್ಲಿ ನೋಸ್ ವೇರ್ ಯುವರ್ ಮೈಂಡ್ ಈಸ್ ಅಂತ. ಯು ಆರ್ ದೇರ್ ವೇರ್ ಯುವರ್ ಮೈಂಡ್ ಈಸ್, ನಾಟ್ ವೇರ್ ಯುವರ್ ಬಾಡಿ ಈಸ್ ಅಂತ. ಸೊ ಈ ದೃಷ್ಟಿಯಿಂದ ಯಾವಾಗಲೂ ಕೂಡ ಮುಖ್ಯವಾಗಿ ನಮಗೆ ಬರ್ತಕ್ಕಂಥದ್ದು ಆ ಮನೋನಿಗ್ರಹ ಅನ್ನೋದು ಅತ್ಯಂತ ಕಷ್ಟವಾದದ್ದು. ನೋಡಿ ಇಲ್ಲಿ ಹೇಳ್ತಾರೆ, ಅಖಂಡ ಬ್ರಹ್ಮವನ್ನು ಸಾಕ್ಷಾತ್ಕಾರ ಹೊಂದಿರುವುದರಿಂದ. ಸಾಕ್ಷಾತ್ಕಾರ ಅಂದ್ರೇನು? ಅನುಭವದಿಂದ ಪಡ್ಕೊಂಡಿರೋದು. ಅನುಭವಾವಸಾನತ್ವ ಶಾಸ್ತ್ರಾಣ ಅನುಭವಗಮ್ಯಂ ಹಿ ವಿದ್ಯಾ ಫಲಂ. 2 ಬ್ರಹ್ಮಸೂತ್ರಗಳು ಅನುಭವವನ್ನು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು. ನನಗೆ ಹಸುವಾದಾಗ ನಾನೇ ಊಟ ಮಾಡಬೇಕೇ ಹೊರತು ರಾಮು ಊಟ ಮಾಡಿ ನನ್ನ ಹಸು ಹೋಗಲಿ ಅಂದರೆ ಹೋಗುತ್ತಾ? ಸೊ ಆ ದೃಷ್ಟಿಯಿಂದ ಅವರವರ ಇದಕ್ಕೆ ಅವರವರೇ ಪ್ರಯತ್ನ ಪಡಬೇಕು. ಮುಖ್ಯವಾಗಿ ಸ್ವರೂಪಕ್ಕೆ ಬಾಧಕವಾದ ನೋಡಿ, ಏನೇನು ಸ್ವರೂಪಕ್ಕೆ ಅಡ್ಡ ಬರೋದು ಅಂದರೆ ಅಜ್ಞಾನ, ತತ್ಕಾರ್ಯವಾದ ಸಂಚಿತ ಕರ್ಮ, ಸಂಶಯ, ವಿಪರ್ಯಯ. ಈ 3 ಕೂಡ ನಮಗೆ ತೊಂದರೆ ಕೊಡ್ತಾ ಇರೋದು. ಸಂಚಿತ ಕರ್ಮಗಳು ಜನ್ಮಾಂತರದಿಂದ ಬಂದಿರತಕ್ಕಂಥದ್ದು, ಸಂಚಿತ ಮಾಡ್ಕೊಂಡು ನಾವು ಬಂದಿರತಕ್ಕಂಥದ್ದು. ಆಮೇಲೆ ಸಂಶಯ ನೋಡಿ, ಕೊನೆ ತನಕ ಇತ್ಯರ್ಥ ಆಗೋದೇ ಇಲ್ಲ. ಅದು ಹೀಗೋ ಹಾಗೋ,
ಸಂಶಯಾತ್ಮ ವಿನಶ್ಯತಿ. ಅದಕ್ಕೆ ಹೇಳಿರೋದು ಗೀತೆಯಲ್ಲಿ, ಸಂದೇಹ ಇಟ್ಕೊಂಡು ಯಾರೂ ಹೋಗಬೇಡಿ ಅನ್ನೋ ದೃಷ್ಟಿಯಿಂದ. ಅದಿಲ್ಲದೆ ಹೋದರೆ ವಿಪರ್ಯಯ, ವಿರುದ್ಧವಾಗಿರ್ತಕ್ಕಂಥದ್ದು ತೋರೋದು. ಹೆಂಗೆ? ಅಲ್ಲಿರ್ತಕ್ಕಂತಹ ಹಗ್ಗದಲ್ಲಿ ಹಾವನ್ನು ಕಾಣೋದು. ಯಾಕೆ? ಆಕಾರ ಸಾಮ್ಯದಿಂದ. ನೋಡಿ, ನಮಗೆ ಎದುರುಗಡೆ ಹಗ್ಗ ಬಿದ್ದಿದ್ರೂ ಕೂಡ ಹಾವು ಅಂತ ಭ್ರಮಿಸಿಬಿಡ್ತೀವಿ. ಯಾರೋ ಹೇಳ್ತಾರೆ, ಇವತ್ತು ಗೋಖಲೆ ಸಂಸ್ಥೆಗೆ ಹೋಗಬೇಡ್ರಿ, ಅಲ್ಲೊಂದು ಹಾವಿದೆ ಎದುರುಗಡೆ ಅಂತ. ಏನು ಹಾವು? ನೋಡೇ ಬಿಡ್ತೀನಿ ಅಂತ ಬಂದರೆ ಅದು ಹಗ್ಗ, ಅದು ಹಾವಲ್ವೇ ಅಲ್ಲ. ಏಕೆಂದರೆ ಅಂಕುಡೊಂಕಾಗಿ ಬಿದ್ದಿರೋದರಿಂದ, ಹಾವಿನ ಆಕಾರವನ್ನು ತಳೆದಿರೋದರಿಂದ, ಇಲ್ಲದೇ ಇರತಕ್ಕಂಥ ಹಾವಿನ ಭ್ರಮೆಯನ್ನು ಇರ್ತಕ್ಕಂಥ ಹಗ್ಗ ಉಂಟು ಮಾಡಿರೋದರಿಂದ ನನಗೆ ರಜ್ಜುರ್ವ ಸರ್ಪೋವ, ಕೊನೆ ತನಕ ಇತ್ಯರ್ಥ ಆಗೋದೇ ಇಲ್ಲ. ಅದನ್ನಿಟ್ಕೊಂಡೇ ಹಾಸನ್ ರಾಜಾರಾಯರು ಇಂಗ್ಲೀಷಲ್ಲಿ ಸರ್ಪೆಂಟ್ ಆ್ಯಂಡ್ ದ ರೋಪ್ ಆ ನಾವೆಲ್ ಬರೆದು ಇಟ್ ಗೇವ್ ಹಿಮ್ ಇಂಟರ್ನ್ಯಾಷನಲ್ ಫೇಮ್. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನಮ್ಮ ಅದ್ವೈತ ವೇದಾಂತದಲ್ಲಿರ್ತಕ್ಕಂತಹ ಕೆಲವು ದೃಷ್ಟಾಂತಗಳು ಯಾವ ರೀತಿಯಾಗಿ ಪಾಶ್ಚಾತ್ಯದಲ್ಲಿ ನೆಲೆಸಿರ್ತಕ್ಕಂಥ ಭಾರತೀಯರ ಮೇಲೆ ಪರಿಣಾಮ ಬೀತ್ತು ಅನ್ನೋದಕ್ಕೆ. ನೋಡಿ, ಅಟ್ ದಿ ಏಜ್ ಆಫ್ 14 or 16 ರಾಜಾರಾವ್ ವೆಂಟ್ ಅವೇ ಟು ಫ್ರಾನ್ಸ್. Until 96 he was only in abroad. Only occasionally he used to come to Kerala to meet that ಗುರು, ಅಷ್ಟೇ ಹೊರತು ಇಲ್ಲದ್ರೆ ಭಾರತಕ್ಕೆ ಬಂದಿರತಕ್ಕಂಥದ್ದೇ ಭಾಳ ಕಡಿಮೆ. ಅವರು ಪ್ರಾಯಶಃ 80 ವರ್ಷ ಅವರು ಆಚೆ ಕಡೆನೇ ಕಳೆದಿದ್ದಾರೆ. ಹಾಗಿದ್ದರೂ ಕೂಡ ಭಾರತೀಯ ಪರಂಪರೆಯಲ್ಲಿರ್ತಕ್ಕಂಥ ರಜ್ಜು ಸರ್ಪ ದೃಷ್ಟಾಂತ ಅವರ ಮೇಲೆ ಎಷ್ಟು ಅಚ್ಚಳಿದೇ ಇರತಕ್ಕಂಥ ಪ್ರಭಾವ ಬೀರಿತ್ತು ಅನ್ನೋದಕ್ಕೆ ಆ ಕೃತಿನೇ ಸಾಕ್ಷಿ. ಆ ದೃಷ್ಟಿಯಿಂದನೇ ಹೇಳ್ತಾರೆ ನೋಡಿ, ಯಾವಾಗಲೂ ಕೂಡ ವೆನ್ ದ ರೂಟ್ಸ್ ಆರ್ ಫರ್ಮ್ ಲೆಟ್ ದ ಶೂಟ್ಸ್ ಗೋ ಎನಿವೇರ್ ಆ್ಯಂಡ್ ಶೂಟ್ ಎನಿಬಡಿ ಡೌನ್. ಆ್ಯಸ್ ಲಾಂಗ್ ಆಸ್ ರೂಟ್ಸ್ ಆರ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಬುಡ ಗಟ್ಟಿಯಾಗಿದ್ದರೆ ಕೊಂಬೆಗಳು ಎಲ್ಲಿ ಹೋದರೆ ಏನು? ಬುಡವೇ ಭದ್ರ ಇಲ್ಲದೆ ಹೋದರೆ ಏನು ಮಾಡೋದು? ಕೊಂಬೆಗಳು ಏನಾಗ್ಬಿಡತ್ತೋ ಹಾಗೆ ಅಖಂಡ ಬಂಧರಹಿತ ಬ್ರಹ್ಮನಿಷ್ಠನೇ ಆಗಿರ್ತಾನೆ. ಯಾವ ಬಂಧನಗಳು ಇರೋದಿಲ್ಲ ಅವನಿಗೆ. ಅತ್ರೈವ ಸಮವನೀಯಂತೆ ವಿಮುಕ್ತಶ್ಚ ವಿಮುಚ್ಚತೆ. ಈ ಭಾಷ್ಯವಾಕ್ಯಗಳೆಲ್ಲ ಕೂಡ ಜೀವನ್ಮುಕ್ತಿಯನ್ನು ಸ್ಪಷ್ಟೀಕರಿಸೋದಕ್ಕೆ ಹೊರಟಿರ್ತಕ್ಕಂಥದ್ದು. ನೋಡಿ, ಬ್ರಹ್ಮಸೂತ್ರ ಭಾಷ್ಯ 1.1.4 ಅಂದರೆ ತತ್ತು ಸಮನ್ವಯಾತ್. ಆ ಸೂತ್ರದ ಮೇಲೆ ಆಚಾರ್ಯ ಶಂಕರರು ಅವರ 16ನೇ ವಯಸ್ಸಲ್ಲಿ ಪ್ರಸನ್ನ ಗಂಭೀರ ಭಾಷ್ಯದಲ್ಲಿ ಏನು ಹೇಳ್ತಾರೆ ನೋಡಿ, ಸಿದ್ಧಂ ಜೀವತೋಪಿ ವಿದುಷಃ ಅಶರೀರತ್ವಂ. ದೇಹಾದಿಗಳಿಂದ ಕೂಡಿಕೊಂಡು ಬದುಕಿರುವಾಗಲೇ ಆತ್ಮಜ್ಞಾನಿಗೆ ಅಶರೀರತ್ವವು ಸಿದ್ಧವಾಗುತ್ತದೆ. ಆತ್ಮಜ್ಞಾನಿಗೆ ಅನ್ನೋದು ಅಂಡರ್ಲೈನ್ ಮಾಡ್ಕೋಬೇಕಾಗಿರೋದು. ಮಿಕ್ಕವರಿಗೆಲ್ಲ ಶರೀರತ್ವವೇ, ಅಶರೀರತ್ವ ಬರೋಕ್ಕೆ ಸಾಧ್ಯವೇ ಇಲ್ಲ. ಪ್ರಭಿನ್ನ ಸಮಾಪ್ತ ಅವಿದ್ಯಾ ಗ್ರಂಥೇ ಜೀವತ ಏವ ಬ್ರಹ್ಮಭೂತಸ್ಯ ಆತ್ಮವಿದಃ ನ ಗತಿ ವಿದ್ಯತೆ. ಕಠೋಪನಿಷತ್ ಭಾಷ್ಯ 2.3.15. ಸಕಲ ಅವಿದ್ಯಾ ಗಂಟುಗಳನ್ನು ಬಿಡಿಸಿಕೊಂಡು ಹೇಗೆ ಬರುತ್ತದು? ಮುಂಡಕೋಪನಿಷತ್ತಲ್ಲಿ ನೋಡಿ, ಒಳ್ಳೆ ಮಂತ್ರ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಭಿದ್ಯತೆ ಹೃದಯ ಗ್ರಂಥಿ, ಹೃದಯದಲ್ಲಿರ್ತಕ್ಕಂಥ ಗ್ರಂಥಿ ಅನ್ನೋದು ಬಿಟ್ಟು ಹೋಗುತ್ತೆ. ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂದೇಹಗಳು ನಿವಾರಣೆಯಾಗುತ್ತೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಎಲ್ಲ ಕರ್ಮಗಳು ಕೂಡ ಕ್ಷೀಣವಾದಾಗ ತಸ್ಮಿನ್ ದೃಷ್ಟೇ ಪರಾವರೆ. ಆ ಒಂದು ಬ್ರಹ್ಮದರ್ಶನ ಎಂಬತಕ್ಕಂಥದ್ದು ಬ್ರಾಹ್ಮೀ ಸ್ಥಿತಿಗೆ ನಾವು ತಲುಪ್ತೀವಿ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮಯವೇದಂ ವಿಶ್ವಮಿದಂ ವರಿಷ್ಠಂ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಸ್ಪಷ್ಟವಾಗಿ ಗೀತೆ, ಕಠೋಪನಿಷತ್ತು ಆ ಬ್ರಹ್ಮೀ ಸ್ಥಿತಿಯನ್ನು ವರ್ಣನೆ ಮಾಡುತ್ತೆ. ಆ ಮಟ್ಟದಲ್ಲಿರ್ತಕ್ಕಂಥವರಿಗೆ ದೇಹಾಭಿಮಾನ ಸಂಪೂರ್ಣವಾಗಿ ಹೊಟ್ಟೋಗಿರುತ್ತೆ. ದೇಹಾಭಿಮಾನೇ ಗಲಿತೆ ಆತ್ಮಾಭಿಮಾನೇ ಜಾಗೃತೆ ಯತ್ರ ಯತ್ರ ಮನಃ ತತ್ರ ತತ್ರ ಸಮಾಧಿ. ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಸುರೇಶ್ವರಾಚಾರ್ಯರು ಮಾಡಿರ್ತಕ್ಕಂಥ ಮಾನಸೋಲ್ಲಾಸ ವ್ಯಾಖ್ಯಾನದಲ್ಲಿ ಆ ಮಾತು ಬರುತ್ತೆ. ಎಲ್ಲೆಲ್ಲಿ ಮನಸ್ಸೋದ್ರೆ ಅಲ್ಲೆಲ್ಲೇ ಸಮಾಧಿಗೆ ಹೋಗೋಕ್ಕೆ ಸಾಧ್ಯ. ದೇಹಾಭಿಮಾನ ಹೋಗಿ ಆತ್ಮಾಭಿಮಾನ ಜಾಗೃತವಾದಾಗ. ಅದಕ್ಕೆ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ. ಕಠೋಪನಿಷತ್ತಲ್ಲಿ ಹೇಳಿರಿ, ಏಳಿ ಎದ್ದೇಳಿ ಸಾಕು, ಅಜ್ಞಾನ ನಿದ್ರೆಯಲ್ಲಿ ನೀವು ಮಲಗಿದ್ದು, ಇನ್ನಾದರೂ ಎದ್ದೇಳಿ. ನೋಡಿ, ಅದಕ್ಕೆ ಸ್ವಾಮಿ ವಿವೇಕಾನಂದರ ಮೇಲೆ ಅಂತಹ ಪರಿಣಾಮ ಬೀರಿದ್ದದು. ಅದೇ ರೀತಿಯಾಗಿ ಭಗವದ್ಗೀತೆಯಲ್ಲೂ ಬರುತ್ತೆ. ಸ್ಪಷ್ಟವಾಗಿ ಆ ಮಾತಿನಲ್ಲಿ, ಗೀತೆನಲ್ಲಿ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ ಅದೇ ರಿಫ್ಲೆಕ್ಟ್ ಆಗೋ ಹಾಗೆ ಗೀತೆಯಲ್ಲೂ ಬರತಕ್ಕಂಥ ವಾಕ್ಯ ಇದೆ. ಆ ದೃಷ್ಟಿಯಿಂದನೇ ವಿವೇಕಾನಂದರು ಹೇಳಿದ್ದು ಯಾವಾಗಲೂ ಕೂಡ ಅಜ್ಞಾನ ನಿದ್ರೆ ಎಂಬತಕ್ಕಂಥ ಯಾರು ಮೇಲೆ ಕೇಳ್ತಾರೋ ಅವರು ಜ್ಞಾನಿಗಳು. ನಿದ್ರೆ ಅಂದರೆ ನಮಗೆ ರಾತ್ರಿ ಯಾವ ರೀತಿಯಾಗಿ ನಾವು ನಿದ್ದೆ ಮಾಡ್ತೀವೋ ಜ್ಞಾನಿಗಳಾಗಿರೋವರಿಗೆ ಹಗಲು ಆ ರೀತಿ ತೋರತ್ತೆ. ಅಷ್ಟೇ ವ್ಯತ್ಯಾಸ. ನಮಗೆ ಯಾವುದು ಸ್ವಪ್ನವೋ ಜ್ಞಾನಿಗೆ ಅದು ಜಾಗ್ರತ್.
ಆ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಜೀವನ್ಮುಕ್ತ ಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಎಲ್ಲ ಅವಿದ್ಯಾ ಗಂಟುಗಳನ್ನು ಬಿಡಿಸಿಕೊಂಡು, ಯಾಕೆ ಅಂದರೆ ಅವಿದ್ಯೆಯೇ ಬಂಧನಕ್ಕೆ ಕಾರಣವಾಗಿರೋದು. ವಿದ್ಯಾಂಚ ಯಸ್ತದ್ಭೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ. ಅವಿದ್ಯೆ ಅನ್ನೋದೇ ಮೃತ್ಯು, ವಿದ್ಯೆ ಅನ್ನೋದೇ ಅಮೃತತ್ವಾಪ್ತಿ. ಅದಕ್ಕೆ ಹೇಳೋದು ಎಲ್ಲರೂ ಕೂಡ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತಾರೆ ಹೊರತು ಜ್ಯೋತಿರ್ಮ ತಮಸೋಗಮಯ ಅಂತ ಯಾರೂ ಹೇಳಲ್ಲ. ಕತ್ತಲೆಯಿಂದ ಬೆಳಕಿನ ಕಡೆ ಹೋಗಬೇಕು, ಬೆಳಕಿಂತ ಕತ್ತಲೆ ಕಡೆ ಅಲ್ಲ. ನಮಗೆ ಯಾವಾಗ ಗೊತ್ತಾಗತ್ತೆ ಬೆಳಕಿನ ಪರಿಣಾಮ ಅಂದರೆ ಬೆಳಕಿಲ್ಲದೆ ಇರೋವಾಗ. ಅದಕ್ಕೆ ನಮ್ಮ ಸರ್ಕಾರದವ್ರು ಆವಾಗವಾಗ ಬೆಳಕು ತೆಗೆಯೋದು. 24 ಗಂಟೆ ಬೆಳಕೇ ಕೊಟ್ಬಿಟ್ರೆ ಬೆಳಕು ಹೇಗಿರುತ್ತೆ ಅನ್ನೋ ಒಂದು ಸ್ವಾರಸ್ಯವೇ ನಮಗೆ ಗೊತ್ತಾಗಲ್ವಲ್ಲ. ಓನ್ಲಿ ಇನ್ ದ ಆಬ್ಸೆನ್ಸ್ ಆಫ್ ಎ ಪರ್ಸನ್ ಯು ನೋ ದ ವರ್ತ್ ಆಫ್ ದಟ್ ಪರ್ಸನ್. ದಟ್ಸ್ ವೈ ವಿ ಇಂಡಿಯನ್ಸ್ ಆರ್ ನೋನ್ ಟು ಗಿವ್ ಓನ್ಲಿ ಪಾಸ್ಟಮಸ್ ಅವಾರ್ಡ್ಸ್. ಸತ್ತ ಮೇಲೆ ಅವಾರ್ಡ್ ಕೊಡೋದು. ಬದುಕಿರುವಾಗ ಯಾರು ನಿನಗೆ ತಿನ್ನಕ್ಕೆ ಗತಿ ಇದೆಯಾ ಅಂತ ಕೇಳಲ್ಲ. ಆಮೇಲೆ ಪ್ರತಿಯೊಬ್ಬರು ಹೊಗಳಿದ್ದೇ ಸಂತಾಪ ಸಭೆಗಳು ಏರ್ಪಡಿಸಿದ್ದೆ ಮಾಡಿದ್ದೆ ಫಂಕ್ಷನ್. ಏನು ಪ್ರಯೋಜನ? ಜೀವತ ಏವ ನೋಡಿ, ಗೀತಾ ಭಾಷೆಯಲ್ಲಿ ಮತ್ತೆ 2ನೇ ಅಧ್ಯಾಯ 51ನೇ ಶ್ಲೋಕ ನೆನ್ಪಿಟ್ಕೊಳ್ಳಿ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದಲ್ಲಿ ಬರ್ತಕ್ಕಂತಹ ಸ್ಥಿತಪ್ರಜ್ಞ ಲಕ್ಷಣ ಏನಿದೆಯೋ ಅದೇ ಜೀವನ್ಮುಕ್ತನ ಲಕ್ಷಣವೂ ಕೂಡ. ಬ್ರಾಹ್ಮಣ ಅಂದರೆ ಬೇರೆಯಲ್ಲ, ಅತ್ಯಾಶ್ರಮಿ ಅಂದರೆ ಬೇರೆಯಲ್ಲ, ಅವಸ್ಥಾತ್ರಯ ನಿರ್ಮುಕ್ತ ಅಂದರೆ ಬೇರೆಯಲ್ಲ, ಜೀವನ್ಮುಕ್ತ ಅಂದರೆ ಬೇರೆಯಲ್ಲ, ಸ್ಥಿತಪ್ರಜ್ಞ ಅಂದರೆ ಬೇರೆಯಲ್ಲ ಅನ್ನೋದನ್ನು ಜೀವನ್ಮುಕ್ತಿ ವಿವೇಕ ಎಂಬತಕ್ಕಂಥ ಗ್ರಂಥದಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ಪ್ರತಿಪಾದನೆ ಮಾಡಿದ್ದಾರೆ ಸ್ಪಷ್ಟವಾಗಿ. ಅದಕ್ಕೆ ಆಮೇಲೆ ಬರ್ತೀನಿ. ಜೀವಂತವಾಗಿರುವಾಗಲೇ ಬದುಕಿರುವಾಗಲೇ ಜನ್ಮ ಬಂಧನದಿಂದ ಮುಕ್ತರಾಗಿ ವಿಷ್ಣುವಿನ ಪರಮಪದ ಎಂಬ ಮೋಕ್ಷವನ್ನು ಹೊಂದುತ್ತಾರೆ. ವಿಷ್ಣು ಅಂದರೆ ಏನು? ವ್ಯಾಪಕತ್ವಾತ್ ವಿಷ್ಣು. ಇಲ್ಲಿ ಚತುರ್ಭುಜಾಕಾರನಾಗಿರ್ತಕ್ಕಂಥ ಶಂಖಚಕ್ರ ಗದಾಧಾರಿಯಾಗಿರ್ತಕ್ಕಂತಹ ವಿಷ್ಣು ಅಂತ ಇಟ್ಕೋಬೇಕಾಗಿಲ್ಲ. ವ್ಯಾಪಕತ್ವಾತ್ ವಿಷ್ಣು. ಯಾರು ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ವ್ಯಾಪಕವಾಗಿರ್ತಕ್ಕಂಥ ಚೈತನ್ಯವೋ ಅಂಥವರಿಗೆ ವಿಷ್ಣು ಅಂತ ಹೇಳ್ತಕ್ಕಂಥದ್ದು. ನೋಡಿ, ವೈಕುಂಠ ಅಂದರೆ ಏನು ಗೊತ್ತಾ? ಕುಂಠ ಅಂದರೆ ಪಾಪ. ಎಲ್ಲಿ ಪಾಪಗಳ ಲವಲೇಶವೂ ಇಲ್ಲವೋ ಅದು ವೈಕುಂಠ. ವಿಗತಃ ಕುಂಠಃ ಯಸ್ಮಾತ್. ಎಲ್ಲಿ ಒಂದು ಚೂರು ಕೂಡ ಪಾಪಗಳಿರೋಕ್ಕೆ ಸಾಧ್ಯ ಇಲ್ವೋ ಅಂದ್ರೇನೋ ಬರೀ ಪುಣ್ಯವೇ ಇರುತ್ತೋ ಅಂತ ಅರ್ಥ. ಅದಕ್ಕೆ ವೈಕುಂಠ ಅಂತ ಕರೀತಕ್ಕಂಥದ್ದು. ಏವಂ ವಿಜ್ಞಾನಾತ್ ಅವಿದ್ಯಾಗ್ರಂಥಿಂ ಅವಿದ್ಯಾವಾಸನಾಂ ವಿಕಿರತಿ ನಾಶಯತಿ ಜೀವನ್ನೇವ ನತು ಮೃತ ಸನ್. ಸ್ಪಷ್ಟವಾಗಿ ಹೇಳ್ತಾರೆ ಮುಂಡಕೋಪನಿಷತ್ ಭಾಷ್ಯ 2:1-6 ಜೀವನ್ನೇವ, ಈ ಬದುಕಿರುವಾಗಲೇ ಅವಿದ್ಯೆ ವಾಸನೆಗಳೆಲ್ಲವೂ ಕೂಡ ನಿವೃತ್ತವಾದಾಗ. ನೋಡಿ, ವಾಸನಾ ನಾಶ ಪ್ರಕರಣ ಅಂತಲೇ ಒಂದು ಪ್ರಕರಣ ಇದೆ ಯೋಗ ವಾಸಿಷ್ಠದಲ್ಲಿ. 3 ರೀತಿಯಾಗಿರ್ತಕ್ಕಂಥ ವಾಸನೆಗಳು ಮನುಷ್ಯನನ್ನು ಬಂಧನಕ್ಕೆ ಕಾರಣ ಆಗುತ್ತೆ. ದೇಹ ವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ. ಯಾವುದೋ ಒಂದಕ್ಕೆ ಸಿಯಾಕೋತಾರೆ ಪ್ರತಿಯೊಬ್ಬರು ಕೂಡ. ಕೆಲವರಿಗೆ ಲೋಕವಾಸನೆ. ಲೋಕದಲ್ಲಿ ಪ್ರತಿಯೊಬ್ಬರು ನನ್ನ ಹೊಗಳಬೇಕು, ನಾನು ತುಂಬ ಬುದ್ಧಿವಂತ ಅಂತ ಹೊಗಳಬೇಕು ಅನ್ನೋದೇ ಒಂದು ಗೀಳು. ಅದಕ್ಕೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡೋಕ್ಕೆ ತಯಾರಾಗಿಬಿಡ್ತಾರೆ. ದೇ ಸ್ಟಾರ್ಟ್ ಪ್ಲೇಯಿಂಗ್ ಟು ದ ಗ್ಯಾಲರೀಸ್. ನಾನೊಂದು ಉದಾಹರಣೆ ಕೊಟ್ಟರೆ ತಪ್ಪು ತಿಳ್ಕೋಬಾರ್ದು ಯಾರೂ ಕೂಡ. ದ ಡಿಫ್ರೆನ್ಸ್ ಬಿಟ್ವೀನ್ ಲಾಲ್ಗುಡಿ ಜಯರಾಮನ್ ಆ್ಯಂಡ್ ಕುನ್ನಿಕುಡಿ ವೈದ್ಯನಾಥನ್ ವಾಸ್ ಎಕ್ಸಾಕ್ಟ್ಲಿ ದಟ್. ಲಾಲ್ಗುಡಿ ಜಯರಾಮನ್ ನೆವರ್ ಬಾದರ್ಡ್ ಅಬೌಟ್ ದಿ ಆಡಿಯನ್ಸ್. 1000 ಜನ ಕೂತಿರಲಿ, ಯಾವನೂ ಇಲ್ಲದೆ ಇರಲಿ, ಕಣ್ಣು ಮುಚ್ಕೊಂಡು ನುಡ್ಸೋಕ್ಕೆ ಶುರು ಮಾಡಿದರೆ 3 ಗಂಟೆ ಆದಮೇಲೆ ಪಕ್ಕದಲ್ಲಿ ಇಟ್ಟು ಎದ್ದೋಗೋರು. ಆದರೆ ಕುನ್ನಿಕುಡಿ ಹಾಗಲ್ಲ. ಈ ಕಡೆ ನೋಡೋದು, ಆ ಕಡೆ ನೋಡೋದು, ಹಲ್ಲು ಕಿರಿಯೋದು, ಅಂತ ನಗೋದು. ಯಾತಕ್ಕೆ ಇದೆಲ್ಲ ಬೇಕಾ? ನಿಜವಾಗ್ಲೂ ಕೂಡ ಒಬ್ಬ ನಾನು ವಿದ್ವಾಂಸ ಅಂತ ನನ್ನ ಬಾಯಿ ನಾನು ತಟ್ಕೋಬಾರ್ದು. ಯಾವಾಗಲೂ ಕೂಡ ಬೇರೆಯವರು ಅವನು ವಿದ್ವಾಂಸ ಅಂತ ಪರಿಗಣಿಸಬೇಕೇ ಹೊರತು ನನಗೆ ನಾನು ಪ್ರಶಂಸೆ ಮಾಡ್ಕೋಬಾರ್ದು. ಯಾವಾಗಲೂ ಕೂಡ ಆತ್ಮ ಪ್ರಶಂಸೆ ಅನ್ನೋದು ಮಹಾಪಾಪ ಯಾವತ್ತೂ ಕೂಡ. ಅದಕ್ಕೆ ಸೆಲ್ಫ್ ರೈಚಿಯಸ್ನೆಸ್ ಇಸ್ ದ ಗ್ರೇಟೆಸ್ಟ್ ಸಿನ್ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಯಾವಾಗಲೂ ಕೂಡ ನೋಡೋರಿಗೆ ಗೊತ್ತಾಗಲ್ವಾ, ಕೇಳ್ತಕ್ಕಂಥವ್ರು ಮೂರ್ಖರಲ್ಲ. ಎಷ್ಟೋ ಸಲ ಕೇಳೋರೇ ಹೇಳೋರಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ನನಗಂತೂ ಪ್ರತಿ ಭಾಷಣದಲ್ಲೂ ಅದು ಕಾಡಿಸತ್ತೆ. ನಾನಿನ್ನು ಅಲ್ಲಿ ಕೂತ್ಕೊಳ್ಳೋಕೆ ಯೋಗ್ಯತೆ ಪಡೆದಿದ್ದೇನೆ ಹೊರತು ಇಲ್ಲಿ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತಲೇ ನನಗೆ ಅನಿಸಿರೋದು. ಹಾಗಿದ್ರೂ ಏನೋ ನಿಲ್ಲಿಸಿದ್ದಾರೆ, ನಿಂತ್ಕೊಂಡಿದ್ದೀನಿ ಅಷ್ಟೇ ಹೊರತು ನಿಜವಾಗ್ಲೂ ಕೂಡ ಭಾಷಣಕಾರ ಮಾಡೋದಕ್ಕೆ ನನಗೆ ಸಾಲದು ಇನ್ನು ಎಕ್ವಿಪ್ಮೆಂಟ್. ಏವಂ ವಿಜ್ಞಾನಾತ್ ಅವಿದ್ಯಾ ಗ್ರಂಥಿಂ ಅವಿದ್ಯಾ ವಾಸನಾಂ ವಿಕಿರತಿ. ದೇಹವಾಸನೆ 2ನೇದು. ನಾನು ತುಂಬ ಚೆನ್ನಾಗಿರೋನು ಎಂಬತಕ್ಕಂಥದ್ದು. ಎಲ್ಲಿ ತನಕ ಚೆನ್ನಾನಪ್ಪ? 10 ವರ್ಷ ಬಿಟ್ಟು ನೋಡಿದ್ರೆ ಅವರೇನಾ ಇವರೂ ಅಷ್ಟು ವ್ಯತ್ಯಾಸ ಆಗಿಬಿಟ್ಟಿರುತ್ತೆ. ದೇಹ ಎಲ್ಲ ಕುರೂಪ ಆಗಿಬಿಟ್ಟಿರುತ್ತೆ. ಇನ್ನು ಈ 3ನೇದು ಶಾಸ್ತ್ರವಾಸನೆ. ಈ ಶಾಸ್ತ್ರದಲ್ಲಿ ನನ್ನ ಸಮಾನ ಓದಿರೋವರೇ ಇಲ್ಲ, ನಾನು ಯಾರನ್ನ ಬೇಕಾದರೂ ಓಡಿಸ್ಬಿಡ್ತೀನಿ ಅನ್ನೋ ಒಂದು ಅಹಂಕಾರ. ಒಂದು ನಡೆದಿರೋ ಘಟನೆ, ಶೃಂಗೇರಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು
ಶಾರದಾ ಸನ್ನಿಧಿನಲ್ಲಿ ಪೂಜೆ ಮಾಡ್ತಾ ಇದ್ದಾಗ ಇಬ್ಬರು ತರ್ಕ ವಿದ್ವಾಂಸರು ಬಂದ್ರಂತೆ. ಇವತ್ತು ಸ್ವಾಮಿಗಳನ್ನು ಸೋಲಿಸಿಬಿಡ್ತೀವಿ ತರ್ಕದಲ್ಲಿ ವಾದ ಮಾಡಿ ಅಂತ. ಅಲ್ಲೊಬ್ಬ ಮೂಗ ನಿಂತಿದ್ದಾನೆ, ಜನ್ಮೇಪಿ ಮಾತಾಡಿಲ್ಲ, ಮಾತು ಬರಲ್ಲ. ಸುಮ್ಮನೆ ಸ್ವಾಮಿಗಳ ಮೂಗನ ಕಡೆ ನೋಡಿದ್ರಂತೆ. ಅವನು ಮಾತಾಡಿದ ಮಾತ್ರ ಅಲ್ಲ, ತನ್ನ ಸಮಸ್ತ ತರ್ಕಶಾಸ್ತ್ರ ಪಾಂಡಿತ್ಯವನ್ನು ಧಾರೆ ಎರೆದು ಅವನು ಮಾತಾಡಿ ಅವರಿಬ್ಬರನ್ನು ತರ್ಕಶಾಸ್ತ್ರ ಏನೂ ಗೊತ್ತಿಲ್ಲ ಅಂತ ಆಚೆಗೆ ಓಡಿಸಿದ್ನಂತೆ. ಇದು ನಡೆದಿರೋ ಘಟನೆ, ಕಟ್ಟುಕತೆ ಅಲ್ಲ, ನಡೆದಿರ್ತಕ್ಕಂಥ ದಾಖಲೆ ಇರತಕ್ಕಂಥ ಘಟನೆ. ಅದಕ್ಕೆ ಹೇಳ್ತಕ್ಕಂಥದ್ದು ಯಾವಾಗಲೂ ಕೂಡ ನಾವು ನಮ್ಮ ದೃಷ್ಟಿಯಿಂದ ದೊಡ್ಡವರನ್ನು ಅಳಿಯೋದಕ್ಕೆ ಹೋಗಬಾರ್ದು ಅಂತ. ವಿ ಶುಡ್ ನೋ ಅವರ್ ಲಿಮಿಟೇಷನ್ಸ್. ವಿ ಶುಡ್ ನಾಟ್ ಜಡ್ಜ್ ಫ್ರಮ್ ಅವರ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ದೆಮ್, ಬಿಕಾಸ್ ದೇ ಆರ್ ಫಾರ್ ಫಾರ್ ಎಬವ್ ಅವರ್ ರೀಚ್. ನಮಗೆ ಎಲ್ಲೋ ಮೇಲ್ಗಡೆ ಇರ್ತಕ್ಕಂಥವ್ರನ್ನ ನಮ್ಮ ಅಳತೆಗೋಲಿಂದ ನಾವು ಅಳಿಯೋಕ್ಕೆ ಹೋದರೆ ಅದು ಸರಿ ಹೋಗಲ್ಲ. ಅದು ನಮ್ಮ ಮೂರ್ಖತನ ಆಗತ್ತೆ ಹೊರತು ಇನ್ನೇನು ಅದಕ್ಕಿಂತ ಜಾಸ್ತಿ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಕ್ಕಂಥದ್ದು ನೋಡಿ, ಜೀವನ್ಮುಕ್ತಾನಂದ ಲಹರಿ ಅಂತಲೇ ಶಂಕರಾಚಾರ್ಯರು ಒಂದು ಬರೆದಿದ್ದಾರಪ್ಪ. ನಮಗೇನಾಗಿದೆ ಅಂದರೆ ಪ್ರತಿಯೊಬ್ಬರು ಸೌಂದರ್ಯ ಲಹರಿ, ಶಿವಾನಂದ ಲಹರಿ ಮಾತಾಡೋರೇ ಹೊರತು ಒಬ್ಬರಾದರೂ ಆನಂದ ಲಹರಿ, ಜೀವನ್ಮುಕ್ತಾನಂದ ಲಹರಿ ಬಗ್ಗೆ ಮಾತಾಡ್ತಾರಾ? ಅದು ನನಗೆ ಕೊರಿತಾ ಇರತಕ್ಕಂಥ ಒಂದು ಕೊರಗು. ಯಾಕೆಂದರೆ ಇದೂ ಶಂಕರಾಚಾರ್ಯ ಕೃತಿನೇ. ಅದು ಯಾವ ರೀತಿಯಾಗಿರ್ತಕ್ಕಂಥ ಪಬ್ಲಿಸಿಟಿ, ಪಾಪ್ಯುಲಾರಿಟಿ ಅದಕ್ಕೆ ಸಿಗಬೇಕೋ ಸಿಗ್ತಾ ಇಲ್ಲ. ಸಂತೋಷ, ಮಾತಾಡಬೇಡಿ ಅಂತಲ್ಲ ನಾನು ಹೇಳ್ತಾ ಇರೋದು. ಸೌಂದರ್ಯ ಲಹರಿ ಮೇಲೂ ಮಾತಾಡಿ, ಶಿವಾನಂದ ಲಹರಿ ಮೇಲೂ ಮಾತಾಡಿ. ಆದರೆ ಜೀವನ್ಮುಕ್ತಾನಂದ ಲಹರಿ ಯಾಕೆ ಬಿಟ್ರಿ, ಆನಂದ ಲಹರಿ ಯಾಕೆ ಬಿಟ್ರಿ? ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಪೊಯಿಟ್ರಿ ಗೊತ್ತಾ? ಆನಂದ ಲಹರಿನಲ್ಲಿ ಮೊದಲನೇ ಶ್ಲೋಕ ಒಂದು ಸಾಕು. ಭಗವತ್ಪಾದ ಶಂಕರರು ಕೇಳ್ತಾರೆ, 4 ಮುಖ ಇಟ್ಕೊಂಡು ಬ್ರಹ್ಮ, ಅಮ್ಮ ನೀನನ್ನು ಸ್ತೋತ್ರ ಮಾಡೋಕ್ಕಾಗಲಿಲ್ಲ. 6 ಮುಖ ಇಟ್ಕೊಂಡು ಷಣ್ಮುಖ ಸ್ತೋತ್ರ ಮಾಡೋಕ್ಕಾಗಲಿಲ್ಲ. 10 ತಲೆ ಇಟ್ಕೊಂಡು ರಾವಣಾಸುರ ಸ್ತೋತ್ರ ಮಾಡೋಕ್ಕಾಗಲಿಲ್ಲ. 1 ನಾಲಿಗೆ, 1 ಮುಖ, 2 ಕಣ್ಣು ಇಟ್ಕೊಂಡು ನಾನು ಹೇಗಮ್ಮ ನೀನು ಸ್ತೋತ್ರ ಮಾಡಲಿ ಅಂತ. ಎಂಥ ಅದ್ಭುತವಾಗಿರ್ತಕ್ಕಂಥ ಪೊಯಿಟ್ರಿ. ಆನಂದ ಲಹರಿ ಫಸ್ಟ್ ಶ್ಲೋಕ ಅದು. ಆಮೇಲೆ ಜೀವನ್ಮುಕ್ತಾನಂದ ಲಹರಿ ನೋಡಿ, 16 ಶ್ಲೋಕ ಇದೆ. ಕೊನೆ ಶ್ಲೋಕ ಒಂದು ಮಾತ್ರ ಹೇಳಿಬಿಡ್ತೀನಿ. ಕದಾದ್ವೈತಂ ಪಶ್ಯನ್ನಖಿಲಮಪಿ ಸತ್ಯಂ ಶಿವಮಯಂ ಮಹಾವಾಕ್ಯಾರ್ಥಾನಾಂ ಅವಗತಿ ಸಮಭ್ಯಾಸವಶತಃ ಗತದ್ವೈತಾಭಾಸಃ ಶಿವ ಶಿವ ಶಿವೇತ್ಯೇ ವಿವಿಲಪನ್ ಮುನಿರ್ನವ್ಯಾಮೋಹಂ ಭಜತಿ ಗುರುದೀಕ್ಷಾಕ್ಷತತಮಾಃ. ಮಹಾವಾಕ್ಯ ಜ್ಞಾನ ಮತ್ತು ಅದರ ಅಭ್ಯಾಸಗಳ ಫಲವಾಗಿ, ಮಹಾವಾಕ್ಯಗಳು ಅಂದ್ರೇನೋ 4 ವೇದಗಳಲ್ಲಿ 4 ಮಹಾವಾಕ್ಯಗಳು ನಮ್ಮಲ್ಲಿರೋದು. ಉದಾಹರಣೆಗೆ ಋಗ್ವೇದಕ್ಕೆ ಸೇರಿರ್ತಕ್ಕಂತಹ ಐತರೇಯ ಉಪನಿಷತ್ತಲ್ಲಿ ಪ್ರಜ್ಞಾನಂ ಬ್ರಹ್ಮ ಮೊದಲನೇ ಮಹಾವಾಕ್ಯ ಅದಿರ್ತಕ್ಕಂಥದ್ದು. ಇನ್ನು ಶುಕ್ಲ ಯಜುರ್ವೇದಕ್ಕೆ ಸೇರಿರ್ತಕ್ಕಂತಹ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರ್ತಕ್ಕಂಥದ್ದು ಅಹಂ ಬ್ರಹ್ಮಾಸ್ಮಿ 2ನೇ ಮಹಾವಾಕ್ಯ. 3ನೇದು ಸಾಮವೇದಕ್ಕೆ ಸೇರಿರ್ತಕ್ಕಂಥ ಛಾಂದೋಗ್ಯ ಉಪನಿಷತ್ತಲ್ಲಿ ಬರ್ತಕ್ಕಂಥದ್ದು ತತ್ ತ್ವಂ ಅಸಿ. 9 ದೃಷ್ಟಾಂತಗಳಿಂದ ಮನೆಗೆ ಸೊಕ್ಕಿನಿಂದ ಬಂದಿರತಕ್ಕಂಥ ಮಗನಿಗೆ ಸರಿಯಾದ ದಾರಿ ಮಾರ್ಗದರ್ಶನ ಮಾಡೋದಕ್ಕೆ ತಂದೆ ಹೇಳಿರ್ತಕ್ಕಂಥ 9 ಲೌಕಿಕ ಉಪಾಯಗಳು. 4ನೇದು ಅಯಮಾತ್ಮ ಬ್ರಹ್ಮ, ಪ್ರಧಾನವಾಗಿ ಅಥರ್ವ ವೇದಕ್ಕೆ ಸೇರಿರ್ತಕ್ಕಂಥ ಮಾಂಡುಕ್ಯ ಉಪನಿಷತ್ತಲ್ಲಿ ಬರತಕ್ಕಂಥ ಮಹಾವಾಕ್ಯ. 4 ಮಹಾವಾಕ್ಯಗಳು 4 ವೇದಗಳಿಗಿರೋ ಹಾಗೇನೆ 4 ಜನ ಶಿಷ್ಯರನ್ನು 4 ದಿಕ್ಕುಗಳಲ್ಲಿ ಸಂಸ್ಥಾಪನೆ ಮಾಡಿ 4 ವೇದಗಳ ಪುನರುದ್ಧಾರಕ್ಕೋಸ್ಕರ ಶ್ರಮಿಸಿದಂಥವರು ಆಚಾರ್ಯ ಶಂಕರರು. ಅದಕ್ಕೆ ಅದು ಅಸ್ಖಲಿತವಾಗಿ ಅನೂಚಾನವಾಗಿ ನಡ್ಕೊಂಡ್ಬರ್ತಾ ಇರ್ತಕ್ಕಂಥ ಗುರು ಪರಂಪರೆ. ಅದಕ್ಕೆ ಯಾವಾಗಲೂ ಕೂಡ ಅನನ್ಯಾದೃಶ ಅಂತ ಹೇಳಬೇಕೇ ಹೊರತು ಬರೆಯುವಾಗ ಕೆಲವು ಸಲ ಒಂದು ಬಿಟ್ಟು ಹೋಗುತ್ತೆ, ಅದೇ ಕಷ್ಟ ಆಗೋದು. ವಿವೇಕ್ ಚೂಡಾಮಣಿನಲ್ಲಿ 426ನೇ ಶ್ಲೋಕದಿಂದ 464ನೇ ಶ್ಲೋಕ ತನಕ ಜೀವನ್ಮುಕ್ತಿ ಅಂದರೆ ಏನು ಅಂತ ಶಂಕರ ಭಗವತ್ಪಾದರೇ ವರ್ಣನೆ ಮಾಡಿದ್ದಾರೆ. ಈ ಪೋರ್ಷನ್ಗೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ವ್ಯಾಖ್ಯಾನ ಇಲ್ಲ. ಅದಕ್ಕೆ ಯಾರೋ ಅವರ ಕರಕಮಲ ಸಂಜಾತರಾದಂತಹ ಅಭಿನವ ವಿದ್ಯಾತೀರ್ಥರನ್ನು ಕೇಳಿದ್ರಂತೆ ಶಿಷ್ಯರು, ನಿಮ್ಮ ಗುರುಗಳು ಮಾಡಿರ್ತಕ್ಕಂಥ ವ್ಯಾಖ್ಯಾನ ಪರಿಪೂರ್ಣ ಆಗಿಲ್ಲ, ಅಸಂಪೂರ್ಣ, ತಾವು ದಯವಿಟ್ಟು ಪೂರ್ತಿ ಮಾಡಿ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಯಾವುದನ್ನು ಸ್ವಾನುಭವದಿಂದ ತಿಳ್ಕೋಬೇಕೋ, ಪದಗಳಿಗೆ ವಾಕ್ಯಗಳಿಗೆ ಮನಸ್ಸಿಗೆ ಅತೀತವೋ ಅದನ್ನು ವಾಕ್ಯದ ರೂಪದಲ್ಲಿ ಇಳಿಸಬಾರ್ದು ಅಂತ ನನ್ನ ಗುರುಗಳು ಮಾಡಿಲ್ವೇ ಹೊರತು ನಾನು ಮಾಡಲ್ಲ ಅದನ್ನು ಅಂತ ಹೇಳಿದ್ರು. ಸೊ ಆ ದೃಷ್ಟಿಯಿಂದ ಜೀವನ್ಮುಕ್ತಿಯನ್ನು ಅನುಭವಿಸಬೇಕೇ ಹೊರತು ನೀವು 1000 ಸಲ ಜೀವನ್ಮುಕ್ತಿ ಅಂತ ಹೇಳಿದ್ರೆ ಜೀವನ್ಮುಕ್ತಿ ಆಗಲ್ಲ. ಆದರೂ ಕೂಡ ಜೀವನ್ಮುಕ್ತಿ ಅಂದರೆ ಸ್ವರೂಪ ಏನೋ ಅಂತ ತಿಳಿಸ್ಕೊಡ್ಬೇಕಾದ್ರೆ ನಾನು ವಾಕ್ಯ ಉಪಯೋಗಿಸಬೇಕಾಗಿದೆ ಅಷ್ಟೇ ಹೊರತು ಇನ್ನೇನು ಬೇರೆ ಏನೂ ಅಲ್ಲ. ಇಲ್ಲಿ ಹೇಳ್ತಾರೆ ನೋಡಿ, ಹೆಂಗಿರ್ತಾನೆ ಜೀವನ್ಮುಕ್ತ ಅಂದರೆ ಬ್ರಹ್ಮಾಕಾರತಯ ಸದಾ ಸ್ಥಿತತಯ ನಿರ್ಮುಕ್ತ ವಾಕ್ಯಾರ್ಥದೀ ಅನ್ಯಾವೇದಿತ ಭೋಗ್ಯ ಭೋಗ ಕಲನ ನಿದ್ರಾಲುವತ್ ಬಾಲವತ್ ಸ್ವಪ್ನಾಲೋಕಿತ ಲೋಕವಜ್ಜಗದಿದಂ ಪಶ್ಯನ್ ಕ್ವಚಿನ್ ಲಬ್ಧದೀ ಆಸ್ತೆ ಕಶ್ಚಿದನಂತ ಪುಣ್ಯಫಲಭುಗ್ ಧನ್ಯಸ್ಸ ಮಾನ್ಯೋ ಭುವಿ.
426ನೇ ಶ್ಲೋಕ ವಿವೇಕ್ ಚೂಡಾಮಣಿ. ಜೀವನ್ಮುಕ್ತಿ ಸ್ಥಿತಿಯಲ್ಲಿರ್ತಕ್ಕಂತಹ ಮಹಾಪುರುಷನ ಅಂತಃಕರಣ ವೃತ್ತಿ ಯಾವಾಗಲೂ ಪರಬ್ರಹ್ಮಾಕಾರವಾಗಿಯೇ ಇರುವುದರಿಂದ ವ್ಯಾವಹಾರಿಕ ಪದಾರ್ಥಗಳು ಯಾವುದೂ ಅವನಿಗೆ ಗೋಚರಿಸುವುದಿಲ್ಲ. ಅವನೇನು ಮೂಗಿಡ್ಕೊಂಡು ಕಾಡಿಗೆ ಓಡೋಗಲ್ಲ, ಪ್ರಪಂಚದಲ್ಲೇ ಇರ್ತಾನೆ. ಆದರೂ ಕೂಡ ಅಂಟದೇ ಇರೋ ಹಾಗಿರ್ತಾನೆ. ಪದ್ಮಪತ್ರಮಿವ ಅಂಬಸ, ಗೀತೆಯಲ್ಲಿ ಅದಕ್ಕೆ ಉದಾಹರಣೆ ಕೊಟ್ಟಿರೋದು. ನೋಡಿ, ಆ ನೀರಿನಲ್ಲೇ ಇದೆ ಆ ತಾವರೆ ದಳ, ಕೆಳಗಡೆ ಪಾಚಿ ಇದೆ, ಜೊಂಡಿದೆ, ಹುಲ್ಲಿದೆ, ಒಂದಕ್ಕಾದರೂ ಅಂಟಿದೆಯಾ ಅದು? ನೋಡಿ, ಅದರಲ್ಲೇ ಇದ್ದರೂ ಕೂಡ ಅಂಟದೇ ಇರತಕ್ಕಂಥದ್ದು. ಆ ರೀತಿಯಾಗಿ ಜೀವನವನ್ನು ಸಾಗಿಸ್ತಾನೆ ಜೀವನ್ಮುಕ್ತನಾಗಿರೋನು. ಎಷ್ಟು ಕಷ್ಟ ನೋಡಿ ಆ ರೀತಿಯಾಗಿರೋದು. ಸಂಪೂರ್ಣವಾಗಿ ಅಹಂಕಾರ ಮಮಕಾರಗಳು ಇರಬಾರ್ದು ಅವನಿಗೆ. ಮನುಸ್ಮೃತಿನಲ್ಲಿ 9ನೇ ಅಧ್ಯಾಯದಲ್ಲಿ ಕುಲ್ಲೂಕ ಭಟ್ಟ ಎಂಬತಕ್ಕಂಥ ಮಹನೀಯ ವ್ಯಾಖ್ಯಾನ ಮಾಡ್ತಾ ಸನ್ಯಾಸಿ ಅಂದರೆ ಯಾರು ಅಂತ ವರ್ಣನೆ ಮಾಡ್ತಾನೆ. ಅಹಂಕಾರ ಮಮಕಾರ ತ್ಯಾಗ ಏವ ಸನ್ಯಾಸ ನತು ಕಾಷಾಯ ವಾಸಃ. ಯಾರು ಅಹಂಕಾರ ಮಮಕಾರಗಳನ್ನು ಗೆದ್ದಿದ್ದಾರೋ ಅವರು ಸನ್ಯಾಸಿಗಳೇ ಹೊರತು ಕಾಷಾಯ ವಸ್ತ್ರ ತೊಟ್ಟವರೆಲ್ಲ ಸನ್ಯಾಸಿಗಳಲ್ಲ ಅಂತ. ನೀವು ಆ ಡೆಫಿನೇಷನ್ ಅಪ್ಲೈ ಮಾಡಿಬಿಟ್ರೆ ಇವತ್ತು ಎಷ್ಟು ಜನ ಸಿಗ್ತಾರೆ ಸನ್ಯಾಸಿಗಳು ನೋಡ್ಕೊಳ್ಳಿ. ಜೀವನ್ಮುಕ್ತಿಯ ಸ್ಥಿತಿಯಲ್ಲಿ ಇರ್ತಕ್ಕಂಥವನು ಹೇಗಿರ್ತಾನೆ? ವ್ಯಾವಹಾರಿಕ ಪದಾರ್ಥಗಳು ಯಾವುದೂ ಗೋಚರನೇ ಆಗೋದಿಲ್ಲ. ಅದಕ್ಕೆ ಹೇಳ್ತಕ್ಕಂಥದ್ದು ವ್ಯವಹಾರ ಹೇಗೆ ಮಾಡ್ತಾನೆ, ಮೆಕ್ಯಾನಿಕಲ್ ಆಗಿ ಮಾಡ್ಕೊಂಡು ಹೋಗ್ತಾನೆ ಅಷ್ಟೇ ಹೊರತು ಅವನಿಗೆ ಅದಕ್ಕೆ ಸಂಬಂಧವೇ ಇರೋದಿಲ್ಲ ಪ್ರತಿಯೊಂದು ಕೂಡ. ಈಗ ಸದಾಶಿವ ಬ್ರಹ್ಮೇಂದ್ರ ಜೀವನ ನೀವು ನೋಡಿದರೆ, ಅವರು ಕಾವೇರಿ ನದಿ ದಂಡೆಯಲ್ಲಿ ಸಮಾಧಿಸ್ಥರಾದಾಗ ಪ್ರವಾಹ ಉಕ್ಕಿ ಹರಿದು ಬಿಟ್ಟು ಚೆನ್ನಾಗಿ ಅಲ್ಲಿ ಸಿಗತ್ತೆ ಅನ್ನೋ ದೃಷ್ಟಿಯಿಂದ ಮರಳು ಆಸೆಗೋಸ್ಕರ ಕೂಲಿ ಕಾಕರೆಲ್ಲ ಕೂಡ ಗುದ್ಲಿ ಪಿಕಾಸೆ ಹಾರೆ ತಗೊಂಡು ಅಗೀತಾ ಇದ್ದಾಗ ಅವರ ಹಣೆ ಹತ್ರ ಧಾರಾಕಾರವಾಗಿ ರಕ್ತ ಸೋರ್ತಾ ಇದ್ದರು. ಗಮನವೇ ಇಲ್ಲದೆ ಸಮಾಧಿಯಲ್ಲಿ ಮುಂದುವರಿತಾ ಇದ್ರಂತೆ. ಅಲ್ಲಿಗೆ ದೇಹಾಭಿಮಾನ ಎಷ್ಟು ಮಟ್ಟಿಗೆ ಹೋಗಿರ್ಬೇಕು ನೋಡಿ. ಇನ್ನೊಂದು ಸಲ ಅವ್ರು ನಡ್ಕೊಂಡು ಹೋಗ್ತಾರೆ, ಒಬ್ಬ ನವಾಬ ಕತ್ತಿ ತಿರುಗಿಸ್ತಾ ಇದ್ದಂತೆ. ಕತ್ತಿ ಭುಜದ ಮೇಲೆ ಬಿದ್ದು ಭುಜ ಕೆಳಗೆ ಬಿದ್ದೋಯ್ತಂತೆ. ಅವನು ತಿರುಗಿಸಿದ್ದೂ ಗೊತ್ತಿಲ್ಲ, ಕೆಳಗೆ ಬಿದ್ದಿದ್ದೂ ಗೊತ್ತಿಲ್ಲ, ಮುಂದೆ ನಡ್ಕೊಂಡು ಹೋಗ್ತಾನೆ ಇದ್ರಂತೆ. ಕೊನೆಗೆ ನವಾಬನಿಗೆ ಪಶ್ಚಾತ್ತಾಪ ಆಗ್ಬಿಟ್ಟು ಅವ್ನು ವಾಪಸ್ ಕೊಟ್ಟಾಗ ತೋಳನ್ನು ಸುಮ್ಮನೆ ಹಿಂಗೆ ಇಟ್ಕೊಂಡ್ರಂತೆ, ಅದು ಜಾಯಿನ್ ಆಯ್ತಂತೆ, ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ರಂತೆ. ನೋಡಿ, ಆ ಸ್ಥಿತಿಯಲ್ಲಿ ಯಾರಾದರೂ ಕೂಡ ನಿಜವಾಗ್ಲೂ ಇರೋಕ್ಕೆ ಸಾಧ್ಯ ಆದರೆ ಅಂಥವರು ಜೀವನ್ಮುಕ್ತರು, ಅಂಥವರು ಅತ್ಯಾಶ್ರಮಿಗಳು, ಅಂಥವರು ಸ್ಥಿತಪ್ರಜ್ಞರು, ಅಂಥವರು ಬ್ರಾಹ್ಮಣರು, ಅಂಥವರು ಗುಣತ್ರಯಕ್ಕೆ ಅತೀತರು ಎಂಬತಕ್ಕಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಇಲ್ಲ. ನಿರ್ವಿಕಲ್ಪಕ ಸಮಾಧಿಯಲ್ಲಿರುವಾಗ ನೋಡಿ, ಸಮಾಧಿ ಅನ್ನೋದರಲ್ಲಿ ಸವಿಕಲ್ಪಕ, ನಿವಿಕಲ್ಪಕ, ಸವಿಚಾರ, ನಿರ್ವಿಚಾರ, ಧರ್ಮಮೇಘ ಸಮಾಧಿ, ಋತಂಬರ ಪ್ರಜ್ಞಾ, ಈ ರೀತಿಯಾಗಿ 64 ವಿಧ ಸಮಾಧಿಗಳನ್ನು ವರ್ಣನೆ ಮಾಡ್ತಾರೆ ಯೋಗಶಾಸ್ತ್ರದಲ್ಲಿ. ಸಮಾಧಿ ಪಾದ ಅಂತಲೇ ಒಂದು ಪಾದ ಇದೆ ಪೂರ್ತಿ, ಅದರಲ್ಲಿ ಸಮಾಧಿ ಹೇಗಿರುತ್ತೆ ಅನ್ನೋದನ್ನೇ ವರ್ಣನೆ ಮಾಡ್ತಾ ಹೋಗ್ತಾರೆ. ನಿರ್ವಿಕಲ್ಪಕ ಯೋಗಿನಾಂ ಪ್ರಿಯ, ಕೃಷ್ಣ ಪರಮಾತ್ಮನ ಮಾತು ಗೀತೆಯಲ್ಲಿ. ನನಗೆ ಅತ್ಯಂತ ಪ್ರಿಯರಾಗಿರೋರು ಯಾರು ಅಂದರೆ, ಯಾರು ನಿರ್ವಿಕಲ್ಪಕ ಸಮಾಧಿಯನ್ನು ಮುಟ್ಟಿರ್ತಾರೋ ಅವರಿಗೆ ನನಗೆ ಅತ್ಯಂತ ಪ್ರಿಯರು ಅಂತ ಕೃಷ್ಣ ಪರಮಾತ್ಮನೇ ಹೇಳ್ಕೊಂಡಿದ್ದಾನೆ. ಸಮಾಧಿಯಿಂದ ಬಹಿರ್ಮುಖನಾದರೆ ಬಲಾತ್ಕಾರವಾಗಿ ತಿನ್ನಬೇಕಾದ ಪದಾರ್ಥಗಳನ್ನು ತಿನ್ನಿಸಬೇಕು. ಜೀವನ್ಮುಕ್ತನಿಗೆ ಯಾವಾಗ ಸಮಾಧಿಯಿಂದ ಆಚೆ ಬರ್ತಾರೋ ಆವಾಗ ಮಕ್ಕಳಿಗೆ ತಿನ್ನಿಸೋ ಹಾಗೆ, ದೊಡ್ಡವರು ತಾಯಿಯಾಗಿರೋಳು ಓಹೋ ಮಗುಗೆ ಹಸುವಾಗಿದೆ ಅಂತ ಅಂದ್ಕೊಂಡು ಹೇಗೆ ಊಟ ಮಾಡಿಸ್ತಾಳೋ ಆ ರೀತಿ ಜ್ಞಾನಿಯಾಗಿರ್ತಕ್ಕಂಥ ಜೀವನ್ಮುಕ್ತನಿಗೆ ಬಲವಂತವಾಗಿ ತಿನ್ನಿಸಬೇಕು. ಯಾಕಂದರೆ ಅವನು ತಿನ್ನೋ ಕಡೆ ಗಮನವೇ ಇರಲ್ಲ. ಇದಕ್ಕೆ ಮತ್ತೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳೇ ಉದಾಹರಣೆ ಅಷ್ಟೇ. ಅವ್ರು ಎಷ್ಟೋ ಸಲ ಒಂದು ವಾರ ಆದರೂ ಕೂಡ ಬೋನ್ ತರಹ ಕೂಡ ಹಾಕಿಬಿಟ್ಟು ಅವ್ರಿಗೆ ಹುಚ್ಚು ಅಂತ ಹಬ್ಬಿಸ್ಬಿಟ್ಟು ಅಲ್ಲಿ ಏನಾದರೂ ಇಟ್ಟು ಹೋಗಿದ್ರೆ ಅದು ಅಲ್ಲೇ ಬಿದ್ದಿರ್ತಾ ಇತ್ತು ಅನ್ನ. ಏಕೆಂದರೆ ಈ ಅನ್ನ ಕಟ್ಕೊಂಡು ಅವ್ರಿಗೇನು ಆಗಬೇಕಾದ್ದು, ಅವರು ನಿತ್ಯ ಮುಕ್ತರಾಗಿರ್ತಕ್ಕಂಥವ್ರು, ಇದಕ್ಕೆಲ್ಲ ಅತೀತರಾಗಿರೋರಿಗೆ ಈ ಅನ್ನ ಇದ್ದರೂ ಅಷ್ಟೇ ಬಿಟ್ಟರು ಅಷ್ಟೇ. ಆ ಸ್ಥಿತಿ ತಲುಪಿರೋನಿಗೆ ಊಟ ಮಾಡಿದ್ದಕ್ಕೂ ಮಾಡದೇ ಇರೋಕ್ಕೂ ವ್ಯತ್ಯಾಸ ಇರಲ್ಲ, ನಿದ್ದೆ ಮಾಡಿದ್ದಕ್ಕೂ ಮಾಡದೇ ಇರೋಕ್ಕೂ ವ್ಯತ್ಯಾಸ ಇರೋದಿಲ್ಲ, ಹಗಲಿಗೂ ರಾತ್ರಿಗೂ ವ್ಯತ್ಯಾಸ ಇರೋದಿಲ್ಲ. ಅದಕ್ಕೇನೆ ಭಗವದ್ಗೀತೆ 2ನೇ ಅಧ್ಯಾಯ 54ನೇ ಶ್ಲೋಕದಿಂದ 72ನೇ ಶ್ಲೋಕ ತನಕ ಸ್ಥಿತಪ್ರಜ್ಞ ಲಕ್ಷಣವನ್ನು ಹೇಳುವಾಗ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ ದುಃಖೇಶು ಅನದ್ವಿಗ್ನಮನಃ ಸುಖೇಶು ವಿಗತಸ್ಪೃಹಃ ವೀತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೈವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. 18 ಶ್ಲೋಕ ಸ್ಥಿತಪ್ರಜ್ಞೆಗೋಸ್ಕರನೇ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಹೇಳೋದು ಸಾಂಖ್ಯಯೋಗ ಈಸ್ ಮಿನಿ ಭಗವದ್ಗೀತಾ ಅಂತ. ಒಂದು ಸಾಂಖ್ಯಯೋಗ 72 ಶ್ಲೋಕ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪೂರ್ತಿ ಭಗವದ್ಗೀತೆನೇ ಅರ್ಥ ಆದ ಹಾಗೆ ಅಂತ ಒಂದು ಮಾತಿದೆ. ಅದಕ್ಕೆ 2ನೇ ಅಧ್ಯಾಯ ತುಂಬ ಮುಖ್ಯವಾಗಿರ್ತಕ್ಕಂಥ ಅಧ್ಯಾಯ, ಸಂಪೂರ್ಣವಾಗಿರ್ತಕ್ಕಂಥ ಗೀತೆಯಲ್ಲಿ. ಎಲ್ಲ ಅಧ್ಯಾಯಗಳು ಮುಖ್ಯವೇ, ಆದರೆ 2ನೇದು ವಿಶೇಷವಾಗಿ, ಯಾಕೆಂದರೆ ಸ್ಥಿತಪ್ರಜ್ಞನನ್ನು ವರ್ಣನೆ ಮಾಡೋದರಿಂದ.
ಬಲಾತ್ಕಾರವಾಗಿ ತಿನ್ನಬೇಕಾದ ಪದಾರ್ಥಗಳನ್ನು ತಿನ್ನಿಸಬೇಕು. ನೋಡಿ, ಚಂದ್ರಶೇಖರ ಭಾರತಿಗಳಿಗೆ ಆರೋಗ್ಯ ಕಡಿಮೆ ಆಗಿದೆ ಅಂದ್ಬಿಟ್ಟು ಮೈಸೂರು ಮಹಾರಾಜರು ಗೋವಿಂದ ಸ್ವಾಮಿ ಎಂಬತಕ್ಕಂಥ ವೈದ್ಯರನ್ನು ಕಳಿಸಿದ್ರಂತೆ. ಇವರು ಸಮಾಧಿಯಿಂದ ಆಚೆ ಬಂದು, ನಿಮ್ಮ ಪ್ರಭುಗಳಿಗೆ ಹೇಳಿಬಿಡಿ ನನಗೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಹೇಳಿಬಿಟ್ಟು ಮತ್ತೆ ಸಮಾಧಿಗೆ ಹೊಟ್ಟೋದ್ರಂತೆ. ಸೊ ಹೀಗೆ ಆ ಮಠದಲ್ಲಿ ಇರತಕ್ಕಂಥವರಿಗೆ ನಾವು ಏನು ಅಂತ ಹೇಳೋದಕ್ಕೆ ಸಾಧ್ಯ? ಸದಾಶಿವ ಬ್ರಹ್ಮೇಂದ್ರ ಸಹಪಾಠಿಗಳು ಗುರುಗಳಾದಂಥ ಪರಮಶಿವೇಂದ್ರ ಹೋಗಿ ದೂರು ಹೇಳಿದ್ರಂತೆ, ನಿಮ್ಮ ಶಿಷ್ಯನಿಗೆ ಹುಚ್ಚಿಡಿದು ಬಿಟ್ಟಿದೆ, ಕಾಡಿಂದ ಪಾಡಿಗೆ ಅವನು ಆತ್ಮ ಬ್ರಹ್ಮ ಅಂತ ಓಡಾಡ್ತಾ ಇದ್ದಾನೆ, ಮನಸ್ಸು ನೆಮ್ಮದಿನೇ ಇಲ್ಲ ಅಂತ. ಅದಕ್ಕೆ ಪರಮಶಿವೇಂದ್ರ ಹೇಳಿದ್ರಂತೆ, ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡೀತೋ ಆ ಹುಚ್ಚಿನ ನನಗೆ ಹಿಡಿಲಿಲ್ವಲ್ಲಪ್ಪ, ನನ್ನ ಶಿಷ್ಯನೇ ಧನ್ಯ ಅಂತ ಹೇಳಿದ್ರಂತೆ. ಉನ್ಮತ್ತವತ್ ಸಂಚರತಿ ಇಹ ಶಿಷ್ಯ ತವೇತಿ ವಚಾಂಸಿ ಇದಾನೀಂ ಶೃಣ್ವನ್ ಖಿದ್ಯನ್ನುವಾಚಾಸ್ಯ ಗುರುಪುರಾಹೋ ಉನ್ಮತ್ತತಾಮೇ ನಹಿ ತಾದೃಶೀತಿ. ಸೊ ಅದಕ್ಕೆ ಹೇಳೋದು ವೆರ್ರಿ ವೈವಿದಾಲು ಅಂತ ತೆಲುಗಲ್ಲಿ. ಅಂದಕ್ಕೆ ಒಗೆ ಥರ ವೆರ್ರಿ ಪಟ್ಟೆಲೆದಂಡಿ, ಒಗ್ಗೋರ್ಗೆ ಹೋಗೋ ಥರ ವೆರ್ರಿ. ಸೊ ದೇರ್ ಇಸ್ ನೋ ಕಾಮನ್ ಎಲಿಮೆಂಟ್ ಫಾರ್ ಮ್ಯಾಡ್ನೆಸ್. ದೋ ದಿಸ್ ಬಿ ಮ್ಯಾಡ್ನೆಸ್ ಯೆಟ್ ದೇರ್ ಇಸ್ ಎ ಮೆಥಡ್ ಇನ್ ಇಟ್ ಅಂತ ಹೇಳ್ತಾನೆ ಶೇಕ್ಸ್ಪಿಯರ್. ಮೆಥಾಡಿಕಲ್ ಮ್ಯಾಡ್ನೆಸ್, ಅದರಲ್ಲೂ ಕೂಡ ಸಕ್ರಮ ಹುಚ್ಚು ಅಕ್ರಮ ಹುಚ್ಚು ಅಂತ. ಹುಚ್ಚಲ್ಲಿ ಎರಡು ರೀತಿ ಅಂತ. ನನಗೆ ಗೊತ್ತಿರೋರು ಒಬ್ಬರಿದ್ದರು, ಈಗಿಲ್ಲ ಅಂತ ಇಟ್ಕೊಳ್ಳಿ, ಪ್ರೊಫೆಸರ್ PS ಶಾಸ್ತ್ರಿ ಅಂತ, ಪೋತುಕೋಚಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ, ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಅವರಿಗೆ 4 MA 3 PhD 2 D.Litt 1 M.Litt ಇತ್ತು. ಅವ್ರು ಹೇಳ್ತಾ ಇದ್ರು, ಬೈ ಲುಕಿಂಗ್ ಅಟ್ ಇಸ್ ಐಸ್ ಐ ಕ್ಯಾನ್ ಮೇಕ್ ಔಟ್ ದಿ ಅಮೌಂಟ್ ಆಫ್ ಮ್ಯಾಡ್ನೆಸ್ ಇನ್ ಇಸ್ ಹೆಡ್ ಅಂತ. ಅವನು ಕಣ್ಣು ನೋಡಿ ಅವನ ತಲೆಯಲ್ಲಿ ಎಷ್ಟು ಹುಚ್ಚಿದೆ ಅಂತ ನಾನು ಹೇಳಬಲ್ಲೆ ಅಂತ ಹೇಳ್ತಾ ಇದ್ರು. ಆ ತರಹ ರಿಮಾರ್ಕಬಲ್ ಪೀಪಲ್ ಅವರೆಲ್ಲರೂ ಕೂಡ. ಒಂದು ಜರ್ಮನ್ PhD, ಒಂದು ರಿಗ್ವೇದಿಕ್ ಏಸ್ಥೆಟಿಕ್ಸ್ ಮೇಲೆ PhD, ತೆಲುಗು PhD, ಇನ್ನು D.Litt ಸ್ಪ್ಯಾನಿಷ್ ಮಿಸ್ಟಿಕ್ಸ್ ಮೇಲೆ D.Litt, ಇನ್ನೊಂದು ಫ್ರೆಂಚ್ ಫಿಲಾಸಫರ್ಸ್ ಮೇಲೆ M.Litt. ಆ ತರಹ ಸ್ಕಾಲರ್ಸೇ ಇವತ್ತಿಲ್ಲ ನಮ್ಮ ಕಣ್ಮುಂದೆ. ನಮಗಿರೋದೆಲ್ಲ ಬರೀ ಸ್ಕಾಲರ್ಶಿಪ್ಪೇ ಹೊರತು ಸ್ಕಾಲರ್ಶಿಪ್ ಇಲ್ವಲ್ಲ. ಏನೋ ಅವ್ರ ಹತ್ರ ಬಯಸ್ಕೊಂಡಿರೋದ್ರಿಂದ ಸ್ವಲ್ಪ ಆಶೀರ್ವಾದ ಆದರೂ ಇದೆ ಅವ್ರದ್ದು ನಮ್ಮ ಮೇಲೆ ಅಂತ ಅಂದ್ಕೊಂಡು ಬಂಡ ಧೈರ್ಯದಿಂದ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೆ. ಸಮಾಧಿಯಿಂದ ಬಹಿರ್ಮುಖನಾದರೆ ಬಲಾತ್ಕಾರವಾಗಿ ತಿನ್ನಬೇಕಾದ ಪದಾರ್ಥಗಳನ್ನು ತಿನ್ನಿಸಬೇಕು. ಗಾಢ ನಿದ್ರೆಯಲ್ಲಿರುವವರನ್ನು ಎಚ್ಚರಿಸುವಂತೆ ಹೇಳಬೇಕು. ನೋಡಿ, ಗಾಢ ನಿದ್ರಾವಸ್ಥೆಗೆ ಹೋದಾಗ ಎಚ್ಚರ ಮಾಡಿದಾಗ ಕೆಲವರು ಏನೇನೋ ಮಾತಾಡ್ಬಿಡ್ತಾರೆ. ಏಕೆಂದರೆ ತಕ್ಷಣ ಅವರಿಗೆ ಜಾಗ್ರತೆಗೆ ಬಂದಾಗ ದೇ ಕಾಂಟ್ ಗೆಟ್ ಬ್ಯಾಕ್ ಟು ದರ್ ಒರಿಜಿನಲ್ ಸೆಲ್ಫ್ ಸೋ ಇಮಿಡಿಯೇಟ್ಲಿ. ಅದರಿಂದ ಅದು ಯಾವುದೋ ಒಂದು ಸ್ಥಿತಿಯಲ್ಲಿರುವಾಗ ಡಿಸ್ಟರ್ಬ್ ಮಾಡಿದಾಗ ಆ ತರಹ ಆಗಿಬಿಡುತ್ತೆ. ಆ ತರಹ ಎಳೆ ಮಕ್ಕಳಿಗೆ ತಿನ್ನಿಸುವಂತೆ ಜೀವನ್ಮುಕ್ತನಿಗೆ ತಿನ್ನಿಸಬೇಕು. ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಅನ್ನೋ ಜ್ಞಾನವೇ ಇರೋದಿಲ್ಲ. ಏಕೆಂದರೆ ಸರ್ವಂ ಬ್ರಹ್ಮಮಯಂ, ಅದನ್ನೇ ಸದಾಶಿವ ಬ್ರಹ್ಮನು ಹೇಳಿರೋದು. ತೇಷಾಂ ಚಿಂತಾ ನಾಸ್ತಿ ಕಿಲ ಸರ್ವಂ ಬ್ರಹ್ಮಮಯಂ ಬ್ರೂಹಿ ಮುಕುಂದೇತಿ ಭಜರೆ ಗೋಪಾಲಂ ಮಾನಸ ಭಜರೆ ಯದುವೀರಂ. ಇದೆಲ್ಲ ಕೂಡ ಸದಾಶಿವ ಬ್ರಹ್ಮೇಂದ್ರರು ಸಂಗೀತವನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಏರಿಸಿದಂತಹ ಮಹನೀಯರು. ಶೆಲ್ಲಿ ಒಂದು ಕಡೆ ಹೇಳ್ತಾನೆ, ಪೊಯೆಟ್ರಿ ಬ್ಯೂಟಿಫೈಸ್ ಫಿಲಾಸಫಿ ಆ್ಯಂಡ್ ಫಿಲಾಸಫಿ ಎಡಿಫೈಸ್ ಪೊಯೆಟ್ರಿ ಅಂತ. ದಟ್ಸ್ ದಿ ರಿಲೇಷನ್ ಬಿಟ್ವೀನ್ ಪೊಯಿಟ್ರಿ ಆ್ಯಂಡ್ ಫಿಲಾಸಫಿ. ಆಲ್ ಹೈಯೆಸ್ಟ್ ಪೊಯಿಟ್ರಿ ಶುಡ್ ಕಲ್ಮಿನೇಟ್ ಇನ್ ಫಿಲಾಸಫಿ ಅಂತ. ಫಿಲಾಸಫಿ ಇಸ್ ನಥಿಂಗ್ ಬಟ್ ಲವ್ ಆಫ್ ವಿಸ್ಡಮ್ ಅಷ್ಟೇ. ನಮ್ಮ ದೇಶದಲ್ಲೇ ಫಿಲಾಸಫಿ ಡಿಪಾರ್ಟ್ಮೆಂಟ್ ಅಂತ ಕರೆಯೋದು, ಪಾಶ್ಚಾತ್ಯದಲ್ಲೆಲ್ಲ ಮೆಟಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಂತಲೇ ಕರೆಯೋದು. ವೇರ್ ಫಿಸಿಕ್ಸ್ ಎಂಡ್ಸ್ ದೇರ್ ಮೆಟಫಿಸಿಕ್ಸ್ ಬಿಗಿನ್ಸ್. ದಿ ಎಂಡ್ ಆಫ್ ಫಿಸಿಕ್ಸ್ ಇಸ್ ದಿ ಬಿಗಿನಿಂಗ್ ಆಫ್ ಮೆಟಫಿಸಿಕ್ಸ್. ಅದಕ್ಕೇ ಫಿಸಿಕ್ಸ್ ಪ್ರೊಫೆಸರ್ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯನವರು ಮೆಟಫಿಸಿಕ್ಸ್ ಬಗ್ಗೆ ಮಾತಾಡಿದರೆ ಅದಕ್ಕೊಂದು ವಿಶಿಷ್ಟವಾಗಿರ್ತಕ್ಕಂತಹ ಅರ್ಥ ಸಿಗ್ತಕ್ಕಂಥದ್ದು. ಅದೇ ತರಹ ರಾಜಾ ರಾಮಣ್ಣ ಅವರು ಪಿಯಾನೋ ನುಡಿಸ್ತಾ ಇದ್ದರು. ರಾಜಾ ರಾಮಣ್ಣ ತರ್ಕಸಂಗ್ರಹದ ಮೇಲೆ ಒಂದು ಒಳ್ಳೆ ಇಂಗ್ಲೀಷ್ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆಂದರೆ ಅವರಿಗೆ ಆ ಮಾಡ್ಯುಲೇಷನ್ ಸ್ಟ್ರಿಂಗ್ಸ್ಗೂ ಕೂಡ ವೇವ್ಸ್ಗೂ ಕೂಡ ಅವರಿಗೆ ರಿಲೇಟ್ ಆಗುತ್ತೆ. ಫಿಸಿಕ್ಸ್ ಓದಿರ್ತಕ್ಕಂಥವರಿಗೆ ದೇ ಕ್ಯಾನ್ ರಿಲೇಟ್ ದಿಸ್ ವಿತ್ ದಟ್, ದೇರ್ ಫೋರ್ ದೇ ಕ್ಯಾನ್ ಥ್ರೋ ಫ್ರೆಶ್ ಲೈಟ್ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ. ಅಬ್ದುಲ್ ಕಲಾಂ ವೀಣೆ ನುಡಿಸ್ತಾ ಇದ್ರು. ಸೊ ಎಷ್ಟೋ ಜನ ಫಿಸಿಕ್ಸ್ಗೆ ಎಷ್ಟು ಮಟ್ಟಿಗೆ ನಮ್ಮ ಆಧ್ಯಾತ್ಮಿಕ ಸಮೃದ್ಧಿ ಬಗ್ಗೆ ಗೌರವ ಆಧಾರ ಇತ್ತು ಅನ್ನೋದಕ್ಕೆ ECG ಸುದರ್ಶನ್. ಅಷ್ಟು ಯಾಕೆ, ನಾನು ಹೋದ ಸಲ ಹೇಳಿದ್ದೆ ಉಪನ್ಯಾಸದಲ್ಲಿ, ಮತ್ತೆ ಹೇಳ್ತೀನಿ. ECG ಸುದರ್ಶನ್ ರೀಸೆಂಟಾಗಿ ಹೋಗಿಬಿಟ್ರು ಆಸ್ಟಿನ್ ಟೆಕ್ಸಸಲ್ಲಿ. ಆತ ಬಾರ್ನ್ ಕ್ರಿಶ್ಚಿಯನ್ನು, ಹಿ ಈಸ್ ನಾಟ್ ಇವನ್ ಎ ಹಿಂದೂ ಬೈ ಬರ್ತ್. ಆದರೂ ಕೂಡ ಅಮೇರಿಕಾದಲ್ಲಿ ಆಸ್ಟಿನ್ ಟೆಕ್ಸಾಸಲ್ಲಿ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮುಂಚೆ ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ, ಈ 2 ಲೈನ್ ಹೇಳಿದೆ. ಫಿಸಿಕ್ಸ್ ಎಕ್ಸ್ಪೆರಿಮೆಂಟು ಅಮೇರಿಕಾದಲ್ಲಿ ಕ್ರಿಶ್ಚಿಯನ್ ಶುರು ಮಾಡ್ತಾ ಇರಲಿಲ್ಲ. ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಕುಡ್ ಬಿ ಹೀಸ್ ಐಡಿಯಲ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಇಂಡಿಯನ್ ಮೆಟಫಿಸಿಕ್ಸ್ ಅನ್ನೋದಕ್ಕೆ. ಅವರಿಗೆ DVG ಅವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇತ್ತು.
ECG ಸುದರ್ಶನ್ಗೆ. ಇನ್ನೊಂದು ಕಥೆ ಇದೆ, ಅದು ಹೇಳೋದು ಬೇಡ, ಇರಲಿ. ಎಳೆ ಮಕ್ಕಳಿಗೆ ತಿನ್ನಿಸುವಂತಹ ರೀತಿಯಲ್ಲಿ ತಿನ್ನಿಸಬೇಕು ಯಾವಾಗಲೂ ಕೂಡ. ಲೌಕಿಕ ಪದಾರ್ಥಗಳು ಕನಸಿನ ಪದಾರ್ಥದಂತೆ ಅವನಿಗೆ ತೋರುತ್ತದೆ. ನೋಡಿ, ಲೌಕಿಕ ಪದಾರ್ಥಗಳು ನಮ್ಮ ಎದುರುಗಡೆ ಕಾಣ್ತಕ್ಕಂಥ ಪದಾರ್ಥಗಳೇ ಕನಸಲ್ಲಿ ಕಾಣೋ ಹಾಗೆ. ಅಲ್ಲಿಗೇನಾಯಿತು ಅಂದರೆ, ನಮಗೆ ಯಾವುದು ಜಾಗ್ರತೋ ಜ್ಞಾನಿಗಳಿಗೆ ಅದು ಕನಸು, ಅಷ್ಟೇ ವ್ಯತ್ಯಾಸ. ಆ ರೀತಿ ಈಕ್ವೇಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ಕಾಶ್ಮೀರ್ ಶೈವಿಸಮಲ್ಲಿ 16 ರೀತಿ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತಾರೆ. ಜಾಗ್ರತ್ ಜಾಗ್ರತ್, ಜಾಗ್ರತ್ ಸ್ವಪ್ನ, ಜಾಗ್ರತ್ ಸುಷುಪ್ತಿ, ಜಾಗ್ರತ್ ತುರಿಯ, ಸ್ವಪ್ನ ಜಾಗ್ರತ್, ಸ್ವಪ್ನ ಸ್ವಪ್ನ, ಸ್ವಪ್ನ ಸುಷುಪ್ತಿ, ಸ್ವಪ್ನ ತುರಿಯ, ಸುಷುಪ್ತ ಜಾಗ್ರತ್, ಸುಷುಪ್ತ ಸ್ವಪ್ನ, ಸುಷುಪ್ತ ಸುಷುಪ್ತ, ಸುಷುಪ್ತ ತುರಿಯ, ತುರಿಯ ಜಾಗ್ರತ್, ತುರಿಯ ಸ್ವಪ್ನ, ತುರಿಯ ಸುಷುಪ್ತಿ, ತುರಿಯ ತುರಿಯ ಅಂತ 16 ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಕಾಶ್ಮೀರ್ ಶೈವಿಸಮಲ್ಲಿ. PS ಶಾಸ್ತ್ರಿ ಬರೆದಿದ್ದಾರೆ ಒಂದು ಪುಸ್ತಕ ಅದರ ಮೇಲೆ, ಕಾಶ್ಮೀರ್ ಶೈವಿಸಮ್ ಆ್ಯಂಡ್ ಇಂಡಿಯನ್ ಫಿಲಾಸಫಿ ಅಂತ. ಎಷ್ಟಿದೆ ನಾವು ಓದೋದು ಅಂದರೆ, ಅಯ್ಯೋ ಏನೂ ಓದಿಲ್ವಲ್ಲ ಅಂತ ಭಯ ಆಗುತ್ತೆ. ಕನಸಿನ ಪದಾರ್ಥದಂತೆ ಅವನಿಗೆ ಕಾಣಿಸ್ತಾ ಹೋಗುತ್ತೆ. ಅಂಥವರೇ ಧನ್ಯರು, ಅಂಥವರೇ ಪೂಜ್ಯರು. ಅಂಥವರನ್ನು ಮಾನ ಅವಮಾನಗಳು, ಸುಖ ದುಃಖಗಳು, ನಿಂದಾಸ್ತುತಿಗಳು, ಲಾಭಾಲಾಭಗಳು, ಜಯಾಪಜಯಗಳು, ವಿಧಿ ನಿಷೇಧಗಳು ಸೋಂಕಲಾರವು. ನೋಡಿ, ಅದು ಎಲ್ಲಕ್ಕಿಂತ ಅತೀತರಾಗಿರ್ತಾರೆ, ಜೀವನ್ಮುಕ್ತರಾಗಿರ್ತಕ್ಕಂಥವ್ರು. ಅವರಿಗೆ ಮಾನವೂ ಇಲ್ಲ, ಅವಮಾನವೂ ಇಲ್ಲ. ಹೇಳಿದವ್ರಿಗೆ ಅವಮಾನ ಆಗಬೇಕಷ್ಟೆ, ಅವನು ಬೈದವರಿಗೆ. ಯಾವಾಗಲೂ ಕೂಡ ನಿಜವಾಗಿರ್ತಕ್ಕಂತಹ ಜ್ಞಾನಿಗಳಿಗೆ ಅದು ಅನಿಸೋದೇ ಇಲ್ಲ. ಜೋರಾಗಿ ಹೇಳಿದೆಲ್ಲ ಗಾಳಿಗೆ, ಮೆತ್ತಿಗೆ ಹೇಳಿದೆಲ್ಲ ನಿನಗೆ ಅಂತ ಅಷ್ಟೇ. ಅವ್ರಿಗೇನು ತಟ್ಟೋದೇ ಇಲ್ಲ. ಯಾಕೆಂದರೆ ಅವರು ಅದಕ್ಕೆಲ್ಲ ಅತೀತರಾಗಿರೋರಿಗೆ ಕಟ್ಕೊಂಡು ಏನಾಗೋದು. ಸಾಮಾನ್ಯರಿಗಾದರೆ ಕೊನೆಯ ತನಕ ಹಾಗೆ ತೀರಿಸ್ತಾರೆ. 40 ವರ್ಷದ ಹಿಂದೆ ಆ ಮದುವೆ ಮನೆಯಲ್ಲಿ ಮೂಲೆಯಲ್ಲಿ ಕಾಫಿ ಕುಡಿತಾ ಇದ್ದಾಗ ನೀನು ಈ ಮಾತಿಂದ ನಾನು ಬೈದೆ, ಇಂಥರದ್ದೇ ಜ್ಞಾಪಕ ಇರೋದು ನಮಗೆ. ಹೊಗಳಿದ ಜ್ಞಾಪಕ ಇರಲ್ಲ, ಬೈದಿದ್ದು ಕೊನೆಯ ತನಕ ಸಾಧನೆ ಮಾಡ್ತೀವಿ ನಾವು. ನೋಡಿ, ಏನನ್ನು ಬಿಡಬೇಕೋ ಅದನ್ನೇ ನಾವು ಇಟ್ಕೊಳ್ಳೋದು, ಯಾವುದನ್ನು ಇಟ್ಕೋಬೇಕೋ ಅದನ್ನೇ ಬಿಡೋದು. ಅದಕ್ಕೆ ಈ ರೀತಿಯಾಗಿ ನಾವು ಒದ್ದಾಡ್ತಾ ಇರೋದು ಯಾವಾಗಲೂ ಕೂಡ. ವಿ ಆರ್ ಸಿಂಪ್ಲಿ ಒದ್ದಾಡಿಂಗ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ. ಈ ದೃಷ್ಟಿಯಿಂದನೇ ನೋಡಿ, ಅಂಥವರೇ ಪೂಜ್ಯರು, ಮಾನ ಅವಮಾನಗಳಿಲ್ಲ, ಸುಖ ದುಃಖಗಳಿಲ್ಲ. ಭಗವದ್ಗೀತೆಗೆ ಬನ್ನಿ, ಸುಖ ದುಃಖೇ ಸಮಯ ಕೃತ್ವ ಲಾಭ ಲಾಭೌ ಜಯ ಜಯೌ. ಪೂರ್ತಿ ಈ ವಾಕ್ಯದಲ್ಲಿ ಏನೇನು ವಿಷಯ ಇದೆಯೋ ವಿವೇಕ್ ಚೂಡಾವಣಿ ಬಟ್ಟಿ ಇಳಿಸಿದ ಹಾಗಿದೆ. ಸ್ಥಿತಪ್ರಜ್ಞ ಲಕ್ಷಣ 54ರಿಂದ 72ನೇ ಶ್ಲೋಕ ತನಕ 2ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತವಾಗಿಟ್ಟುಕೊಂಡು ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಸಾರ್ವದೇಶಿಕ ಸಾರ್ವಕಾಲಿಕ ನಿತ್ಯ ಸತ್ಯ ಸಂದೇಶ. ನಿಂದಾ ಸ್ತುತಿಗಳಿಲ್ಲ, ಬೈಯೋದೂ ಇಲ್ಲ, ಸ್ತುತಿಯೂ ಇಲ್ಲ. ಸ್ತುತ್ಯಾವೈ ವರ್ಧಂತೆ ದೇವತಾ. ನಮ್ಮಲ್ಲೊಂದು ಮಾತಿದೆ, ದೇವತೆಗಳು ನೀವು ಹೊಗಳಷ್ಟು ಕೂಡ ಅವರು ಸುಪ್ರೀತರಾಗ್ತಾರೆ. ನೀನೇ ಇಂದ್ರಚಂದ್ರ ದೇವೇಂದ್ರ ಅಂದರೆ ಸಂತೋಷ, ನಮಗೆ ಬೇಕಾಗಿರೋ ವರ. ಆಮೇಲೆ ಇನ್ನೊಬ್ಬನ ಹಿಡ್ಕೊಳ್ಳೋದು, ಪರ್ಜನ್ಯ ಜಪ. ಆ ಪರ್ಜನ್ಯ ಬಂದುಬಿಟ್ಟು ಅವನು ಬಿಟ್ಟು ಅಗ್ನಿನ ಹಿಡ್ಕೊಳ್ಳೋದು, ಅಗ್ನಿ ಆದಮೇಲೆ ವಾಯುನ ಹಿಡ್ಕೊಳ್ಳೋದು. ಈ ರೀತಿಯಾಗಿ ನಾವು ಶಿಫ್ಟಿಂಗ್ ಲಾಯಲ್ಟೀಸ್, ಆ ಥರ ನೋ ಪರ್ಮನೆಂಟ್ ಲಾಯಲ್ಟೀಸ್. ಯಾರಿಂದ ಏನು ಬೇಕೋ ಅಷ್ಟೇ, ಮುಗಿದಾದ್ಮೇಲೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲ, ಆ ತರಹ. ಅದಕ್ಕೆ ಒಬ್ಬರು ದೊಡ್ಡವರು ಹೇಳ್ತಾ ಇದ್ರು, ಶ್ವಾಸ ಇರಬೇಕು ಮನುಷ್ಯನಿಗೆ, ವಿಶ್ವಾಸ ಇರಬೇಕು ಅಂತ. ಎಲ್ಲಿವರೆಗೂ ಶ್ವಾಸ ಇದೆಯೋ ಅಲ್ಲಿ ತನಕ ವಿಶ್ವಾಸ ಇರಬೇಕು. ಮನುಷ್ಯನಿಗೆ ಜೊತೆಗೆ ಬರ್ತಕ್ಕಂಥದ್ದೇ ವಿಶ್ವಾಸ ಮತ್ತು ನಂಬಿಕೆ. ಆ ಎರಡು ಹೋಗಿಬಿಟ್ರೆ ಮನುಷ್ಯನ ನೀನು ಅಂತ ಕೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಅದು ಹೆಂಗೆ ಅವತ್ತು ಮಾತು ಕೊಟ್ಟೆ? ಹಾವು ಅಂತ ಬೈಯೋರು, ಯಾರಾದರೂ ಒಂದು ಮಾತು ಕೊಟ್ಟು ನಡ್ಸ್ಕೊಳ್ದೆ ಹೋದೆ, ದ್ವಿಜಿಹ್ವಾ ಹಾವು ಅಂತ. ಇವತ್ತು ಹೇಳ್ದಂಗೆ ನಡ್ಕೊಂಡ್ಬಿಟ್ರೆ ಬಂದ್ಬಿಟ್ನಲ್ರಿ ಅವನು, ಆ ತರಹ ಭಾವನೆ ಬರುತ್ತೆ. ನೋಡಿ ಎಷ್ಟು ವ್ಯತ್ಯಾಸ ಆಗೋಯ್ತು ಅನ್ನೋದಕ್ಕೆ. ನಿಂದಾಸ್ತುತಿಗಳು, ಲಾಭ ಅಲಾಭಗಳು, ಜಯ ಅಪಚಯಗಳು. ಕೃಷ್ಣ ಅರ್ಜುನನಿಗೇನು ಹೇಳ್ದ ನೋಡಿಪ್ಪ. ಅರ್ಜುನ ಏನು ಹೇಳ್ದ? ನಾನು ಯುದ್ಧ ಮಾಡಲ್ಲ, ನನ್ನ ಕೈಯಲ್ಲಾಗಲ್ಲ, ನನ್ನ ಕಣ್ಣು ಕತ್ತಲೆ ಬರ್ತಾ ಇದೆ, ನನ್ನ ಕೈಯಿಂದ ಆಯುಧಗಳು ಬಿದ್ದೋಗ್ತಾ ಇದೆ, ನನ್ನ ಕಾಲು ನಡುಗ್ತಾ ಇದೆ, ಇವ್ರು ನನ್ನ ಸಹೋದರರು, ಇವ್ರು ನನ್ನ ಪಿತಾಮಹರು, ಇವ್ರು ನನ್ನ ಗುರುಗಳು, ಇವ್ರ ಮೇಲೆ ಬಾಣ ಬಿಟ್ಟು ನಾನು ಯಾವ ಪಾಪಕ್ಕೆ ಹೋಗಲಿ. ಅವಾಗೇನು ಹೇಳಿದ ಕೃಷ್ಣ ಪರಮಾತ್ಮ? ಹತೋ ವಾ ಪ್ರಾಪ್ಸಸೆ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹಿಂ ತಥೋ ಯುದ್ಧಾಯ ಯುಜ್ಯಸ್ವ. ಯಾವ ರೀತಿ ಉತ್ತೇಜನ ಕೊಡ್ತಾನೆ ನೋಡಿ. ಸತ್ರು ಒಳ್ಳೆಯದೇ, ಬದುಕಿದ್ರು ಒಳ್ಳೆಯದೇ. ನೀನೆ ವೀರ ಸ್ವರ್ಗಕ್ಕಿಂತ ಒಳ್ಳೆ ಸಾವಿದೆಯೇನಪ್ಪ ಕ್ಷತ್ರಿಯನಿಗೆ. ರಣರಂಗದಲ್ಲಿ ಕಾದಾಡ್ತಾ ಕಾದಾಡ್ತಾ ಸತ್ರೆ ದಟ್ಸ್ ದ ಬೆಸ್ಟ್ ಕೈಂಡ್ ಆಫ್ ಥಿಂಗ್ ಒನ್ ಕ್ಯಾನ್ ಎಕ್ಸ್ಪೆಕ್ಟ್. ಆ್ಯಂಡ್ ಸಿಮಿಲರ್ಲಿ ಫಾರ್ ಅ ಟೀಚರ್, ವೈಲ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್, ಇಫ್ he dies, that's the best kind of death for a teacher, as my grandfather died in the classroom. ಯಾತಕ್ಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಪಾಠ ಮಾಡ್ತಾ ಮಾಡ್ತಾ ಹೋಗ್ಬಿಟ್ರೆ ಹಿ ಇಸ್ ಟ್ರೂ ಟು ಹಿಸ್ ಪ್ರೊಫೆಷನ್, ಟೀಚರ್ಗೆ. ಅದಕ್ಕಿಂತ ದೊಡ್ಡ ಒಳ್ಳೆ ಸಾವು ಅನ್ನೋದೇ ಇರೋದಿಲ್ಲ. ನಿಂದಾಸ್ತುತಿಗಳು, ಲಾಭಾಲಾಭಗಳು, ಜಯ ಅಪಜಯಗಳು, ವಿಧಿ ನಿಷೇಧಗಳು. ನೋಡಿ, ಇದು ಮಾಡಬೇಕು ಇದು ಮಾಡಬಾರ್ದು ಅನ್ನೋದೇ ಇರೋದಿಲ್ಲ ಅವನಿಗೆ. ಯಾಕಂದರೆ ಅದಕ್ಕೆಲ್ಲ ಅತೀತನಾಗಿರ್ತಾನೆ. ಅದಕ್ಕೇ ನಮಗೆ ಯಾವುದು ನಿಷೇಧವೋ ಅದು ಅವನು ಮಾಡಿಬಿಟ್ರೆ ನಾವು ಅವನು ತುಚ್ಛ,
ಅವನು ಸರಿ ಇಲ್ಲ ಅಂತ ಬೆಟ್ ತೋರಿಸ್ತಕ್ಕಂಥ ಸ್ಥಿತಿ ಬರುತ್ತೆ. ಯಾಕೆಂದರೆ ಅವನ ಮಟ್ಟ ನಮಗೆ ಅರ್ಥ ಆಗಲ್ಲ. ಆ ದೃಷ್ಟಿಯಿಂದ ವಿ ಕೆನಾಟ್ ಅಂಡರ್ಸ್ಟ್ಯಾಂಡ್ ಆಲ್ ಗ್ರೇಟ್ ಮೆನ್. ಅದಕ್ಕೆ ಹೇಳೋದು, ಎ ಜೀನಿಯಸ್ ಈಸ್ 1% ಇನ್ಸ್ಪಿರೇಷನ್ ಆ್ಯಂಡ್ 99% ಪರ್ಸ್ಪಿರೇಷನ್ ಅಂತ. ಯು ಕ್ಯಾನ್ ನೆವರ್ ಎಸ್ಟಿಮೇಟ್ ಎ ಜೀನಿಯಸ್. ಏಕೆಂದ್ರೆ ನಮಗಿಂತ ಅವನು ಎಲ್ಲ ರೀತಿಯಲ್ಲೂ ವಿಭಿನ್ನವಾಗಿರ್ತಾನೆ. ಯಸ್ಯ ಸ್ಥಿತಾ ಭವೇತ್ ಪ್ರಜ್ಞಾ ಯಸ್ಯಾನಂದೋ ನಿರಂತರಃ ಪ್ರಪಂಚೋ ವಿಸ್ಮೃತ ಪ್ರಾಯಃ ಜೀವನ್ಮುಕ್ತ ಸ ಉಚ್ಯತೆ. ಹೇಗಿರ್ತಾನಪ್ಪ ಜೀವನ್ಮುಕ್ತ? ಯಾರ ಪ್ರಜ್ಞೆಯು ನೆಲೆ ನಿಂತಿರುವುದೋ, ಆನಂದವು ಅಖಂಡವಾಗಿ ಧಾರಾವಾಹಕವಾಗಿರುತ್ತದೆಯೋ. ನೋಡಿ, ಧಾರಾವಾಹ ಅಂದರೆ ನಮಗೆ ನೆನಪಾಗೋದೆ ಸೋಮವಾರ ಸಂಜೆ ಯಾರಾದರೂ ಕೂಡ ರುದ್ರಾಭಿಷೇಕ ಮಾಡ್ತಾ ಮನೆಯಲ್ಲಿ ಸಾಯಂಕಾಲ ಆ ಶಿವಲಿಂಗದ ಮೇಲೆ ಆ ಧಾರಾಪಾತ್ರೆಯಿಂದ ಜಲ ತೊಟ್ಟಿಕ್ತಾ ಇದ್ದರೆ ಕರೆಕ್ಟಾಗಿ ಕೊನೆ ಮಂತ್ರ ರುದ್ರಾಜಯ ಕಂಪ್ಲೀಟ್ ಆಗೋಷ್ಟಿಗೆ ಲಾಸ್ಟ್ ಡ್ರಾಪ್ ಅದ್ರ ಮೇಲೆ ಬೀಳಬೇಕು. ಆ ಥರ ಸೆಟಪ್ ಮಾಡಬೇಕು. ರುದ್ರಾಭಿಷೇಕ ಮಾಡ್ದ ಅಂದರೆ ಎಂತಹ ಪುಣ್ಯಕರವಾಗಿರ್ತಕ್ಕಂಥ ಕೆಲಸ ನೋಡಿ. ಅದು ಸೋಮವಾರ ಅನ್ನೋದೇ ಶಿವನಿಗೆ ಇಟ್ಟಿರ್ತಕ್ಕಂಥ ವಾರ, ಅದು ಸೋಮವಾರ ಅಂತೆ. ಸೋಮಾಯಚ ನಮಃ ಸೋಮಾಯಚ ರುದ್ರಾಯಚ. ನೋಡಿ, ಅಲ್ಲಿಂದಾನೇ ಶುರುವಾಗ್ತಕ್ಕಂಥ ಸೋಮ ಅಂದರೆ ಸಾ ಉಮಾ ಅನ್ನೋ ಶಬ್ದವು ಬರುತ್ತೋ ಇಲ್ವೋ? ಉಮಾ ಅಲ್ಲೇ ಬಂತು. ಉಮಾ ಅಂದರೆ ಯಾರು? ಪಾರ್ವತಿ. ಅರ್ಧನಾರೀಶ್ವರ ಅನ್ನೋ ಸೆನ್ಸ್ ಬರುತ್ತೆ ಅಲ್ಲಿ ಸೋಮ ಅನ್ನೋದರಲ್ಲಿ. ಸೊ ಆ ದೃಷ್ಟಿಯಿಂದನೇ ಸಾಂಬ, ಅದು ಅಷ್ಟೇ ಸಾ ಅಂಬ, ಅಂಬಾ ಜೊತೆಲೇ ಬರುತ್ತೆ. ಅಂಬಾಷ್ಟಕ ಶಂಕರಾಚಾರ್ಯ ಚಟಿ ಭವನ್ ನಿಖಿಲ ಖೆಟಿ ಕದಂಬತರು ವಾಟೀಶು ನ ಕಿಪಟಲಿ ಕೋಟೀರ ಚಾರುತರ ಕೋಟಿ ಮಣಿ ಕಿರಣ ಕೋಟಿ ಕರಂಬಿತ ಪದ ವಾಟೀಶು ಗಂಧ ಕುಚ ಶಾಟೀಕ ವಿತ್ತ ಪರಿಪಾಟಿ ಮಗಾದಿಪಸುತ. 22 ಅಕ್ಷರಗಳಿಗೆ ಒಂದೊಂದು ಪಾದ ನಿಲ್ಲತ್ತೆ. 22 × 4 88 ಅಕ್ಷರ ಅಶ್ವಧಾಟಿ ವೃತ್ತದಲ್ಲಿ ಶಂಕರಾಚಾರ್ಯರು ಅಂಬಾಷ್ಟಕ ಮಾಡಿರ್ತಕ್ಕಂಥದ್ದು. ಅತ್ಯಂತ ಅಪರೂಪವಾಗಿರ್ತಕ್ಕಂಥ ವೃತ್ತ ಅದು. ನೋಡಿ, ಅಂತಹ ದೊಡ್ಡ ವೃತ್ತದಲ್ಲಿ ಕಂಪೋಸ್ ಮಾಡತಕ್ಕಂಥದ್ದು ಸಾಮಾನ್ಯವಲ್ಲ. ಅದಕ್ಕೆ ಹೇಳೋದು, ಪ್ರಪಂಚವು ಯಾರಿಗೆ ಅಳಿಸಿ ಹೋಗಿರುತ್ತದೆಯೋ, ಇದ್ರೂ ಕೂಡ ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತನ ಸಂಶಯ ಮಾಯಾ ಮಾತ್ರಮಿದಂ. ಇದು ಕೇವಲ ಮಾಯಿಕವಾದದ್ದು, ನಿಜವಾಗಿ ಸತ್ಯವಾಗ್ತಕ್ಕಂಥದ್ದಲ್ಲ, ಕೇವಲ ತೋರಿಕೆ. ಯಾವುದು ತೋರತ್ತೋ ಅದು ಹೋಗುತ್ತೆ. ಅದಕ್ಕೆ ನಮ್ಮಲ್ಲದು ದೃಕ್ ದೃಶ್ಯ ವಿವೇಕ ಅಂತ. ದೃಕ್ ಬ್ರಹ್ಮ, ದೃಶ್ಯಂ ಜಗತ್ ಇತಿ ವೇದಾಂತ ಡಿಂಡಿಮಃ. ದೃಕ್ ಶಕ್ತಿಯೇ ನಮಃ. ಲಲಿತಾ ಸಹಸ್ರನಾಮ. ದೃಕ್ಕಿಗೆ ನಮಸ್ಕಾರ. ಯಾವಾಗಲೂ ದೃಕ್ ಶಾಶ್ವತವೇ ಹೊರತು ದೃಶ್ಯ ಅಲ್ಲ. ಅದಕ್ಕೆ ಮೊದಲನೇ ಶ್ಲೋಕ ಹೇಗೆ ಶುರುವಾಗುತ್ತೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ? ವಿಶ್ವಂದರ್ಪಣ ದೃಶ್ಯಮಾನ ನಗರಿ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರು ಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅಲ್ಲೇ ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ. ದರ್ಪಣ ಅಂತ ಬರುತ್ತೆ. ದರ್ಪಣ ಅಂದರೆ ಜ್ಞಾಪಕ ಬರುತ್ತೆ. ಮಹಾವಾಕ್ಯ ದರ್ಪಣ ಅಂತ ಒಂದು ಗ್ರಂಥ ಶಂಕರಾಚಾರ್ಯರದು. ಆದರೆ ನಮ್ಮ ಜರ್ನಲಿಸ್ಟ್ಗೆ ದರ್ಪಣ ಅಂದರೆ ಅರ್ಥ ಆಗಲ್ಲ. ಅದಕ್ಕೆ ಅವ್ರು ಪೇಪರಲ್ಲಿ ಪ್ರತಿ ವಾರ ಹಾಕ್ತಾಯಿದ್ದು ಮಹಾವಾಕ್ಯ ತರ್ಪಣ ಅಂತ. ಯಾಕೆ ತರ್ಪಣ ಆದರೆ ಕೇಳಿ ಕೇಳಿ ಅಭ್ಯಾಸ ಇರುತ್ತೆ ನೋಡಿ. ದರ್ಪಣ ಯಾರಿಗೆ ಗೊತ್ತು? ದರ್ಪಣ ಅಂದರೆ ಕನ್ನಡಿ. ಆ ದೃಷ್ಟಿಯಿಂದ ಕೇಂಬ್ರಿಡ್ಜಲ್ಲಿ ಚರ್ಚಿಲ್ ಕಾಲೇಜ್ ಅಂತಿದೆ. ಚರ್ಚಿಲ್ ಕಾಲೇಜಲ್ಲಿ ನೀವು ಎಂಟರ್ ಆದರೆ ಇಷ್ಟು ದೊಡ್ಡ ಮಿರರ್ ಇದೆ. ಚರ್ಚಿಲ್ ಸಂಜೆ ಏನಾದರೂ ಭಾಷಣ ಮಾಡಬೇಕಾದ್ರೆ ಬೆಳಗ್ಗೆ ಅದರ ಮುಂದೆ ನಿಂತ್ಕೊಂಡು ರಿಹರ್ಸ್ ಮಾಡ್ತಾ ಇದ್ದ. ಕೈ ಹೇಗೆ ಹೋಗಬೇಕು, ಕಣ್ಣು ಹೇಗೆ ತಿರುಗಿಸ್ಬೇಕು, ಅಷ್ಟು ಪರ್ಫೆಕ್ಟಾಗಿ ರಿಹರ್ಸ್ ಮಾಡ್ಕೊಂಡು ಅದೇ ತರಹ ಡೆಲಿವರ್ ಮಾಡ್ತಾ ಇದ್ದ. ಸೊ ದಟ್ಸ್ ದಿ ಫೇಮಸ್ ಚರ್ಚಿಲ್ ಕಾಲೇಜಲ್ಲಿರ್ತಕ್ಕಂಥ ಮಿರರು. ಸೊ ಹಾಗಾಗಿ ಈ ಮಿರರ್ ಕುಡ್ ಕ್ರ್ಯಾಕ್ ಅಂತ ಅಗತಾ ಕ್ರಿಸ್ಟಿದು ಒಂದು ನಾವೆಲ್ ಇದೆ, ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತಾ ಇರೋದು. ಸೊ ಮಿರರ್ಸ್ ಡೂ ಕ್ರ್ಯಾಕ್ ಸಮ್ ಟೈಮ್. ಯಾರ ಪ್ರಜ್ಞೆಯು ನೆಲೆ ನಿಂತಿರುವುದೋ, ಆನಂದವು ಅಖಂಡವಾಗಿ ಧಾರಾವಾಹಕವಾಗಿರುತ್ತದೆಯೋ, ಪ್ರಪಂಚವು ಅಳಿಸಿ ಹೋಗಿ ಬ್ರಹ್ಮಾಕಾರವಾಗಿರುತ್ತದೆಯೋ, ಅವನು ಏನು ನೋಡಿದ್ರೆ ಅಲ್ಲೆಲ್ಲ ಬ್ರಹ್ಮವೇ ಕಾಣಿಸ್ತಾ ಇರುತ್ತೆ. ಪುರಸ್ತಾದ್ ಬ್ರಹ್ಮ, ಪಶ್ಚಾತ್ ಬ್ರಹ್ಮ, ದಕ್ಷಿಣತಶ್ಚ ಉತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಹಿಂದೆ ಮುಂದೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಎಲ್ಲ ಕೂಡ ಬ್ರಹ್ಮವೇ. ಹಾಗಿರೋರ್ಗೇನಾಗತ್ತೆ? ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಯಾರಿಗೆ ಆ ಬ್ರಹ್ಮಾಕಾರವಾಗಿರೋ ಚಿಂತನೆ ಇರುತ್ತೋ ಅವನು ಬ್ರಹ್ಮ ಬಿಟ್ಟು ಇನ್ನೇನು ಕಾಣೋದೇ ಇಲ್ಲ. ಅಂಥವನಿಗೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ. ನಮಗಲ್ಲ, ನಮಗೆ ಜಗತ್ ಸತ್ಯವೇ. ಯಾಕೆಂದರೆ ನಾವು 24 ಗಂಟೆ ಜಗತ್ತಲ್ಲೇ ವ್ಯವಹಾರದಲ್ಲೇ ಮುಳುಗಿರ್ತಕ್ಕಂಥವರಿಗೆ ಜಗನ್ಮಿಥ್ಯ ಅರ್ಥ ಆಗಲ್ಲ. ಯಾಕೆಂದರೆ ಅದು ಅನುಭವದಿಂದ ಕೂತ್ಕೋಬೇಕೇ ಹೊರತು ಬಾಯಲ್ಲಿ ನಾನು ಮಿಥ್ಯಾ ಮಿಥ್ಯಾ ಅಂತ 1000 ಸಲ ಹೇಳಿದ್ರೆ, ಈಗ ನಾನು ಮಾತಾಡ್ತಾ ಇರೋದು ಸುಳ್ಳೇನ್ರಿ, ನಾನು ಕೇಳ್ತಾ ಇರೋದು ಸುಳ್ಳೇನ್ರಿ, ನೀವು ಮಾತಾಡಿದ್ರೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಆ ದೃಷ್ಟಿಯಿಂದ
ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜ್ಞಾನಿಯ ದೃಷ್ಟಿಯಿಂದ. ಅದರ ಬಗ್ಗೆ ಡಾಕ್ಟರ್ ಎಮ್ ಎಲ್ ನರಸಿಂಹಮೂರ್ತಿ ಒಂದು ಪುಸ್ತಕನೇ ಬರೆದಿದ್ದಾರೆ, ಅದಕ್ಕೆ ಆಮೇಲೆ ಬರ್ತೀನಿ. ಅವರು ಈ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡಿದ್ದಾರೆ, ಕಠೋಪನಿಷತ್ ಸೀರೀಸ್ ಮಾಡ್ತಾ ಇದ್ದಾರೆ. ಹಿಂದೆ ರಂಗನಾಥ್ ಶರ್ಮರ ಒಂದು ಪ್ರೌಢೋಪನ್ಯಾಸ ಮಾಲಿಕೆಯಲ್ಲಿ ಜೀವನ್ಮುಕ್ತಿಯ ಬಗ್ಗೆ ಅವರೊಂದು ಲೇಖನವನ್ನು ಬರೆದು ಅದು ಅಚ್ಚಾಗಿದೆ. ಅದನ್ನು ಇವತ್ತು ಸಮಯ ಆಗದೆ ಹೋದರೆ ನಾಳೆ ಓದ್ತೀನಿ. ಇಲ್ಲಿ ಲೀನಧೀರಪಿ ಜಾಗರ್ತಿ ಯೋ ಜಾಗ್ರದ್ಧರ್ಮವರ್ಜಿತ ಬೋಧೋ ನಿರ್ವಾಸನೋ ಯಸ್ಯ ಸಜೀವನ್ಮುಕ್ತ ಇಷ್ಯತೆ. 430ನೇ ಶ್ಲೋಕ ಸ್ಪಷ್ಟವಾಗಿ ವಿವೇಕ್ ಚೂಡಾಮಣಿ. ನಿರ್ವಿಕಲ್ಪಕ ಸಮಾಧಿಯಲ್ಲಿರುವಾಗ ಬುದ್ಧಿವೃತ್ತಿಯು ಪರಮಾತ್ಮನಲ್ಲಿ ಲಯ ಪಡೆದು, ನೋಡಿ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನವಾಗಿಬಿಡುತ್ತೆ ಅದು. ಎಚ್ಚರದಿಂದಿರಬೇಕು. ಎಂತಹ ಎಚ್ಚರಿಕೆ ಇದ್ದರೂ ಪ್ರಪಂಚ ವ್ಯವಹಾರ ಲೇಷವೂ ಕೂಡ ಅವನಿಗೆ ಇರಬಾರದು. ಲೋಕ ವಿಷಯಗಳ ಸ್ಫುರಣವಾಗಲಿ ಸ್ಮೃತಿ ಸಂಸ್ಕಾರದ ಲೇಪವಾಗಲಿ ಇರಬಾರದು. ಅಂತಹ ಮಹಾನುಭಾವ ಯಾರು ಅಂದರೆ ಅವನೇ ಜೀವನ್ಮುಕ್ತ. ಶಾಂತ ಸಂಸಾರ ಕಲನಃ ಕಲವಾನಪಿ ನಿಷ್ಕಲಃ ಯಹ ಸಚಿತ್ತೋಪಿ ನಿಶ್ಚಿತ್ತಃ ಜೀವನ್ಮುಕ್ತಸ್ಸ ಉಚ್ಯತೆ. ಹೇಗಿರ್ತಾನೆ ನೋಡಿ ಜೀವನ್ಮುಕ್ತ ಅಂದರೆ, ಸಾಂಸಾರಿಕ ಯೋಚನೆಗಳನ್ನೆಲ್ಲ ಶಾಂತವಾಗಿ, ಯಾವಾಗಲೂ ಕೂಡ ಶಾಂತಿಯನ್ನು ಬಿಡದೆ ಶಾಂತ ಸ್ವರೂಪರಾಗಿ ಯಾರಿರ್ತಾರೋ ಅವರು ಜೀವನ್ಮುಕ್ತರು. ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರಕ್ಷೋಭಗಳಿಗಾಗಲಿ ವ್ಯವಹಾರದಲ್ಲಿ ಬರ್ತಕ್ಕಂತಹ ತೊಂದರೆಗಳಿಗಾಗಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳದೆ ಯಾರು ಕೇವಲ ಸಾಕ್ಷೀಭೂತರಾಗಿ ಎಲ್ಲವನ್ನೂ ನೋಡೋಕ್ಕೆ ಸಾಧ್ಯವೋ ಅಂಥವನ್ನು ಮಾತ್ರ ಜೀವನ್ಮುಕ್ತ ಆಗೋಕ್ಕೆ ಸಾಧ್ಯ. ನಮಗೆ ಸಾಕ್ಷಿ ಅಂದರೆ ಕೋರ್ಟಲ್ಲಿ ಸಾಕ್ಷಿ ಹೇಳೋದು ಇದ್ದೇ ಇದೆ, ಆದರೆ ನಮಗೆ ನಾವು ಸಾಕ್ಷಿ ಹೇಳ್ಕೋಬೇಕು. ಅದಕ್ಕೆ ಅದ್ವೈತ ವೇದಾಂತದಲ್ಲಿ ಸಾಕ್ಷಿ ಚೈತನ್ಯ ಅನ್ನೋದೇ ಒಂದು ಚೈತನ್ಯ ಇದೆ, ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಅದು. ತುರಿಯ ಸ್ಥಿತಿಯನ್ನು ಒಪ್ಪಿರತಕ್ಕಂಥದ್ದು, ಸಾಕ್ಷಿ ಚೈತನ್ಯವನ್ನು ಒಪ್ಪತಕ್ಕಂಥದ್ದು, ಜೀವನ್ಮುಕ್ತ ಸ್ಥಿತಿಯನ್ನು ಒಪ್ಪತಕ್ಕಂಥದ್ದು, ಇದೆಲ್ಲವೂ ಕೂಡ ಅದ್ವೈತ ವೇದಾಂತದ ಸ್ತಂಭಗಳು. ಇದಿಲ್ಲದೆ ಹೋದರೆ ಅದ್ವೈತಕ್ಕೆ ಬುನಾದಿನೇ ನಿಲ್ಲೋದಿಲ್ಲ. ಇಲ್ಲಿ ಹೇಳ್ತಾರೆ ನೋಡಿ, ಶಾಂತವಾಗಿ. ಯಾರು ಶಾಂತವಾಗಿರೋದಕ್ಕೆ ಸಾಧ್ಯ? ಶಕ್ತಿಮಂತಮಪಿ ಶಾಂತಿ ಸಂಯುತಂ ಭಕ್ತಿಮಂತಮಪಿ ಭೇದವರ್ಜಿತಂ ವೀತರಾಗಮಪಿ ಲೋಕವತ್ಸರಂ ಸಾಧುಭಾವಮಪಿ ನಮ್ರಚೇಷ್ಟಿತಂ. ರಮಣಗೀತ. ಶಕ್ತಿ ಇರೋದು ಪ್ರದರ್ಶನಕ್ಕಲ್ಲ, ಶಾಂತಿಯನ್ನು ಕಾಪಾಡೋದಕ್ಕೆ. ಅದಕ್ಕೆ ಯಾರಪ್ಪ ಉದಾಹರಣೆ ಅಂದರೆ ಧರ್ಮರಾಜನೇ ಉದಾಹರಣೆ. ಧರ್ಮರಾಜ ಯಾಕೆ ಯುದ್ಧ ಬೇಡ ಅಂತ ಇದ್ದ ಅಂದರೆ, ಕೈಯಲ್ಲಾಗದೆ ಅಲ್ಲ, ವಿನಾಕಾರಣ ರಕ್ತಪಾತ ಬೇಡ, ವಿನಾಕಾರಣ ಯುದ್ಧ ಬೇಡ, ವಿನಾಕಾರಣ ಸಾವು ನೋವುಗಳು ಬೇಡ ಅಂತ ತಡೀತಾ ಇದ್ದೇ ಹೊರತು ಕೈಯಲ್ಲಾಗದೆ ಅಲ್ಲ. ನಾಟ್ ಡೂಯಿಂಗ್ ಸಮಥಿಂಗ್ is different from not capable of doing something. One is mistaken for the other in the modern days because we are in the age of pradarshana and not in the age of darshana. ಅದೇ ನಮಗೆಲ್ಲ ಪ್ರದರ್ಶನ ಆಗಬೇಕು. ವಿ ಆರ್ ಇನ್ ದಿ ಏಜ್ ಆಫ್ ಎಕ್ಸಿಬಿಷನ್ ಆ್ಯಂಡ್ ನಾಟ್ ಇನ್ ದಿ ಏಜ್ ಆಫ್ ಎಕ್ಸ್ಪೀರಿಯನ್ಸ್. ಅದು ಮುಖ್ಯವಾಗಿ ತೊಂದರೆ ಬಂದಿರತಕ್ಕಂಥದ್ದು. ನೋಡಿ, ಶಾಂತವಾಗಿ ಅನ್ನೋದಕ್ಕೆ ಯಾತಕ್ಕೆ ಧರ್ಮರಾಯ ಅವನ ಪರಾಜಯವನ್ನು ಹೊತ್ಕೊಂಡು ಯಾವತ್ತೂ ಬಂದವನೇ ಅಲ್ಲ. ಅದಕ್ಕೆ ಅವನಿಗೆ ಯುಧಿಷ್ಠಿರ ಅಂತ ಒಂದು ಪರ್ಯಾಯ ಪದ ಇದೆ. ಯುಧಿ ರಣಾಂಗಣೆ ಯಹ ಸ್ಥಿರ ಸಹ ಯುಧಿಷ್ಠಿರ. ಯಾರು ರಣರಂಗಕ್ಕೆ ಕಾಲಿಟ್ಟರೆ ಯಾವತ್ತೂ ಪರಾಜಯ ಹೊತ್ಕೊಂಡು ವಾಪಸ್ ಬರಲಿಲ್ವೋ ಅವನು ಯುಧಿಷ್ಠಿರ ಅಂತ. ಹಿ ವಾಸ್ ನಾಟ್ ಎ ಕವರ್ಡ್. ಜೂಲಿಯಸ್ ಸೀಸರ್ಲಿ ಒಂದು ಮಾತು ಬರುತ್ತೆ, ಕವರ್ಡ್ಸ್ ಡೈ ಮೆನಿ ಟೈಮ್ಸ್ ಬಿಫೋರ್ ದರ್ ಡೆತ್, ದ ವ್ಯಾಲಿಯಂಟ್ ನೆವರ್ ಟೇಸ್ಟ್ ದ ಡೆತ್ ಬಟ್ ಒನ್ಸ್ ಅಂತ. ವ್ಯಾಲಿಯಂಟ್ ಅಂತಲೇ ಒಂದು ಪೊಯಮ್ ಹಾಲ್ ವರ್ ದಿ ಹಾಲ್ ಇದರಿಂದ ಇನ್ಸ್ಪೈರ್ ಆಗಿ ಬರೆದ್ಬಿಟ್ಟ. ಇಂಪ್ಯಾಕ್ಟ್ ಆಫ್ ಶೇಕ್ಸ್ಪಿಯರ್ ಆನ್ ಮಾಡರ್ನ್ ಇಂಗ್ಲೀಷ್ ಲಿಟ್ರೇಚರ್ ಅಂದರೆ ಅದೆಲ್ಲ ಮಾತಾಡ್ಬೋದು, ಇಲ್ಲಿ ಬೇಡ. ಶಾಂತವಾಗಿರ್ತಕ್ಕಂಥವ್ರು ಯಾರು ಅಂದರೆ ರಮಣರ ತರಹ ಇರ್ತಕ್ಕಂಥವ್ರು. ಇನ್ನು ಸದಾಶಿವ ಬ್ರಹ್ಮೇಂದ್ರಿಗೆ ಬನ್ನಿ. ಶಾಂತಾಹಂಕೃತಿ ದೋಷ ಸುಸಮಾಹಿತ ಮಾನಸ ಕೋಪಿ ಪೂರ್ಣೇಂದು ಶಿಶಿರಭಾವ ರಾಜತ್ಯಾನಂದ ಸತ್ಯಚಿದ್ರಸಿಕ. ಯಾರು ತಮ್ಮ ಚಿದಾನಂದದಲ್ಲಿ ಯಾವಾಗಲೂ ಕೂಡ ತೇಲ್ತಾ ಇದ್ರು. ಚಿತ್ಯೈ ನಮಃ ಚಿತ್ ಶಕ್ತ್ಯೈ ನಮಃ ಲಲಿತಾ ಸಹಸ್ರನಾಮ. ಚಿತ್ ಶಬ್ದ ಜ್ಞಾನಸ್ಯ ಪರ್ಯಾಯ. ಶಿವಪುರಾಣ. ಚಿತ್ತಂದ್ರೂ ಒಂದೇ, ಜ್ಞಾನ ಅಂದ್ರೆ ಒಂದೇ. ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮಾನಸ ಗೋಚರಂ ಆತ್ಮಾನಂ ಅಖಿಲಾಧಾರಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ಸದಾನಂದರ ವೇದಾಂತ ಸಾರದ ಮಂಗಳ ಶ್ಲೋಕ. ಸತ್ ಚಿತ್ ಆನಂದ. ಅದಕ್ಕೆ ಸಚ್ಚಿದಾನಂದ ಕೃಪಾ ಅಂತಲೂ ಕೆಲವರು ಬೋರ್ಡ್ ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಬಹಳ ಒಳ್ಳೆ ವೇದಾಂತ ಗರ್ಭಿತವಾಗಿರ್ತಕ್ಕಂತಹ ಒಂದು ಅಂಶ ಅದು. ಸತ್ಯ, ಚಿತ್ ಚೈತ್ಯ ಮತ್ತು ಆನಂದ ಅಷ್ಟಿದ್ರೆ ಇನ್ನೇನು ಆಗಬೇಕಾದ ಮನುಷ್ಯನಿಗೆ. ಸತ್ ಸತ್ಯ, ಚಿತ್ ಜ್ಞಾನ, ಆನಂದ ಮೂರಿದ್ದರೆ ಇನ್ನೇನು ತಾನೇ ಮನುಷ್ಯ ಯಾರು ತಾನೇ ಏನು ತಾನೇ ಕೇಳ್ಕೋಬೇಕು ಯಾರಿಂದಾದರೂ. ಅದಕ್ಕೆ ಹೇಳ್ತಾರೆ ನೋಡಿ ಯಾವಾಗಲೂ ಕೂಡ, ಶಾಂತ ಮಹಾಂತೋ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ. ವಿವೇಕ್ ಚೂಡಾಮಣಿ. 7 ತಕಾರಗಳು. ಎಂಥ ಬ್ಯೂಟಿಫುಲ್ ಪೊಯಿಟ್ರಿ ನೋಡಿ ಶಂಕರಾಚಾರ್ಯರದು. ಶಾಂತ ಮಹಾಂತಃ ನಿವಸಂತಿ ಸಂತಃ ವಸಂತವತ್ ಲೋಕಹಿತಂ ಚರಂತಹ. 7 ತಕಾರಗಳು. ಆಯಿತಾ?
ಚಂದ್ರಶೇಖರ ಭಾರತಿಗಳ ವ್ಯಾಖ್ಯಾನ ನೋಡಿ. ಮೌಲೌ ಮಂದಾಕಿನೀಯಸ್ಯ ಮಾಲತಿ ಮಾಲಿಕಾನಿವಹ ಮೌನಿ ಮಾನಸಹಂಸೋಯಂ ಮೌಢ್ಯಂ ಹರತನ ಶಿವ. 7 ಮಕಾರಗಳು. ಅಲ್ಲಿ 7 ತಕಾರಗಳು, ಇಲ್ಲಿ 7 ಮಕಾರಗಳು. ಅದು ಶಂಕರರು, ಇದು ಚಂದ್ರಶೇಖರ ಭಾರತಿಗಳು. ಸೊ ಆ ದೃಷ್ಟಿಯಿಂದನೇ ಅದು ನಿಜವಾದ ರೀತಿಯಲ್ಲಿ ಒಬ್ಬ ಪೊಯೆಟ್ನ ಅಪ್ರಿಸಿಯೇಟ್ ಮಾಡಬೇಕಾದ್ರೆ ಇನ್ನೊಬ್ಬ ಪೊಯೆಟ್ ಆ ಕ್ಯಾಲಿಬರಲ್ಲಿರೋವನ್ನೇ ಮಾಡಬೇಕು, ಮಿಕ್ಕವ್ರಿಗೆ ಸಾಧ್ಯ ಆಗಲ್ಲ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ನಹಿ ವಂದ್ಯಾ ವಿಜಾನಾತಿ ಗುರ್ವೀಂ ಪ್ರಸವ ವೇದನಾಂ ಅಂತ. ಒಬ್ಬ ವಿದ್ವಾಂಸನಿಗೆ ಇನ್ನೊಬ್ಬ ವಿದ್ವಾಂಸನ ಒಂದು ಕಷ್ಟ ಅರ್ಥವಾಗುತ್ತೆ ಹೊರತು ಬೇರೆಯವ್ರಿಗಲ್ಲ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ವಿದ್ವಾಂಸ ಇನ್ನೊಬ್ಬ ವಿದ್ವಾಂಸನನ್ನು ನೋಡಿ ನಾಯಿ ಬೊಗಳೋ ಹಾಗೆ ಗುರುಗುರು ಅಂತಿರ್ತಾನೆ ಅಂತ. ಹಾಗಿರಬಾರ್ದು. ಅದಕ್ಕೆ ಅಕ್ಷರಂ ಅವರು ಒಂದು ಬೋರ್ಡ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವ್ರೇನು ಹೇಳ್ತಾರೆ ಅಂದರೆ, ವಿದ್ವಾನ್ ವಿದ್ವಾನ್ ದೃಷ್ಟ ಸಂಸ್ಕೃತೇ ನನು ಸಂವದೇತ್. ಸಮೃದ್ಧದಲ್ಲಿ ತಾನೇ ಮಾತಾಡಬೇಕಾಗಿರೋದು ಅಂತ. ಶ್ವಾನವದ್ ಗುರ್ಗುರಾಯತೆ ಅಲ್ಲ, ಸಂಸ್ಕೃತೇ ನನು ಸಂವದೇತ್. ಸಮೃದ್ಧದಲ್ಲಿ ಮಾತಾಡಬೇಕು ಒಬ್ಬ ವಿದ್ವಾಂಸ ಇನ್ನೊಬ್ಬ ವಿದ್ವಾಂಸನ ಜೊತೆ ಅನ್ನೋ ದೃಷ್ಟಿಯಿಂದ. ಯಾಕೆಂದರೆ ಸಮ್ಯಕೃತಂ ಸಂಸ್ಕೃತಂ ಇಟ್ಸ್ ಎ ಕಲ್ಚರ್ಡ್ ಕಲ್ಟಿವೇಟೆಡ್ ಥಿಂಗ್. ಅದಕ್ಕೆ ಸಂಸ್ಕಾರ, ಸಂಸ್ಕೃತಿ, ಸಂಗೀತ, ಸೌಮನಸ್ಯ, ಸೌಹಾರ್ದ ಇದೆಲ್ಲವೂ ಕೂಡ ಒಟ್ಟಿಗೆ ಇರೋದ್ರಿಂದನೇ ಋಗ್ವೇದದ ಕೊನೆಯ ಮಂತ್ರ ಏನು ಬರುತ್ತೆ? ಸಂಗಚ್ಛದ್ವಂ ಸಂವದದ್ವಂ ಸಂಭೋ ಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಮಾನೀವ ಆಕೋತಿ ಸಮಾನಾ ಹೃದಯಾನಿವ ಸಮಾನಮಸ್ತು ವೋ ಮನೋ ಯಥಾವ ಸುಸಹಾಸತಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬರದೇ ಇರಲಿ, ನಮ್ಮ ಮನಸ್ಸುಗಳು ಒಮ್ಮತವಾಗಿರಲಿ, ನಮ್ಮ ಹೃದಯದಲ್ಲಿ ಕಲ್ಮಶ ಬರದೇ ಇರಲಿ. ಇದು ನಾವು ಕೇಳ್ಕೊಂಡಿರ್ತಕ್ಕಂಥ ಅಂತಾರಾಷ್ಟ್ರೀಯ ಏಕತೆ. ನ್ಯಾಷನಲ್ ಇಂಟಿಗ್ರೇಷನ್ ಅಲ್ಲ, ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್. ನಮ್ಮ ವೇದ ಋಷಿಗಳು ಹೇಳಿರ್ತಕ್ಕಂಥದ್ದು. ಇವತ್ತು ದೊಡ್ಡದಾಗಿ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಮಾತಾಡ್ತೀವಿ. ಈಕೋ ಸಿಸ್ಟಮು, ಈಕೋ ಗಣೇಶ, ಈಕಲಾಜಿಕಲ್ ಬ್ಯಾಲೆನ್ಸು ಎಲ್ಲ ನಮ್ಮಲ್ಲಿ ಇದ್ದಿದ್ದೆ. ಪೃಥ್ವಿ ಶಾಂತಿ, ರಗ್ನಿಶಾಂತಿ, ಔಷಧ ಯಶಾಂತಿ, ವನಸ್ಪತ ಯಶಾಂತಿ. ಏನು ಬಿಟ್ಟಿದ್ದಾರೆ ಆ ಮಂತ್ರದಲ್ಲಿ? ಪೃಥ್ವಿ ಶಾಂತವಾಗಿರಲಿ ಅಂತ ಯಾಕೆ ಅವ್ರು ಹೇಳಿರೋದು? ಭೂಕಂಪ ಆಗದೆ ಇರಲಿ ಅಂತ. ಅಗ್ನಿ ಶಾಂತಿ ಅಂತ ಯಾಕೆ ಹೇಳಿರೋದು? ಅಗ್ನಿಯ ದುರಂತ ಆಗದೆ ಇರಲಿ ಅಂತ. ವಾಯು ಶಾಂತಿ ಅಂತ ಯಾಕೆ ಹೇಳಿರೋದು? ವಾಯುವಿನ ಪ್ರಚಂಡವಾಗಿರ್ತಕ್ಕಂಥ ಕೋಪಕ್ಕೆ ಬಿರುಗಾಳಿ ಬರದೇ ಇರಲಿ ಅಂತ. ಯಾತಕ್ಕೋಸ್ಕರ ಅದೆಲ್ಲ ಹೇಳಿರ್ತಕ್ಕಂಥದ್ದು ಆಗಿನ ಕಾಲದಲ್ಲಿ? ಪೂರ್ತಿ ಲೋಕ ಸಮೃದ್ಧವಾಗಿರಲಿ, ಶಾಂತವಾಗಿರಲಿ ಅನ್ನೋ ದೃಷ್ಟಿಯಿಂದ. ಆ ದೃಷ್ಟಿಯಿಂದನೇ ಇಲ್ಲಿ ಹೇಳ್ತಾರೆ ನೋಡಿ, ಶಾಂತವಾಗಿ ವಿದ್ಯಾವಂತನಾಗಿ ಅವಿದ್ಯಾವಂತನಲ್ಲದೆ ಎಚ್ಚರವಾಗಿದ್ದರೂ ಎಚ್ಚರವಲ್ಲದಂತಿದ್ದು ಚಿಂತೆಗಳಿಗೂ ಚಿತ್ತಕ್ಕೂ ನಾಟದೆ. ನೋಡಿ, ಚಿಂತೆಗಳಿಗೆ ಯಾವಾಗಾದ್ರೂ ನಾವು ಬಲಿ ಆಗಿಬಿಟ್ರೆ ಅಲ್ಲಿಗೆ ಮುಗಿದೋಯ್ತು. ಅದಕ್ಕೆ ಹೇಳೋದು ಆ ಸುಭಾಷಿತದಲ್ಲಿ, ಚಿತೆಗೂ ಚಿಂತೆಗೂ 1 ಮಾತ್ರ ವ್ಯತ್ಯಾಸ. ಚಿತಾಯಾಶ್ಚ ಚಿಂತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವಿನಂ ಅಂದು. ಚಿತೆ ಸತ್ತ ಮೇಲೆ ಸುಟ್ಟರೆ ಚಿಂತೆ ಬದುಕಿರುವಾಗಲೇ ಸುಟ್ಟಾಕ್ಬಿಡತ್ತೆ ಅಂತ. ಆ ದೃಷ್ಟಿಯಿಂದನೇ ನಾವು ಚಿಂತನೆ ಮಾಡಬೇಕೇ ಹೊರತು ಚಿಂತೆ ಮಾಡಬಾರ್ದು. ಆಕಾಶವಾಣಿ ಬೆಳಗ್ಗೆ ಚಿಂತನ ಅಂತ ಒಂದು ಕಾರ್ಯಕ್ರಮ ಬರುತ್ತೆ. ಈಗ ಯಾರ ಮನೆಯಲ್ಲಿ ರೇಡಿಯೋನೇ ಇರಲ್ವಲ್ಲ, ಹಾಗಾಗಿ ಚಿಂತನ. ರೇಡಿಯೋ ಅಂದ್ರೆ ಏನು ಅಂತ ಕೇಳ್ತಾರೆ ಮಕ್ಕಳು. ಯಾಕೆಂದರೆ ಟಿ ವಿ ಮುಂದೆ ಕೂತ್ಕೊಂಡು ನೋಡಿ 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 ಈಗ ರೇಡಿಯೋ ಯಾರ ಮನೇಲಿ ಇದೆಯೋ ಅದು ಬೆರಳಿಕೆ ಆಗತ್ತೆ. ಆ ತರಹ ಆಗಿಬಿಟ್ಟಿದೆ. ಚಿತ್ತಕ್ಕೆ ನಾಟತೆ ನಿಶ್ಚಿಂತನಾಗಿರ್ತಕ್ಕಂಥವನು ಜೀವನ್ಮುಕ್ತ. ವರ್ತಮಾನೇಪಿ ದೇಹೇಸ್ಮಿನ್ ಛಾಯಾವದನು ವರ್ತಿನಿ ಅಹಂತ ಮಮತಾ ಅಭಾವ ಜೀವನ್ಮುಕ್ತಸ್ಯ ಲಕ್ಷಣಂ. ಪ್ರಾರಬ್ಧ ವಶದಿಂದ ತಗಲಿಕೊಂಡಿರತಕ್ಕಂಥ ಶರೀರ ದೇಹದ ನೆರಳು ಹೇಗೋ ಹಾಗೆ ಅನುಸರಿಸಿದ್ದರೂ ನಾನು ನನ್ನದು ಎಂಬ ಅಹಂಕಾರ ಇಲ್ಲದೆ ಇರತಕ್ಕಂಥವನು ಜೀವನ್ಮುಕ್ತ. ನೋಡಿ, ನೆರಳು ಅಂದರೆ ನಮ್ಗೆ ಅರ್ಥ ಆಗತ್ತೆ. ಒಳ್ಳೆ ಸ್ನೇಹಿತರು ಮತ್ತು ಒಳ್ಳೆ ಸ್ನೇಹಿತರು ಅಲ್ಲದೇ ಇರತಕ್ಕಂಥವ್ರ ನೆರಳು ಹೇಗಿರುತ್ತೆ ಅಂದರೆ, ಭರ್ತೃಹರಿ ವರ್ಣನೆ ಮಾಡ್ತಾನೆ. ಪ್ರಾರಂಭದಲ್ಲಿ ಬೆಳಗಿನ ಜಾವ ಮಧ್ಯಾಹ್ನ ಆಗೋ ತನಕ ನಮ್ಮ ದೇಹ ದೊಡ್ಡದಾಗಿರುತ್ತೆ, ನೆರಳು ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ಅದೇ ಮಧ್ಯಾಹ್ನ ಆದಮೇಲೆ ಅಪರಾಹ್ನದಲ್ಲಿ ಏನಾಗುತ್ತೆ, ನೆರಳು ಉದ್ದಕ್ಕೆ ಕಾಣುತ್ತೆ, ದೇಹ ಚಿಕ್ಕದಾಗಿ ಕಾಣುತ್ತೆ. ಮಹಾತ್ಮರ ಸ್ನೇಹ ಹೇಗಿರುತ್ತೆ ಅಂದರೆ, ಚಿಕ್ಕದಾಗಿದ್ದು ಇದ್ದು ಇದ್ದು ಬೆಳೀತಾ ಹೋಗುತ್ತೆ. ಆದರೆ ಮಹಾತ್ಮರು ಅಲ್ಲದೇ ಇರತಕ್ಕಂಥ ಸ್ನೇಹ ಏನು ಅಂದರೆ, ಮೊದಲು ದೊಡ್ಡ ಫ್ರೆಂಡ್ಸ್ ಆಗಿಬಿಡ್ತಾರೆ, ಆಮೇಲೆ ಫ್ರೆಂಡ್ಶಿಪ್ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಬಾರ್ದು ಯಾವಾಗಲೂ ಅಂತ. ದಟ್ಸ್ ಎಕ್ಸಾಕ್ಟ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫ್ರೆಂಡ್ಸ್ ಆಫ್ an Englishman and an American. An American becomes a friend very easily, but at the same time, it won't last long. But an Englishman, if he becomes a friend, he is a friend for your life. He can give his life if you become a friend, and if not a friend. ಈ ದೃಷ್ಟಿಯಿಂದ ಶಾಂತನಾಗಿ ವಿದ್ಯಾವಂತನಾಗಿರ್ತಕ್ಕಂಥವನು
ಪ್ರಾರಬ್ಧ ವಶದಿಂದ ತಗಲಿಕೊಂಡಿರ್ತಕ್ಕಂಥ ಶರೀರ ದೇಹದ ನೆರಳು ಹೇಗೋ ಹಾಗೆ ಅನುಸರಿಸುತ್ತಿದ್ದರೂ ನಾನೂ ನನ್ನದು ಎಂಬ ಅಹಂಕಾರವಿಲ್ಲದೆ ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಅಧ್ಯಾಸ ಭಾಷೆ ಶುರುವಾಗೋದೇ ಹಾಗೆ, ನಾನು ನನ್ನದು. ಯಾವುದಪ್ಪ ನಿಂದು? ಎಲ್ಲವೂ ನಿಂದೆ. ಆ ಮಟ್ಟ ತೆಗೆದುಕೊಂಡ್ಬಿಟ್ರೆ ಅದಕ್ಕೆ ಅಷ್ಟಾವಕ್ರ ಮುನಿಗಳು ಹೇಳ್ತಾರೆ, ತ್ಯಕ್ತವ್ಯೋ ಮಮಕಾರ. ಮಮಕಾರ ಬಿಟ್ಬಿಡು. ಬಿಡೋಕ್ಕಾಗಲಿಲ್ವೋ ಸರ್ವತ್ರ ಕರಣೀಯ ಮಮಕಾರ. ಎಲ್ಲರಲ್ಲೂ ಮಮಕಾರ ಇಟ್ಕೊಂಡ್ಬಿಡು. వాళ్ళు మనవాళ్లే వీళ్ళు మనవాళ్లే. మనవాళ్ళు కాల్వాండి ఎవడండి? నాకు నేనే ఎప్పుడైనా కొట్టుకుంటానేమి? ನನಗೆ ನಾನೇ ಹುಡ್ಕೋತೀನೇನು ಯಾವಾಗಾದರೂ? ಅವರು ನಮ್ಮವರೇ, ಇವರು ನಮ್ಮವರೇ. ಆ ಸ್ಟ್ಯಾಂಡ್ ನಾವು ತೆಗೆದುಕೊಂಡ್ಬಿಟ್ರೆ ಪಂಡಿತಾ ಸಮದರ್ಶಿನಃ, ಎಲ್ಲರನ್ನು ಒಂದೇ ತರಹ ಕಾಣ್ತಕ್ಕಂಥದ್ದು. ಒಬ್ಬನ ಕಂಡ್ರೆ ಅತಿಯಾದ ಪ್ರೀತಿಯಿಲ್ಲ, ಒಬ್ಬನ ಕಂಡ್ರೆ ಅತಿಯಾದ ದ್ವೇಷವೂ ಇಲ್ಲ. ಅದಕ್ಕೆ ಬ್ರಹ್ಮಸೂತ್ರ ಸ್ಪಷ್ಟವಾಗಿ ಹೇಳುತ್ತೆ, ವೈಷಮ್ಯ ನೈರ್ಘೃಣ್ಯೇ ನ ಸಾಪೇಕ್ಷತ್ವಾದಿತರತ್. ಒಬ್ಬನ ಕಂಡ್ರೆ ವೈಷಮ್ಯವಿಲ್ಲ, ಒಬ್ಬನ ಕಂಡ್ರೆ ನೈರ್ಘೃಣ್ಯವಿಲ್ಲ. ಎಲ್ಲರನ್ನೂ ಕೂಡ ಒಂದೇ ತರಹ ಕಾಣ್ತಕ್ಕಂಥ ಸಮಸ್ಸರ್ವೇಷು ಭೂತೇಷು ತಿಷ್ಟಂತಂ ಪರಮೇಶ್ವರಂ. ಅದಕ್ಕೆ ಗೀತೆಯಲ್ಲಿ ನಾವು ಹೇಳು, ಸರ್ವೇಷು ಭೂತೇಷು ಸಮಃ, ಎಲ್ಲರನ್ನು ಒಂದೇ ತರಹ ಕಾಣ್ತಕ್ಕಂತಹ ಒಂದು ಸ್ವಭಾವ. ಗುಣದೋಷ ವಿಶಿಷ್ಟೇಸ್ಮಿನ್ ಸ್ವಭಾವೇನ ವಿಲಕ್ಷಣೆ ಸರ್ವತ್ರ ಸಮದರ್ಶಿತ್ವಂ ಜೀವನ್ಮುಕ್ತಸ್ಯ ಲಕ್ಷಣಂ. ಎಲ್ಲ ಭಾಸಗಳಿಂದಲೂ ದೋಷಗಳಿಂದಲೂ ಒಡಗೂಡಿ ವಿಚಿತ್ರವಾಗಿ ಕಾಣಬರ್ತಾ ಇರತಕ್ಕಂತಹ ಸಮಸ್ತ ಪ್ರಪಂಚದಲ್ಲಿ ನಾನು ನನ್ನದು ಎಂಬ ಭಾವನೆ ಇಲ್ಲದೆ, ಪ್ರೀತಿ ದ್ವೇಷಗಳಿಲ್ಲದೆ ಎಲ್ಲರನ್ನೂ ಸಮಭಾವದಿಂದ ನೋಡ್ತಕ್ಕಂಥವನು ಜೀವನ್ಮುಕ್ತ. ಅತೀತಾನನುಸಂಧಾನಂ ಭವಿಷ್ಯದ ವಿಚಾರಣಂ ಔದಾಸೀನ್ಯಂ ಅಭಿಪ್ರಾಪ್ತೆ ಜೀವನ್ಮುಕ್ತಸ್ಯ ಲಕ್ಷಣಂ. ಹಿಂದೆ ಕಳೆದು ಹೋಗೋದಕ್ಕೆ ಸ್ಮರಿಸದೆ, ಮುಂದೆ ಬರಬಹುದಾದಂಥದನ್ನು ವಿಚಾರಿಸದೆ, ತತ್ಕಾಲದಲ್ಲಿ ಒದಗಿದ್ದನ್ನು ಹರ್ಷ ವಿಷಾದಗಳಿಲ್ಲದೆ ನೋಡ್ತಕ್ಕಂಥವನು ಜೀವನ್ಮುಕ್ತ. ಎಷ್ಟು ಕಷ್ಟ ನೋಡಿ ಆ ರೀತಿಯಾಗಿರೋದು. ಹಿಂದೆ ಆಗಿದ್ದನ್ನು ಸ್ಮರಣೆ ಮಾಡ್ಕೋಬಾರ್ದು, ಅಯ್ಯೋ ಹಾಗಾಗೋಯ್ತಲ್ಲ ಅಂತ ವರಿ ಮಾಡ್ಕೋಬಾರ್ದು, ಮುಂದೆ ಏನಾಗ್ಬಿಡತ್ತೋ ಅಂತ ಭಯ ಪಡಬಾರ್ದು. ಇರೋದನ್ನು ವಿವೇಕದಿಂದ ಅಂಟದೆ ನೋಡ್ಕೋಬೇಕು. ಅದು ನಿಜವಾಗಿರ್ತಕ್ಕಂತಹ ಒಬ್ಬ ಜೀವನ್ಮುಕ್ತನ ಲಕ್ಷಣ. ಸಾಧುಭಿ ಪೂಜ್ಯಮಾನೇಸ್ಮಿನ್ ಪೀಡ್ಯಮಾನೇಪಿ ದುರ್ಜನೈ ಸಮಭಾವೋ ಭವೇದ್ಯಸ್ಯ ಸ ಜೀವನ್ಮುಕ್ತ ಲಕ್ಷಣ. ಸಜ್ಜನರ ಮರ್ಯಾದೆಗೆ ದುಷ್ಟರ ತೊಂದರೆಗೆ ಸಿಕ್ಕಿದಾಗಲೂ ಸಂತೋಷ ದುಃಖವಿಲ್ಲದೆ ಸಮದೃಷ್ಟಿಯುಳ್ಳ ಮಹಾಪುರುಷರು ಜೀವನ್ಮುಕ್ತರು. ಅಯ್ಯೋ ಕಷ್ಟ ಬಂತಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳೋದಲ್ಲ, ಸಂತೋಷದ ಹೀಂತ ಹಿರಿ ಹಿಗ್ಗೋದಲ್ಲ. ಎರಡು ಒಂದೇ ತರಹ ಯಾರು ನೋಡ್ಕೊಳ್ಳೋಕ್ಕೆ ಸಾಧ್ಯನೋ ಬಹಳ ಕಷ್ಟ. ಬಾಯಲ್ಲಿ ಹೇಳ್ಬೋದು, ಹೇಳೋಕ್ಕೇನೋ ಕಷ್ಟ, ಆದರೆ ಅದೇ ಕಷ್ಟ ನಮಗೆ ಬಂದಾಗ ನಾವು ಹೇಗೆ ಫೇಸ್ ಮಾಡ್ತೀವಿ ಅನ್ನೋದು ರಿಯಲ್ ಟೆಸ್ಟ್. ಅದಕ್ಕೆ ಹೇಳಿದ್ರೆ ವೈದ್ಯರು ಪ್ರತಿದಿನ ಆಪ್ರೇಷನ್ ಮಾಡ್ತಾರೆ. ಎಷ್ಟೋ ಜನ ಸತ್ತೋಗ್ತಾರೆ ಆಪ್ರೇಷನ್ ಟೈಮಲ್ಲಿ, ತೆಗೆದು ಬಿಸಾಕಿ ಪಕ್ಕದ ಹೆಣ ಅಂತಾನೆ. ಅದೇ ತನ್ನ ಮಗ ಅಥವಾ ಮಗಳು ಸಾಯಲಿ, ಆ ಡಾಕ್ಟ್ರ್ ಕಣ್ಣೀರು ಹಾಕ್ತಾನೆ. ಯಾಕೆ? ನನ್ನ ಮಗ ನನ್ನ ಮಗಳು ಅಂತ ಬರುತ್ತೆ ನೋಡಿ. ಅಹಮಿದಂ ಮಮೇದಂ ಎಲ್ಲಿಗೆ ಅದು ಬಂತೋ ಆವಾಗ ದುಃಖ ಅನ್ನೋದು ಕಟ್ಟಿಟ್ಟ ಬುತ್ತಿ. ಆ ದೃಷ್ಟಿಯಿಂದನೇ ಎಲ್ಲರಲ್ಲೂ ತನ್ನನ್ನು ಎಲ್ಲರಲ್ಲೂ ಯಾರು ಕಾಣ್ತಾರೋ ಅವರು ನಿಜವಾದ ಅರ್ಥದಲ್ಲಿ ಜ್ಞಾನಿಗಳು, ಅವರೇ ನಿಜವಾದ ಅರ್ಥದಲ್ಲಿ ಸಮದರ್ಶಿಗಳು, ಅವರೇ ಯೋಗಿಗಳು. ಆ ಅರ್ಥದಲ್ಲಿ ಯೋಗ ಅಂದ್ರೇನು? ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ. ಯಾವಾಗ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅಂಥವರಿಗೆ ಯೋಗ ಅಂತ ಕರೀತಕ್ಕಂಥದ್ದು. ಸಜ್ಜನರ ಮರ್ಯಾದೆಗೆ ದುಷ್ಟರ ತೊಂದರೆಗೆ ಯಾವುದಕ್ಕೂ ಎಣಿಸದೆ ಯಾರಿರ್ತಾರೋ ಅವರು. ಮತ್ತು ಆಶಾಯಸ್ಯ ವಿಲೋಕಿತೇಪಿ ವಿಷಯೇ ನೋದೇತಿ ನಾಪ್ಯಗ್ರಹೋ ಬ್ರಹ್ಮಣ್ಯೇವ ತದಾತ್ಮನಾ ಸ್ಥಿತತೆಯ ನಾಹಂ ಮತಿವರ್ಷ್ಮಣಿ ನೇದಂ ಕಾರ್ಯಮಕಾರ್ಯಮಿತ್ಯಪಿ ಕಥಾ ಬಾಹ್ಯಾರ್ಥ ಸಂಭಾವನಾ ಜೀವನ್ನೇವ ಸಮುಕ್ತ ಇತ್ಯವಿಧಃ ಪ್ರಾಚೀನ ವಾಚಾಂಯಮಿ. ವಿಷಯವನ್ನು ನೋಡಿದರೂ ಯಾರಿಗೆ ಆಸೆ ಉಂಟಾಗುವುದಿಲ್ಲವೋ, ನಮಗೆ ಯಾವ ತುಂಬ ಇಷ್ಟವೋ ಅದನ್ನು ಎದುರುಗಡೆ ಇಟ್ಟಾಗಲೂ ನಮಗೆ ಆಸೆ ಉಂಟಾಗಬಾರ್ದು. ಆ ಮಟ್ಟಕ್ಕೆ ನಾವು ರೀಚ್ ಆಗಿದ್ದರೆ ಆವಾಗ ನಾವು ಜೀವನ್ಮುಕ್ತಿ ಅಂತ ಹೇಳ್ಬೋದು. ಹಿಂದೆ ಒಂದು ಮಾತು ಹೇಳ್ತಾಯಿದ್ರು, ಇಷ್ಟವಾದ ವಸ್ತುವನ್ನು ಕಾಶಿಯಲ್ಲಿ ಬಿಟ್ಟು ಬರಬೇಕು ಅಂತ. ಯಾರೋ ಹೇಳಿ ನಾನು ಹೆಂಡತಿನ ಬಿಟ್ಟು ಬಂದುಬಿಟ್ಟೆ ಅಂತ, ಇನ್ನೊಂದು ಮದುವೆ ಆಗ್ಬೋದಲ್ಲ ಅಂತ. ಸೊ ಯಾರೋ ಹೇಳ್ತಾಯಿದ್ರು ನಾನು ಹಾಗಲಕಾಯಿ ಬಿಟ್ಬಿಟ್ಟೆ ಅಂತ. ಅದು ಕಹಿ, ಹೆಂಗಿದ್ರೂ ತಿನ್ನಲ್ಲ, ಅದನ್ನು ಬಿಡೋದು ಏನು ದೊಡ್ಡದು. ನಿನಗೆ ಯಾವುದು ಇಷ್ಟನೋ ಅದನ್ನು ಬಿಟ್ಟರೆ ಆವಾಗ ಅದಕ್ಕೆ ಬೆಲೆ ಇರುತ್ತೆ. ನಾವು ಯಾವ್ದು ಇಷ್ಟವಿಲ್ವೋ ಅದನ್ನು ಬಿಟ್ಬಿಟ್ಟು ಅದೇ ಇಷ್ಟ ಅಂತ ಹೇಳ್ತಾ ಇದ್ದರೆ ಇದು ಹೆಂಗಾಗತ್ತೆ ನೋಡಿ. ಅದಕ್ಕೆ ಅನುಕೂಲ ಸಿಂಧು ಅಂತ ನಮ್ಮಲ್ಲಿ ಹೇಳೋದು. ಅನುಕೂಲಕ್ಕೆ ಹೇಗೆ ಬೇಕಾದರೂ ಹಾಗೆ ಮಾತಾಡ್ತಕ್ಕಂಥದ್ದು. ವಿಷಯವನ್ನು ನೋಡಿದರೂ ಯಾರಿಗೆ ಆಸೆ ಉಂಟಾಗುವುದಿಲ್ಲವೋ, ಆಗ್ರಹವೂ ಇರುವುದಿಲ್ಲವೋ ನೋಡಿ, ಆಗ್ರಹವಾಗಿ ಇದಾಗಲೇಬೇಕು ಅಂತ ಯಾರು ಸಾಧನೆ ಮಾಡೋದಿಲ್ಲವೋ, ಬ್ರಹ್ಮದಲ್ಲಿಯೇ ಯಾರು ಇದ್ದುಕೊಂಡಿದ್ದು
ಶರೀರದಲ್ಲಿ ನಾನು ಎಂಬ ಬುದ್ಧಿ ಇರುವುದಿಲ್ಲವೋ ಅಲ್ಲಿಗೇನಾಯಿತು, ಶರೀರ ಭಾವ ಹೋಗಿ ಆತ್ಮಭಾವ ಜಾಗೃತವಾಗಿರಬೇಕು ಅಂತ ಅರ್ಥ. ದೇಹಾಭಿಮಾನೇ ಗಲಿತೆ ಆತ್ಮಾಭಿಮಾನೇ ಜಾಗೃತೆ ಯತ್ರ ಯತ್ರ ಮನಃ ತತ್ರ ತತ್ರ ಸಮಾಧಿ. ಆ ಸ್ಥಿತಿ ಮುಟ್ಟಿರ್ತಾನೆ ಅವನು, ಜೀವನ್ಮುಕ್ತನಾಗಿರ್ತಕ್ಕಂಥವನು. ಇದು ಕಾರ್ಯ ಇದು ಅಕಾರ್ಯ ಎಂಬತಕ್ಕಂಥದ್ದಿಲ್ಲದೆ ಯಾರಿರ್ತಾರೋ ಅಂಥವರು ಜೀವನ್ಮುಕ್ತರು. ಇನ್ನು ಸ್ವಲ್ಪ ವರ್ಣನೆ ಇದೆ ಜೀವನ್ಮುಕ್ತಿಯ ಬಗ್ಗೆ. ಅದನ್ನು 3ನೇ ದಿನವಾಗಿರ್ತಕ್ಕಂಥ ನಾಳೆ ಮುಂದುವರಿಸ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಶಂಕರಾರ್ಪಣಮಸ್ತು.